जयतु जयतु आदिमाय सर्व भय विनाशिनय करुणाविकाय ಮಂಗಲ ಸ್ವರೂಪವನ್ನು ಕಂಡು ನಾವು ಧನ್ಯರಾದೆವು ತಾಯಿ. ನಭ ವಾಣಿಯನ್ನು ಕೇಳಿದಾಗ ಉಭಯ ಕರಗಳು ಜತೆಗೂಡಿದವು. ಭಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಭಯ ನಿವಾರಣೆಯಾಗಿ ಅಭಯ ಪ್ರದಾಯಕಿಯಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಡುತ್ತಹ ಮಹಾತಾಯಿ ನೀನು. ದಯಾ ಸಾಗರಿಯಾಗಿರುತ್ತಹ ನಿನ್ನನ್ನು ಕಾಣುತ್ತಲೇ ಭಕ್ತಿಯ ಭಾವ ಸ್ಫುರಿಸುತ್ತಾ ಇದೆ. ಯಾವ ರೀತಿಯಾಗಿ ನಿನ್ನನ್ನು ಭಜಿಸಬೇಕು ನಮಗೆ ಒಂದು ಅರಿದಾಗಿ ಹೋಗಿದೆ. ಅಂತೂ ಮಾತೆಯೇ, ನಮ್ಮಿಂದ ಯಾವುದೋ ಒಂದು ನಿರೀಕ್ಷೆಯನ್ನು ನೀನು ಇಟ್ಟುಕೊಂಡಿದ್ದಿರಬೇಕು. ಅದು ಏನು ಅಂತ ಅಪ್ಪಣೆಯಾಗಬೇಕು. ನಮ್ಮನ್ನೆಲ್ಲ ಪೊರೆಯಬೇಕು ತಾಯಿ. ನಮ್ಮನ್ನೆಲ್ಲ ಅನುಗ್ರಹಿಸು, ರಕ್ಷಿಸು, ದಯತು. ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಇರುವುದು ಘನ ಕಾರ್ಯ ಮುಂದಕ್ಕೆ ವರದೆ ಪನದ ನಿಮಗೆ ತುಂಬಿದಂತಹ ಜಲರಾಶಿಯಲ್ಲಿ ಮರುಗುತ್ತಿರುವಂತಹ ಓ ನನ್ನ ಮುತ್ತು ಕನ್ನ ಮಗಳಿರ, ಏಳಿ ಎತ್ತೇಳಿ ಧೈರ್ಯಸ್ಥರಾಗಿ ನಿಮ್ಮೆಲ್ಲರ ಉಗಮಕ್ಕೂ ನಾನೇ ಕಾರಣೀಭೂತವಾಗಿದ್ದೇನೆ. ಹೋದ ಕಾಲ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನ ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವಂತಹ ಕಾರ್ಯವೊಂದಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಹುಟ್ಟು ಅಷ್ಟೇ ಅಲ್ಲದೆ ಈ ಜಗತ್ತು ನಿಮ್ಮನ್ನು ಪ್ರತ್ಯೇಕವಾಗಿ ಗುರುತಿಸುವುದಕ್ಕೆ ಗುಣ, ನಾಮ, ಕಾಯಕ ಹಾಗೂ ಸ್ಥಳಗಳನ್ನು ಅನುಗ್ರಹಿಸುತ್ತೇನೆ. ರಜೋ ಗುಣಭರಿತನಾಗಿ ಗೌರವ ವರ್ಣದಿಂದ ತೋರುತ್ತಿರುವಂತಹ ಮಗನೇ, ನೀನೇ ಬ್ರಹ್ಮ. ಸತ್ಯಲೋಕದಲ್ಲಿದ್ದುಕೊಂಡು ಸಕಲ ಜೀವರಾಶಿಯನ್ನು ಸೃಷ್ಟಿ ಮಾಡುವಂತಹ ಅಧಿಕಾರಿ ನೀನು. ಆಗಲಮ್ಮ. ಸಾತ್ವಿಕ ಗುಣಭರಿತನಾಗಿ ನೀಲವರ್ಣದಿಂದ ಕಂಗೊಳಿಸುತ್ತಿರುವಂತಹ ನೀನೇ ನಾರಾಯಣ. ವೈಕುಂಠದಲ್ಲಿದ್ದುಕೊಂಡು ಸಕಲ ಜೀವರಾಶಿಯನ್ನು ಪಡೆಯುವಂತಹ ಅಧಿಕಾರಿ ನೀನು. ತಾಮಸ ಗುಣಭರಿತನಾಗಿ ತ್ರೇತಧಾರಿಯಾಗಿ ಕಾಣುತ್ತಿರುವಂತಹ ಮಗನೇ, ನೀನೇ ಈಶ ಮಹೇಶ. ಕೈಲಾಸದಲ್ಲಿದ್ದುಕೊಂಡು ಸಕಲ ಜೀವರಾಶಿಯನ್ನು ಕಾಲವನ್ನರಿತು ಲಯಗೊಳಿಸುವಂತಹ ಅಧಿಕಾರಿ ನೀನು. ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿದೆ ಅಂತಾದರೆ ನಿಮ್ಮೆಲ್ಲರಿಗೂ ಶುಭವಾಗಲಿದೆ. ಮಾತೆಯೇ, ನಿನ್ನ ಆಜ್ಞೆ ಶಿರಸ ಮಾನ್ಯ. ಕಾರ್ಯ ಸಂಬಂಧವಾಗಿ ಹೆಜ್ಜೆಯನ್ನು ಇರಿಸುತ್ತಾ ಈ ವೇಳೆಯಲ್ಲಿ 10 ಹಲವು ರೀತಿಯ ಸಂದೇಹಗಳು, ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಹೋದ ಕಲ್ಪದಲ್ಲಿ ಒಂದು ಪ್ರಪಂಚ ಇದ್ದದ್ದು ಯಾಕೆ? ಅದು ಮತ್ತೆ ಲಯಗೊಂಡದ್ದು ಯಾಕೆ? ಭವಿಷ್ಯ ನಿನ್ನ ಇಷ್ಟಕ್ಕೆ ವಿರೋಧವಾದಂತಹ ಕೆಲಸಗಳು ಆ ಹೊತ್ತಿನಲ್ಲಿ ನಡೆದ ಕಾರಣವೇ ಅದು ಅವಶ್ಯ ಇಲ್ಲ ಎಂದು ನಿನ್ನಿಂದಲೇ ಲಯಗೊಳಿಸಲ್ಪಟ್ಟದ್ದಿರಬೇಕು. ಹಾಗಿದ್ರೆ ಅಂತಹ ಸಂದರ್ಭದಲ್ಲಿ ದುಷ್ಟ ಶಕ್ತಿಗಳಿಂದ ನಿನ್ನ ಪಾಲಿಗೆ ಕಷ್ಟಗಳು ಬಂದಾಗ ನೀನೇ ಅದನ್ನು ಬೇಡ ಅಂತ ನೀನು ಲಯಗೊಳಿಸಿದ್ದಿ ಅಂತ ಆದರೆ, ನೀನಿಟ್ಟಿರುವಂತಹ ಈ ಹೊಣೆಗಾರಿಕೆ ಅಂತ ಯಾವುದಿದೆಯೋ ಅದನ್ನು ಮುಂದುವರಿಸುತ್ತಾ ವೇಳೆಯಲ್ಲಿ ನಮ್ಮ ಜೊತೆಯಾಗಿ ನೀನಂತೂ ಇರುವುದಿಲ್ಲ.
ಎಲ್ಲಿಂದ ಬಂದಿಯೋ ಗೊತ್ತಾಗುವುದಿಲ್ಲ, ಮುಂದೆ ಎಲ್ಲಿ ಹೋಗುತ್ತೀಯೋ ಗೊತ್ತಾಗುವುದಿಲ್ಲ. ಅಂತೂ ನಮಗೆ ನಾವು ಕಾರ್ಯವನ್ನು ನಿರ್ವಹಿಸುತ್ತಾ ವೇಳೆಯಲ್ಲಿ ದುಷ್ಟ ಶಕ್ತಿಗಳಿಂದ ನಮಗೆ ಏನಾದ್ರೂ ಕಷ್ಟಗಳು ಒದಗಿತು ಅಂತಾದ್ರೆ ಆ ವೇಳೆ ನಾವೇನ್ ಮಾಡ್ಬೇಕಮ್ಮ? ಮಕ್ಕಳೇ ಇಷ್ಟದಿ ಬರಲು ತಪ್ಪನೆ ಓ ತ್ರಿಮೂರ್ತಿಗಳೇ, ತಾಯಿ ಅದಕ್ಕಾಗಿ ಚಿಂತಿಸುವಂತಹ ಅಗತ್ಯವಿಲ್ಲ. ಕಷ್ಟ ಕಾಲದಿಂದ ನಿಷ್ಠೆಯಿಂದ ಬಯಸಿದೆ ಅಂತಾದ್ರೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಾನೇ ಸಹಾಯಕರಿಸುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ಹರೇ ಯೋಗಮಾಯಯ ಬೆರದೆ ತಾ ವಟಪತ್ರದಲ್ಲಿ ಮಲಗಿರಲು ವಟಪತ್ರದಲ್ಲಿ ದಾಗ ಮಲಗಿರಲು ನಿದ್ರೆಯೋ ಬಾಯೊಳಗೆ ನಿದ್ರೆಯೋ ಕಾಲ್ಬರಳಿದೆ ಬಾಯೊಳಗದು ಹರಿ ಅಮ್ಮನಾಡಿದ್ತಹ ಪ್ರತಿಯೊಂದು ಮಾತುಗಳು ಕೂಡ ಈ ಹೊತ್ತಿನಲ್ಲಿ ಮೈ ಮನಗಳಲ್ಲಿ ಮಾರ್ದನೆಗೊಳ್ಳುತ್ತಾ ಇದೆ. ಆಕೆ ಅದೃಶ್ಯವಾಗಿ ಹೋಗಿದ್ದಾಳೆ. ಈ ಹೊತ್ತಿನಲ್ಲಿ ಮುಂದೆ ಅಡಿಯನ್ನು ಇರಿಸುತ್ತಾ ವೇಳೆಯಲ್ಲಿ ಈ ರೀತಿಯ ತೊಡಕುಗಳು ಯಾಕೆ ಉಂಟಾಗುತ್ತಾ ಇದೆ ಎನ್ನುವುದು ದೊಡ್ಡ ಸಮಸ್ಯೆಯಾಗಿ ಹೋಯ್ತಲ್ಲ. ಸೃಷ್ಟಿಕರ್ತನಾಗಿರುತ್ತಹ ಬ್ರಹ್ಮದೇವ ನಾನೇ ಜ್ಯೇಷ್ಠ, ನಾನೇ ಶ್ರೇಷ್ಠ, ನೀವೆಲ್ಲ ಕನಿಷ್ಠರು ಎನ್ನುವಂತಹ ವಾದಕ್ಕೆ ಇಳಿದ ನಮ್ಮೊಳಗೆ ಪರಸ್ಪರವಾಗಿ ಅನ್ವೇಷಣೆಗೆ ನಾವು ತೊಡಗಬೇಕಾಗಿ ಬಂತು. ಹೀಗೆಲ್ಲ ಯಾಕೆ ಯಾಕೆ ಯಾಕೆ? ಉತ್ತರ ನನಗೆ ದೊರಕಿತು. ಅಮ್ಮ ನಾಡಿದ್ದಾಳಲ್ಲ ಒಂದು ಮಾತು, ಹೋದ ಕಲ್ಪದಲ್ಲಿ ಒಂದು ಪ್ರಪಂಚ ಇತ್ತು, ಅದು ಲಯಗೊಂಡಿದೆ, ಅದು ಸರ್ವಾಂಗ ಸುಂದರವಾಗಿ ನಮ್ಮ ಕಣ್ಣ ಎದುರು ತೋರಿ ಬರಬೇಕು, ಅದಕ್ಕೆ ನೀವು ಆದಿರಿ ಮಕ್ಕಳೇ. ಅಮ್ಮನಾಡಿದ ಮಾತು ಬಹಳಷ್ಟು ಸೂಕ್ಷ್ಮವಾಗಿ ನಾವು ಆಲೋಚಿಸಬೇಕಾದಂತಹ ವಿಷಯ ಇದು. ಅಮ್ಮನಿಗೆ ಅದೆಲ್ಲ ಕಾಣಬೇಕು ಅಂತಿದ್ರೆ ಈ ಮೂರು ಗುಣಗಳ ತಿಕ್ಕಾಟ ಆಗಲೇಬೇಕಲ್ವೇ? ತ್ರಿಗುಣಗಳ ಅನ್ಯೋನ್ಯ ಸಂಘರ್ಷದಿಂದ ಪ್ರಪಂಚ ಅನ್ನುವುದು ಸೃಷ್ಟಿಯಾಗಲಿಕ್ಕಿದೆ ಎನ್ನುವುದಕ್ಕೆ ಪೂರಕವಾಗಿ ನಮ್ಮೊಳಗೆ ಈ ರೀತಿಯ ಘರ್ಷಣೆ ಆಗುತ್ತಾ ಇದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯಿತು. ಏನೇ ಇರಲಿ, ಹೋದಂತಹ ಬ್ರಹ್ಮದೇವನ ಆ ರಜೋಗುಣ ಅಹಂ ಅನ್ನುವಂಥದ್ದು ಏನಿದೆಯೋ ಅದು ಹದಕ್ಕೆ ಬರಬೇಕು. ಆ ಮೂಲಕವಾಗಿ ನನ್ನ ಬಳಿಗೆ ಆತ ಬಂದು ಸೇರಬೇಕು ಎನ್ನುವುದಕ್ಕಾಗಿ ದೇಹದ ನವದ್ವಾರಗಳನ್ನು ಬಂಧಿಸಿ ಆ ಮೂಲಕವಾಗಿ ಅವನಿಗೆ ನೋಡುವುದಕ್ಕೆ ಬೇಕಾದಷ್ಟು ಅವಕಾಶವನ್ನು ಮಾಡಿ ತೋರಿಸಿದ ಹಾಗಾಯಿತು. ಹಾಗಂತ ಕೆಲವು ಮಂದಿ ಆ ವಿಷಯಕವಾಗಿ ನನ್ನನ್ನು ಆಕ್ಷೇಪಿಸಬಹುದು. ಬ್ರಹ್ಮನಾದರೂ ರಜೋಗುಣ ಭರಿತನಾಗಿ ಆ ರೀತಿಯ ತಪ್ಪು ಮಾಡ್ತಾನೆ, ನಾರಾಯಣ ಯಾಕೆ ಈ ರೀತಿಯಾಗಿ ವರ್ತಿಸಿದ ಎನ್ನುವುದು ಕೂಡ ಅವರಿಗೆ ತಪ್ಪಾಗಿ ಕಾಣಿಸಿಕೊಳ್ಳಲಬಹುದು. ಸಮರ್ಪಕವಾದಂತಹ ಉತ್ತರವನ್ನು ಇಲ್ಲಿ ಕಂಡು ಹುಡುಕುವುದಕ್ಕೆ ಬರುತ್ತದೆ. ರಜೋಗುಣ ಭರಿತನಾಗಿರುವಂತಹ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಬ್ರಹ್ಮನಾದರೂ ಕೂಡ ಒಂದಲ್ಲ ಒಂದು ದಿವಸ ಈ ತೆರನಾಗಿರುತ್ತಾ ಬಂಧನಕ್ಕೆ ಒಳಗಾಗುತ್ತಾನೆ ಎನ್ನುವುದು ಪಾಠವಾಗಿ ತೋರಿ ಬರಬೇಕು ಎನ್ನುವುದಕ್ಕಾಗಿ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೇನೆ. ಅದಲ್ಲ, ಈ ಹೊತ್ತು ಮೂರು ಗುಣಗಳು ಏಕರಾಶಿಗೆ ಬಂದುದೇ ತಡ. ಯಾಕೋ ಏನೋ ಮೈ ಮನಸ್ಸುಗಳಿಗೆ ಒಂದು ರೀತಿಯಾಗಿ ಜಾಡ್ಯತನ ಆವರಿಸುತ್ತಾಗಿದೆ. ನಿದ್ರೆ ಮಾಡಬೇಕು ಅಂತ ಆಗುತ್ತದೆ. ನಿದ್ರೆ ಮಾಡಬೇಕು, ಹೌದಪ್ಪ, ಎಲ್ಲ ಕಡೆ ನೀರಲ್ಲದೆ ಮತ್ತೇನು ಗೋಚರಿಸುತ್ತಾ ಇಲ್ವಲ್ಲ, ಏನು ಮಾಡ? ಓ, ದೂರದಿಂದಲೇ ಒಂದು ಆಲದ ಎಲೆ ತೇಲಿಕೊಂಡು ನನ್ನ ಸಮೀಪ ಸೇರಿಕೊಳ್ಳುತ್ತಾ ಇದೆ. ಸೃಷ್ಟಿಕರ್ತ ಬ್ರಹ್ಮದೇವರ ಸೃಷ್ಟಿಯ ಕೆಲಸ ಇನ್ನೂ ತೊಡಗಲಿಲ್ಲ. ಅದಕ್ಕಿಂತ ಮೊದಲೇ ಈ ಒಂದು ಆಲದ ಎಲೆ ಹೇಗೆ ಸೃಷ್ಟಿಯಾಯಿತು? ಮಹಾತಾಯಿಯ ಸಂಕಲ್ಪ ಸೃಷ್ಟಿ. ಆದ್ದರಿಂದಲೇ ಕಿರಿದಾಗಿರುವಂತಹ ಆಲದ ಎಲೆಯ ಮೇಲೆ ಬಾಲ ಮುಕುಂದರಾಗಿ ಕಾಲ ಹೆಬ್ಬೆರಳನ್ನು ಬಾಯೊಳಗೆ ಇರಿಸಿಕೊಂಡು ಸ್ವಲ್ಪ ಹೊತ್ತು ಹಾಯಾಗಿ ಯೋಗ ನಿದ್ರೆಯನ್ನು ಸೇರಿಕೊಳ್ಳುತ್ತೇನೆ. ಹರಿಯೋ ಮಲಗಿರೆ
ಜಲಮಯವಾಗಿಯೇ ಹೊರತು ಕಾಣಿಸಬಲ್ಲೆವು. ಒಮ್ಮೆನ್ನೊಮ್ಮೆಗೆ ನಾನೊಬ್ಬ ಹುಟ್ಟಿಕೊಂಡಿದ್ದೇನೆ. ಕಿವಿಗಳಿಗೆ ಕೇಳುತ್ತಿದೆ ಭೋರ್ಗರೆವ ಶಬ್ದ. ನಾಲ್ತೆಸೆಯನ್ನ ನೋಡಿದ್ದಾದರೆ ನೀರಲ್ಲದೆ ಮತ್ತೇನಿಲ್ಲ. ಹಾಗಾದರೆ ನನ್ನ ಹುಟ್ಟಿನ ಗುಟ್ಟೇನು ತಿಳಿಯುವುದಕ್ಕಾಗಿ ಈ ನೀರಿನಲ್ಲಿಯೇ ಮುಂದುವರಿಯುತ್ತೇನೆ.
ಜಲರಾಶಿಯಲ್ಲಿ ಜನ್ಮವ ಕೊಟ್ಟವ ಯಾರು ತಿಳಿಯಬಹುದು. ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಸುತ್ತಲೂ ನೋಡಿದ ಎಂದಾದರೆ ಕತ್ತಲೆಯ ಕಾಳಗರ್ಭ, ಇನ್ನೊಂದೆಡೆಯಲ್ಲಿ ಶಬ್ದ, ಮತ್ತೊಂದೆಡೆಯಲ್ಲಿ ವಾಸನೆ. ಹಾಗಾದರೂ ಇನ್ನೊಂದೆಡೆಯಲ್ಲಿ ಯಾವ ರೂಪವು ಯಾವ ವಸ್ತುವು ಏನೂ ಕಾಣಿಸ್ತಾ ಇಲ್ಲವಲ್ಲ. ಹಾಗಾದ್ರೆ ಈ ಮಧ್ಯೆಲ್ಲ ಹುಟ್ಟಾಯಿತೆ ಅಲ್ಲ, ಸೃಷ್ಟಿಗೆ ಕಾರಣವಾದರೂ ಯಾರು? ಒಂದನ್ನು ತಿಳಿಯದಾದರಲ್ಲ, ಒಂದು ಕೆಲಸ ಮಾಡೋಣ. ಏನಿದ್ರೂ ರಹಸ್ಯವನ್ನು ಭೇದಿಸಲೇಬೇಕಾಗಿದೆ. ಈ ಜಲರಾಶಿಯನ್ನು ಶೋಧಿಸುತ್ತಾ ಶೋಧಿಸುತ್ತಾ ನಡೀತಾ ಇರುತ್ತೆ. ನೀನು ಯಾರು? ನೀನು ಯಾರು? ಎಲ್ಲಿಂದ ಬಂದೆ? ನನಗೆ ಗೊತ್ತಿಲ್ಲ. ಮೇಲಿಂದ ಕೆಳಗೆ ಬಿದ್ದೆಯೋ? ನೀನು ಕೆಳಗಿಂದ ಮೇಲೆದ್ದೆಯೋ? ನಿನ್ನಲ್ಲಿ ಕೇಳಿದೆ. ನಾನು ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ. ನಿನ್ನ ಸಮಸ್ಯೆ ನನ್ನ ಸಮಸ್ಯೆ, ನಮ್ಮ ಇಬ್ಬರ ಸಮಸ್ಯೆ ಒಂದೇ. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಹೇಗೆ? ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಮಾಡಿಕೊಂಡ್ರೆ ಹೇಗೆ? ಅದೇ ಅನ್ನಿಸ್ತದೆ ನನಗೆ. ನಿನ್ನಲ್ಲಿ ಇಷ್ಟು ಹೊತ್ತು ಮಾತಾಡಿದನು, ಏನಾಯ್ತು ನಿನಗೆ? ಒಂದು ರೀತಿಯ ಗೌರವ ಭಾವ. ನನಗೂ ಅಷ್ಟೇ. ನಿನ್ನನ್ನ ಕಂಡಾಗ ಒಂದು ಬಗೆಯ ಪ್ರೀತಿ, ನಮ್ಮೊಳಗೊಂದು ಸಂಬಂಧ. ಆದುದರಿಂದ ನಿನ್ನನ್ನು ಅಣ್ಣ ಹಾಗೆ ಅಂದ ಮೇಲೆ ನೀನು ನನಗೆ ತಮ್ಮ. ಅಣ್ಣ ತಮ್ಮ ಸಾಕಾಗುತ್ತದೆ. ಒಪ್ಪುವ ಹೆಸರಾಗಿರ್ಬೇಕು. ಸರಿ, ಹೆಸರಿಡ್ಲಿಕ್ಕೆ ಬೇರೆ ಯಾರಿದ್ದಾರಿಲ್ಲಿ? ಒಂದ ನೀನು ನನಗೆ ಇಡಬೇಕು, ನಾನೇ ಇಡ್ತೇನೆ. ನಮಗೆ ನಾವೇ ಇಟ್ಟುಕೊಳ್ಳೋಣ. ಮೊದಲು ನೀನು ನನಗೆ ಹೆಸರಿಡು. ದೇಹಕ್ಕೆ ಒಪ್ಪಬೇಕು. ನಿಲ್ಲೋ. ಏ ಅಣ್ಣ ತಮ್ಮ, ಏನು ಮೆತ್ತಗೆ ಏನು ಮೆತ್ತಗೆ? ಹೌದು, ನಿನ್ನ ಶರೀರ. ಕೈ ತೆಗೆಯುವುದಕ್ಕೆ ಮನಸ್ಸು ಬರಲಿಲ್ಲ. ಹೌದೇ? ನಿನಗೆ ಹೆಸರು ಮೆತ್ತಗೆ ಅಂತಲೇ ಆಗಬಹುದೇ? ಹೆಸರಿಡು ಅಂತ ಹೇಳು. ಆಯ್ತು, ಹೆಸರಿಡ್ಲಿಕ್ಕೆ ಹೇಳಿದ್ರೆ ಮೆತ್ತಗೆ. ಅದೇನೋ ಮೆತ್ತಗೆ. ಹಾಗಾದ್ರೆ ಹೀಗೆ ಮಾಡೋಣ. ಹೇಗೆ? ಮೃದುವಾದ ಶರೀರವನ್ನು ಹೊಂದಿದವ ಮಧು ಅನ್ನುವ ಹಾಗೆ ಹೆಸರನ್ನಿಟ್ಟೆ. ಸರಿ, ಬಂದೆ. ಇದು ಮೆತ್ತಗಿಲ್ಲ. ಏನು ಕಠಿಣವಾದ ಶರೀರ. ನನ್ನ ಶರೀರವೇ ಹಾಗೆ. ಅದಕ್ಕೊಪ್ಪುವ ಹೆಸರೇ ಕೈಟಭ. ಮಧು ಕೈಟಭ ಹೆಸರೇನೋ ಆಯಿತು. ಹಸಿವಾಗುತ್ತದೆ.
ಕಾಣುತ್ತಾ ಇದೆ ಜಲರಾಶಿ. ಅದರಲ್ಲೇನಿದೆ? ಅಡಿಗೆ ನಾವು ನೀರಿಗೆ ಬಡಿದಾಗ ಅಡಿಯಲ್ಲಿರುವ ವಸ್ತುಗಳೆಲ್ಲ ಮೇಲಕ್ಕೆ ಬರಬಹುದು. ಬಂದಾಗ ನಮಗೆ ಅದನ್ನು ಹಿಡಿಯುವುದು ತಿನ್ನುವುದು ಅದೇ ಸರಿ. ಬಿಸಿ ನನಗೆ ಗೊತ್ತಾಗಲಿಲ್ಲ. ಕೈಗೆ ಸಿಕ್ಕಿದ್ದಲ್ಲ, ಮತ್ತೆ ಕಾಣುವುದಕ್ಕೆ ಸಿಕ್ಕಿದ್ದು. ಎಲ್ಲಿದ್ದ? ಚಿಕ್ಕವನೋರ್ವ ನೋಡಲ್ಲಿ. ಚಿಕ್ಕವರೊಬ್ಬ ಕುಳಿತಿದ್ದಾನೆ. ಗಡಗುಟ್ಟಿ ನಡುಗುತ್ತಾ ಇದ್ದಾನೆ. ಈ ಜಲದಲ್ಲಿ ಅಡಗುವ ಮುನ್ನ ಅದಕ್ಕಿಂತ ಬದಲಾಗಿ ಅದನ್ನು ಮರೆಯಗೊಳ್ಳುತ್ತ ವಿಧಾತ ಮನದಲ್ಲಿ ತರಕರಿಸಿದನು ದೈತ್ಯರು ತಿನ ಬರುವರನ್ನ ತರಕರಿಸಿದನು ದೈತ್ಯರು ತಿನ ಬರುವರನ್ನ ಮಗನಾದಂತಹ ಈ ಬ್ರಹ್ಮನ ಅವಸ್ಥೆ ಏನಂತ ಗ್ರಹಿಸಮ್ಮ. ನನ್ನ ಹೆಸರನ್ನು ಉದ್ಯೋಗವನ್ನು ಮನಸ್ಸಿಯಲ್ಲೇ ಗ್ರಹಿಸಿ ಅಹಂಕಾರ ಎತ್ತರಕ್ಕೆ ಏರಿದ ನಾನು ನಿಜವನ್ನು ತಿಳಿದಕ್ಕಿಂತ ವಿಷ್ಣುವಿನ
ಹೊಟ್ಟೆಯೊಳಗೆ ಹೋಗಿ ಎಲ್ಲವನ್ನು ತಿಳಿದು ಬರುವಾಗ ವಿಷ್ಣು ನಿದ್ರಾಸಕ್ತನಾಗಿದ್ದಾನೆ. ನಿದ್ರಾಭಂಗ ಮಹಾಪಾಪ ಎನ್ನುವ ಕಾರಣದಿಂದ ಅವನು ಎಚ್ಚೆತ್ತಾಗ ವಿಷಯವನ್ನು ತಿಳಿಸೋಣ ಅಂತ ನಾನು ಸುಮ್ಮನೆ ಕುಳಿತುಕೊಂಡಿದ್ರೆ ಎರಡು ಭೀಕರ ದೊಡ್ಡ ಆಕೃತಿಗಳು, ಅವರ ಮೀಸೆಯು ಅವರ ಕಣ್ಣು, ಒಬ್ಬನು ಇಬ್ರು, ಒಬ್ಬನಿಂದ ಮತ್ತೊಬ್ಬ ನೋಡ್ಲಿಕ್ಕೆ ಆಗುದಿಲ್ಲ. ನನ್ನ ಕಣ್ಣು ಅಲ್ಲಿಗೆ ಮುಚ್ಚಿ ಮುಚ್ಚಿ ನಾನು ಕಣ್ಣು ಮುಚ್ಚಿ ಕೈ ಮುಗಿದರೂ ಅವರು ಬಿಟ್ಟು ಆಗುದಿಲ್ಲ. ನಾನು ಎತ್ತ ಓಡಿದ್ರು ತಪ್ಪಿಸೋಕ್ಕಾಗುದಿಲ್ಲ. ಬೆನ್ನಟ್ಟಿ ಬರ್ತಾ ಇದ್ದಾರೆ. ತಾಯಿ ಆದಿಮಾಯೆ, ನಿನ್ನ ಮಗನಾದಂತಹ ಬ್ರಹ್ಮ ಯಾರಲ್ಲಿ ಈ ವಿಷಯವನ್ನು ಹೇಳುದು? ನಾನು ಉದ್ಯೋಗವನ್ನು ಮಾಡಬೇಕು ಅಂತ ಇದ್ರೆ ಇವರ ಕೈಯಿಂದ ತಪ್ಪಿ ನಾನು ಉಳಿಬೇಕು. ಅದಕ್ಕಾಗಿ ಏನಾದ್ರೂ ಒಂದು ಉಪಾಯ ಮಾಡಮ್ಮ, ಉಪಾಯ ಹೇಳು. ರಕ್ಷಿಸು ಜನನಿ, ರಕ್ಷಿಸು. ಈಗ ಧೈರ್ಯ ಬಂತು. ನಮ್ಮಮ್ಮ ಮನಸ್ಸಿನಲ್ಲೇ ನಿಂತು ನನಗೆ ಅಭಯ ಪ್ರದಾನ ಮಾಡಿದ್ದಾಳೆ. ಮಗನೇ ಬ್ರಹ್ಮ, ನೀನು ಹೆದರಬೇಡ. ನಾನು ವಿಷ್ಣುವನ್ನು ಮಾಯೆಯಾಗಿ ಆವರಿಸಿಕೊಂಡಿದ್ದೇನೆ, ಆದ್ರಿಂದ ನಿದ್ರಾಸಕ್ತನಾಗಿದ್ದಾನೆ. ಅವನು ಸದ್ಯವೇ ನಿದ್ರೆಯನ್ನು ಕಳೆದು ಎಚ್ಚರಾವಸ್ಥೆಗೆ ಬರುವಾಗ ಅವನಿಗೆ ಸಿಕ್ಕುವಂತೆ ಇದೊಂದು ಆಯುಧವನ್ನು ಇಟ್ಟು ಬಿಡು. ಅದು ಅವನ ಕೈಗೆ ಸಿಕ್ಕಿದ ಮೇಲೆ ಆ ದುಷ್ಟರ ಸಂಹಾರ ಮಾಡ್ತಾನೆ. ಸಾಯ್ಬೇಕು ಪಾಪಿಗಳು, ಉಳಿಯ ಕೂಡದು. ಹಾಗಿದ್ರೆ ನಾನೇನು ಮಾಡ್ಬೇಕು? ಅಷ್ಟೊತ್ತು ನೋಡ್ಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ಹೆದರದೆ ನಾಭಿ ಕಮಲದ ನಾಳದಲ್ಲಿ ಅವಿತು ಕುಳಿತುಕೋ ಮಗನೆ ಅಂತ ಅಭಯವಾಕ್ಯವಾಗಿದೆ. ಅಮ್ಮ ಹೇಳಿದ ಹಾಗೆ ಮಾಡ್ತೇನೆ. ಸ್ವಲ್ಪ ತೊಲಗಿ ನಿಲಳ ನಳಿನನಾಭನು ತೊರೆದು ನಿದ್ರೆಯ ನಳಿನನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆ ಜಪೇರುವ ತನ್ನ ವದನದಳೆ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಳೆ ಬ್ರಹ್ಮನಂತೂ ಬರುವ ಲಕ್ಷಣ ಕಾಣಿಸುವುದಿಲ್ಲ. ಹಾಗಂತ ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಇದ್ದಂತಹ ಅಮ್ಮ ಅಲ್ಲಿದ್ದುಕೊಂಡು ಇಲ್ಲೇನು ನಡೀತಾ ಇದೆ ಅನ್ನುವುದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದಾಳೆ ಎನ್ನುವುದಂತೂ ಸ್ಪಷ್ಟವೇ ಹೌದು. ನಾರಾಯಣ ಈ ಹೊತ್ತು ಆಯಾಸಗೊಂಡಿದ್ದಾನೆ, ನಿದ್ರಿಸಬೇಕು ಅಂತಲೇ ಅಮ್ಮ ಈ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟದ್ದು. ಮೈ ಮನಸ್ಸುಗಳಿಗೆ ಉಂಟಾಗಿರುತ್ತಹ ಈ ಆಯಾಸಗಳೆಲ್ಲ ದೂರ ಆಗಬೇಕು ಅಂತಿದ್ರೆ ಒಳ್ಳೆಯ ವ್ಯವಸ್ಥಿತವಾದ ನಿದ್ರೆ ಬರಬೇಕು. ಇವತ್ತು ಹಾಗೆ ಒಳ್ಳೆ ನಿದ್ರೆ ಬಂದಿದೆ. ಅಂತೂ ಈ ಹೊತ್ತಿನಲ್ಲಿ ಮಾತ್ರ ಮೈಗೆ ಆವರಿಸುತ್ತಹ ನಿದ್ರೆ ದೂರವಾಯಿತು. ಯೋಗ ನಿದ್ರೆಯನ್ನು ಉಳಿದು ಮತ್ತೆ ಎಚ್ಚೆತ್ತದೆ ತಡ. ದೂರದಿಂದಲೇ ತೇಲಿಕೊಂಡು ಬಂದಂತಹ ಒಂದು ಆಯುಧ ನನ್ನ ಕೈ ಸೇರಿಕೊಂಡಿದೆ. ವಕ್ರವಾಗಿ ತಿರುಗುವ ಕಾರಣ ಇದು ಚಕ್ರವೂ ಹೌದು. ಸಹಸ್ರ ಅರಗಳಿಂದ ಶೋಭಿಸುವ ಕಾರಣ ಇದು ಸಹಸ್ರಾರವೂ ಹೌದು. ನನ್ನ ದರ್ಶನದಿಂದ ಇದು ಸುದರ್ಶನವೂ ಹೌದು. ಆಯುಧ ಸೇರಿಕೊಂಡದ್ದೇ ತಡ. ಒಂದು ರೀತಿಯಾಗಿ ಉತ್ಸಾಹ, ಯಾರಲ್ಲಾದ್ರೂ ಹೊಡೆದಾಟ ಮಾಡಬೇಕು ಅಂತ. ಸದ್ಯಕ್ಕೆ ಇಲ್ಲಿ ಯಾರು ಕಾಣಿಸುವುದಿಲ್ಲ. ಓ, ಅಲ್ಲೊಂದು ಗುಂಡು ಕೇಳಿಸುತ್ತಾ ಇದೆ. ಯಾರು ಬರ್ಲಿ ಬರ್ಲಿ.
ನಿನ್ನಲ್ಲಿ ನನ್ನಲ್ಲಿ ನಾವೆಂತದ್ದು ಒಂದು ಹುಡುಕಿಕೊಂಡು ಬರುವಾಗ ಅದು ಕಾಣದೆ ಹೋಯ್ತು. ಇಲ್ಲಿ ನೋಡಿದ್ರೆ ನೇರ ಮೇಲೆ ನೀನು ಕೂತಿದ್ದಿ. ನಮ್ಮನ್ನ ನೋಡಿ ಕಿರುನಾಗೆ ನಿನ್ನದ್ದು ಕುಳಿತ ನಿನ್ನ ಮೈ ಬಣ್ಣ ಕಪ್ಪಾಗಿದೆ. ಯಾರಯ್ಯ ನೀನು? ನೀರ ಮೇಲೆ ಕುಳಿತದ್ದು ಯಾಕೆ ಹೇಳು. ಅಂತೂ ಯಾಕೆ ಯಾಕೆ ಅನ್ನುವುದು ನಿನ್ನ ಪ್ರಶ್ನೆ. ಉತ್ತರ ಬೇಕಲ್ಲ. ಹಾಗಾದ್ರೆ ಇವ ಹುಡುಕುವುದು ಯಾಕೆ? ಹಸಿವಾಗಿದಂತೆ ಅವನಿಗೆ. ಜಲರಾಶಿಯನ್ನು ಹುಡುಕುತ್ತಾ ಹೊರಟದ್ದು. ಮುಂದುವರಿದು ಬಂದಾಗ ನೋಡಿದೆವು ಪ್ರಾಣಿ ಒಂದರ, ಅಟ್ಟಿಸಿಕೊಂಡು ಬಂದೆವು. ಈಗ ನಿನ್ನನ್ನು ಕಾಣುತ್ತಾ ಇದ್ದೇವೆ. ಅದು ಮರೆಯಾಯಿತು. ಹಾಗಾದರೆ ತೋರು ಬೇಗ ಬದಲು ಕಂಡ ಪೋರನಲ್ಲಿ ಪೋದ ಬಂಡ. ಬಂಡ ನೀನು ನೀನು ನನಗಲ್ಲ ಬಂಡ ಕರಿಯ ಎಲ್ಲ ಇದು ನಿನಗೆ, ನನಗೆ ಎಲ್ಲ ನಿನಗೆ. ಹೊಸ ಹೊಸ ಹೆಸರುಗಳು. ಹೌದೌದು. ಅಡ್ಡಿಲ್ಲ ಬಿಡು. ತೋರಿಸ್ತೀಯೋ ಇಲ್ಲವಾ? ಅಲ್ಲ, ಇಷ್ಟು ಜೋರು ಮಾಡುವ, ಇಷ್ಟು ವಿಚಾರಿಸುವ ನೀವು ಯಾರು ಅಂತ ಬೇಕಲ್ಲ. ನಾವು ಯಾವಾಗ ಬಂದಿದ್ದೇವೆ, ಇವನಿಗೆ ನಾವು ಯಾರು ಅಂತ ಗೊತ್ತಿಲ್ಲ. ನೀರಿಗೆ ಇಳಿದು ಹೊತ್ತು ಸಮಯ ಎಷ್ಟಾಯ್ತು. ಸಾಮಾನ್ಯರಲ್ಲ, ಧೀರರಿದ್ದೇವೆ, ಶೂರರಿದ್ದೇವೆ, ಕಣ ಗಂಭೀರರಿದ್ದೇವೆ. ಆದ ನಾವು ಧೀರ ಮಧು ನಾನು, ಕೈಟಬನವರು ನಾನು. ಧೀರ ಮಧು ಕೈಟಬರು. ಗಂಭೀರರ ಹೃದಯ ನೀವು ಧೀರ ಮಧು ಕೈಟಬರೆ ನೀವು.
ನಾವೇ ಮಧು ಕೈ ಇಟ್ಟ ಬರುದ್ರೆ ಹೀಗಲ್ಲ. ಹೇಗೆ? ಹೌದಾ? ಹೇಗೋ? ಅಲ್ಲ ನೀವು ನೋಡುವಾಗಲೇ ಗೊತ್ತಾಗುತ್ತದೆ. ಒಂದೇ ತೆರನಾಗಿ ಇದ್ದೀರಿ ನೀವು. ಒಂದೇ ಲೆಕ್ಕ. ಒಬ್ಬಾ ವ್ಯತ್ಯಾಸ ಏನು ಕಾಣುವುದಿಲ್ಲ. ಒಂದೇ ತೆರನಾಗಿ ನಿಮ್ಮನ್ನು ನೋಡಿದ ಕ್ಷಣ ಭೂರಿ ತೋಷವಾಂತೆನ ಹತೋಷ ಆಯಿತು ನನಗೆ. ಯಾಕಾಗಬೇಕು? ಸುಮ್ಮನೆ ಅಲ್ಲ, ನೋಡುವಾಗ ಇಂಥದ್ದೊಂದು ಅದ್ಭುತ ಚಿತ್ರ ನನ್ನ ಕಣ್ಣ ಮುಂದೆ ಈವರೆಗೆ ಕಾಣಿಸಿಕೊಂಡ ಹಾಗಿಲ್ಲ. ಆದ್ದರಿಂದಲೇ ನೋಡಿ ಸಂತೋಷವಾಯಿತು. ಬಿಡಿ, ನಾನು ಕುಳಿತದ್ದಕ್ಕೆ, ನಗಾಡಿದ್ದಕ್ಕೆ, ಪ್ರತಿಯೊಂದಕ್ಕೂ ಈ ರೀತಿಯ ಪ್ರಶ್ನೆ ಮಾಡ್ತಾ ಇದ್ದೀರಿ, ಜೋರು ಮಾಡ್ತಾ ಇದ್ದೀರಿ. ಯಾರನ್ನ ಒಬ್ಬರನ್ನು ಹುಡುಕಾಡಿಕೊಂಡು ಬಂದಿದ್ದೀರಿ, ಅವ ನನ್ನ ಆಶ್ರಯದಲ್ಲಿ ಇರಬಹುದು ಅಂತ ತಿಳ್ಕೊಂಡು ನನ್ನ ಪ್ರಶ್ನಿಸುತ್ತಾ ಇದ್ದೀನಿ. ಅನುಮಾನವೇ ಇಲ್ಲ, ನಿನ್ಗೆ ಗೊತ್ತು. ಹುಡುಕಿಕೊಂಡು ಬಂದವ ಸಿಕ್ಕುದಿಲ್ಲಲ್ಲ, ಕರ್ಮ ಈಗ ಸಿಕ್ಕುದಿಲ್ಲಲ್ಲ. ನಿನ್ಗೆ ಗೊತ್ತು. ಹೌದಾ? ನನಗೆ ಗೊತ್ತು, ನೀನು ನೋಡಿದ್ದಿ ಅಂತ ನೀವು ತಿಳಿಯಬಹುದು. ಆದ್ರೆ ಗೊತ್ತಿರಬೇಕು ಅಂತಿದ್ರೆ, ನಾನು ನೋಡಿರ್ಬೇಕು ಅಂತಿದ್ರೆ ನಮ್ಮ ಗಮನ ಆ ಕಡೆಗೆ ಬೇಕಲ್ಲ. ನನ್ನಿಂದ ಮೊದಲು ನಿನ್ಗೆ ಗೊತ್ತುಂಟು. ಇಲ್ಲ, ವಿಷಯ ಗೊತ್ತಿದೆ, ಮರೆ ಮಾಚಬೇಡ. ನೀವು ನೋಡಿದ್ದಿರಬಹುದು, ಬೆನ್ನಟ್ಟಿದ್ದಿರಬಹುದು. ನಾನಂತೂ ನೋಡ್ಲೇ ಇಲ್ಲ. ನನ್ನ ಗಮನ ಆ ಕಡೆ ಹೋಗಲೂ ಇಲ್ಲ. ಯಾವ ಕಡೆಗೆ ಇರ್ಬೇಕು ಅಂತಿದ್ರೆ ಎತ್ತ ಗಮನವಯ್ಯ. ಕೆಲವರ ಕೆಲಸವೇ ಹಾಗೆ, ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಾದ್ರೆ ಆ ಕಡೆ ಏನ್ ಮಾಡ್ತಾರೆ, ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಮಾತ್ರ ಬೇರೆ ನಡೆಯುವುದು. ಹಾಗೆ ಇರುತ್ತದೆ. ಹಾಗೆಲ್ಲ ನಮ್ಮ ಗಮನ. ನಮ್ಮ ಗಮನ ಏನಿದ್ರು ಕೂಡ ನಮ್ಮ ನಿಷ್ಠೆಯ ಮೇಲೆ, ನಮ್ಮ ಕರ್ತವ್ಯದ ಮೇಲೆ. ಯಾವುದರ ಬಗ್ಗೆ ನಿಷ್ಠೆ ಗೊತ್ತಿಲ್ವ ನಿಮಗೆ? ಇನ್ನೂ ಗೊತ್ತಾಗಲಿಲ್ಲ? ಎಲ್ಲಾ ಕಡೆ ನೀರಲ್ಲದೆ ಮತ್ತೇನು ಗೋಚರಿಸುತ್ತಾ ಇಲ್ಲ. ಏನೇನು ಇಲ್ಲ. ತೋರುವಂತಹ ಈ ಜಲಭ್ಯ ಇದೆಯಲ್ಲ, ಇದರ ಬಾಯಿ ಮುಚ್ಚಿಗೋ. ಜಲದಿ ಗೊಡೆಯನೆಂದೆನುತ್ತ ಗಳಹ ಬೇಡ ಎಲ್ಲವ ದೂರುತ್ತ ಹಾಗೆ ಮಾತಾಡಿದೆ ಎಂದಾದರೆ, ನಮ್ಮಲ್ಲಿ ಸಲುಗೆ ತೋರಿದೆ ಎಂದಾದರೆ ನಮ್ಮ ವಿಕ್ರಮವನ್ನ ತೋರಿಕೊಟ್ಟೆವು. ಹೌದಾ? ಮತ್ತೆ ಮಾಡುವುದಲ್ವಾ? ಮತ್ತೆ ಅದು ಬಿಡಯ್ಯ, ಅದು ಮತ್ತೆ ನೋಡಿಕೊಳ್ಳುವ. ಇವ ಹೇಳಿದ್ರಲ್ಲ, ನೋಡಿದ್ದೇನೆ ಹಾಗೆ ಹೀಗೆ ಅಂತ. ನೋಡಿದ್ದು ಅದ್ರಲ್ಲಿ ಎರಡು ಮಾತಿಲ್ಲ. ಅವ ಹೇಗಿದ್ದ ಅಂತ ಬೇಕಲ್ಲ. ನಿನಗೆ ತಲೆ ಒಂದೇ. ತಲಾ ಒಂದೇ ಅಲ್ಲ? ಯಾವ ಲಾ ಮಾರಾಯ? ಲಾ ಅಲ್ಲ, ಲೇ 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 ಲೇ. ಒಂದು ಸಣ್ಣ ಸಂದೇಹ. ಎಂತದ್ದು? ಅವನಿಗೆ ತಲೆ 5? ಅವನಿಗೆ ತಲೆ 5 ಅಲ್ಲ, ನನಗೆ ಲೆಕ್ಕ ಬರುವುದು 5. ತಲೆಯೇ 5 ಮಾರಾಯ. ತಲೆ ಅಣ್ಣ ಹೇಳಿ ಓದಿದೆ ಹೇಳಿ. ಹೌದಾ? ಲೆಕ್ಕ ಹೆಚ್ಚು ಬರ್ತದ? ಲೆಕ್ಕ ಹೆಚ್ಚು. ಲೆಕ್ಕ ಅವನಿಗೆ ತಲೆ 5. ಅವನಿಗೆ. ನಿನಗೆ ಎಷ್ಟು? ನನಗೆಷ್ಟು ಅಣ್ಣ? ಗೊತ್ತಾ? ನಿನಗೆ ಗೊತ್ತಾಗುತ್ತೆ. ಅಣ್ಣನಿಗೆ ಗೊತ್ತು, ನನಗೆ ಗೊತ್ತು. ಒಂದೊಂದೇ ಒಂದೊಂದೇ ಒಂದೊಂದೇ. ನನಗೆ ಎಷ್ಟು? ಒಂದೇ. ಒಟ್ಟು ಎಷ್ಟಾಯ್ತು? ಒಂದೆಷ್ಟಾಯ್ತು ಹೇಳು. ಒಟ್ಟಿಗೆ ಎಷ್ಟಾಯ್ತು? 5 5 5 1 5 5 1 5 5 3 5 10 5 3 15 5 25 30. ನಿನಗೆ ಮಗ್ಗಿ ಕೇಳಿದ್ ನಾನು. ಅವನಿಗೆ ತಲೆ 1 5, ಇವನಿಗೆ ತಲೆ 1.
ಅದರ ಬಣ್ಣ ಬೆಳ್ಳಗಿತ್ತು, ಇದರ ಬಣ್ಣ ಕಪ್ಪಾಗಿದೆ. ಅದು ನಮ್ಮನ್ನು ನೋಡಿ ಗಡಗಡ ನಡುಗುತ್ತಿದ್ದ. ಇದಕ್ಕೆ ಹೆದರಿಕೆ ಸಂತಾನ ಇಲ್ಲ. ವ್ಯತ್ಯಾಸ ಗೊತ್ತಾಯ್ತು. ಏನು ಆ ಪ್ರಾಣಿಯನ್ನು ತೋರಿಸಿದ್ರೆ ಸರಿ, ಇಲ್ಲದೆ ಇದ್ರೆ ಕೈಗೆ ಕೈ ಜೋಡಿಸ್ತೇವೆ, ನಮ್ಮ ಹಿಡಿಯುತ್ತೇವೆ, ಗಂಟಲೊಳಗೆ ಇಳಿಸಿ ಬಂದ ನೀಗಿಸಿಕೊಡ್ತೇವೆ. ಹೌದಾ? ತೋರಿಸಿ ಕೊಡದೇ ಇದ್ರೆ ನಾವು ನುಂಗೋದೆ ಬಿಡ್ಲಿಕ್ಕಿಲ್ಲ, ಬಿಡುವುದಿಲ್ಲ. ಮಧುಕೈಟವರೇ, ಏನೋ ನಿಮ್ಮನ್ನು ಕಂಡಾಗ ಒಂದು ರೀತಿಯಾಗಿ ಸಲುಗೆಯಿಂದ ವ್ಯವಹರಿಸೋಣ ಅನ್ನಿಸಿತು. ಸಲುಗೆಯಲ್ಲ, ಹಾಸ್ಯ ಪ್ರಹಸನ ಉಂಟಾಯಿತು. ನೀವು ಅದನ್ನೆಲ್ಲ ಧಿಕ್ಕರಿಸ್ತಾ ಇದ್ದೀರಿ. ನುಂಗುವುದು, ತಿನ್ನುವುದು ಎಂತದ್ದು ಹಾಸ್ಯವೇ ಆಗ್ತಾ ಉಂಟು. ತಿನ್ನು ಅಷ್ಟು ಸುಲಭ ಅಂತ ತಿಳ್ಕೊಳ್ಬೇಡಿ. ಹೇಳಿ, ಈಗ ಕಷ್ಟ. ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಾಗಲಾರೆ. ಈಗ ಏನು ಇದೆಂತದು? ಯಾರಿಗೆ ಗೊತ್ತು? ನಿನ್ಗೆ ಗೊತ್ತಂತ? ಬೆರಳು. ಅವ ಹೇಳ್ಬೇಕದು ನಿನ್ಗೆ. ಗಂಟಲಲ್ಲಿ ಎಲ್ಲಿಯಾದ್ರೂ ಸಿಕ್ಕಿಕೊಂಡ್ರೆ ತೋರಿಸೇವು, ಇದರ ಮೂಲಕವಾಗಿ ಇಳಿಸಿಕೊಂಡೆವು. ಆ ರೀತಿಯ ಛಲ ಬಲ ಉಂಟು ಅಂತ ನೀವು ಮುಂದುವರಿದರೆ ಅದು ನನ್ನ ಮುಂದೆ ಏನು ಪ್ರಯೋಜನ ಕೊಡ್ಲಿಕ್ಕಿಲ್ಲ. ಆದ್ದರಿಂದ ಈಗಲೂ ನಿಮಗೆ ಸಾರಿ ಹೇಳ್ತಾ ಇದ್ದೇನೆ, ನನ್ನ ತಂಟೆಗೆ ಬರಕೂಡದು. ನೀವು ನಿಮ್ಮಷ್ಟಕ್ಕೆ ನಿಮ್ಮ ದಾರಿ ಬದಲಾಯಿಸಿಕೊಂಡು ಬೇರೆ ಕಡೆ ಬೇಕಾದ್ರೆ ಹೋಗಿ. ಈವರೆಗೆ ಹೇಳಿದ್ದು, ನನ್ನ ಮುಂದೆ ಮಾತನಾಡಿದ್ದು ಎಲ್ಲ ತಪ್ಪಾಯಿತು ಅಂತ ನನಗೆ ನೀವು ಇಬ್ರು ಶರಣು ಬಂದ್ರೆ ಅವನೊಂದಿಗೆ ನಿಮ್ಮನ್ನು ನಾನು ಪೊರೆಯಬಲ್ಲೆ, ಹೊರತು ನನ್ನ ಸುದ್ದಿಗೆ ಬರಕೂಡದು. ನಮಸ್ಕಾರ ಮಾಡಿ ಹೋಗಿ. ಅಣ್ಣ, ಶರಣು ಬರ್ಬೇಕಂತನಲ್ಲ, ನಾವಿನ್ಯಾವಾಗ ಶರಣಯ್ಯ ಅಂತ ಹೇಳೋದು? ಅದು ಕಾಲ ಬೇಕಾದ್ರೆ ನಮಗೆ ಆ ಬದುಕು ಅದು ಬೇಡ. ಬಹಳ ಮಾತಾಡ್ತಾನೆ ಅವ, ನಮ್ಮನ್ನೇನೋ ಗ್ರಹಿಸಿದ್ದಾನೆ. ಅವ ಎಂತದೇ ಗ್ರಹಿಸಲಿ, ಏನು ಅನ್ನುವುದನ್ನ ತೋರಬೇಕು. ಎಲೆಯ ಮೇಲೆ ಕುಳಿತುಕೊಂಡಿದ್ದಾನೆ.
ಮೆಚ್ಚಿದೆ ನಿನ್ನ ಭಕ್ತಗೆ ನನ್ನ ಶೌರ್ಯ ನೆಲ ಕಚ್ಚಿದೆ, ನಮಗಿನ್ನೂ ಕೆಚ್ಚಿದೆ. ಹೌದಲ್ಲ, ಹೋರಾಟ ಮಾಡಬೇಕು, ಬಿಡಬಾರದು ಎನ್ನುವ ಉದ್ದೇಶದಿಂದ ನನ್ನ ಕೂಡ ಹೋರಾಟಕ್ಕಾಗಿ ಬಂದವರು ನೀವು. ಈಗ ಆಯುಧ ಸಹಿತನಾಗಿ ನಾನು, ಆಯುಧ ರಹಿತರಾಗಿ ನೀವು. ಎಷ್ಟು ಕಾಲ ಹೋರಾಟ ನಡೆಯಿತು ಗೊತ್ತಾಯ್ತಾ? ನಾನು ಸಮಯದ ಬಗ್ಗೆ ನನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ. ಸಮಯ ಗೊತ್ತಾಗ್ಲಿಲ್ಲ. ಉತ್ಸಾಹ ಅಲ್ವೋ? ಗೊತ್ತಾಗ್ಲಿಲ್ಲ. ಲೆಕ್ಕ ಇಟ್ಕೊಳ್ಳಿಕ್ಕಿಲ್ವ? ಅವ ಎಲ್ಲ ಲೆಕ್ಕ ಇಟ್ಟುಕೊಳ್ಳೋದಲ್ಲ, ಅವ ನೀ ಇಟ್ಟುಕೊಳ್ಳಿಲ್ಲ. ನಾನು ಇಟ್ಟುಕೊಳ್ಳಿಲ್ಲ. ಹೌದಾ? ನಂಗೆ ಗೊತ್ತಾಗಿದೆ. 5,000 ಅಣ್ಣ, 5,000 ಅಂತೆ. ಅಷ್ಟಾಯ್ತು ಮರ. ಹೌದಪ್ಪ, 5,000 ವರ್ಷಗಳು ಸಂದು ಹೋಯಿತು. ಏನು ಹೋರಾಟ ಮಾಡಿದ್ರಯ್ಯ. ನಿನ್ನ ಕಂಠ, ನಿನ್ನ ಸೊಂಟ, ನಿನ್ನ ಕಂಠ ನನ್ನ ಸೊಂಟ ಆಗೋದೇ ಹಬ್ಬ ಅಲ್ವಾ? ಅವನ ಸೊಂಟ ಅಲ್ಲಿ, ನನ್ನ ಕಂಠ ಇಲ್ಲಿ. ಹೌದು, ಮತ್ತೆ ಸೊಂಟ ಕಂಠ ಬೇರೆ ಬೇರೆ ಅಲ್ಲ. ಅದು ಅಲ್ಲೇ, ಇದು ಇಲ್ಲಿ. ಮತ್ತೆಂತದ್ದು ಕಂಠ ಸೊಂಟ? ನಿನ್ನ ರಟ್ಟೆ, ನನ್ನ ರಟ್ಟೆ, ಇವನ ಹೊಟ್ಟೆ. ನನ್ನ ರಟ್ಟೆ ನಿನ್ನ ಹೊಟ್ಟೆ ಅದಾಗುತ್ತದೆ. ಆಗುದಿಲ್ಲ ಅದು. ಈ ಹೊಟ್ಟೆ ಆ ರಟ್ಟೆ ಆಗೋದೇ ಆಗುದಿಲ್ಲ. ಈ ಹೊಟ್ಟೆ ಯಾರಟ್ಟೆ ಮತ್ತೆ ಮಾತ್ರವಲ್ಲ, ನಿನ್ನ ಕೈ, ನನ್ನ ಕೈ, ಇವನ ಬಾಯಿ. ನಿನ್ನ ಬಾಯಿ ಅದು ನನ್ನ ಕೈ ಅಂತ ಹೇಳುದು. ಅದಾಗ್ಲಿಕ್ಕೆ ನಾನು ಬಿಡೋದಿಲ್ಲ. ಎಂತ ನನ್ನ ಬಾಯಿ ಅವನ ಕೈಯ ಅದಾಗ್ಲಿಕ್ಕಿಲ್ಲ. ಬೇಡ, ನನ್ನ ಬಾಯಿ ಬಾಯಿ. ಹೌದಾ? ನನ್ನ ಕೈ ಕೈ. ಹಾಗೆಲ್ಲವ ಹೇಳಿದ್ದು ನಿಮಗೆ ಒಂದೇ ಹೇಳಿದ್ರು ಅರ್ಥ ಆಗೋದಲ್ವ? ಅತಿ ಬುದ್ಧಿವಂತರು ಎನ್ನುವ ಕಾರಣದಿಂದಾಗಿ ನಾನು ಒಂದು ಹೇಳಿದ್ರೆ 10 ವಿಧವಾಗಿ ಅರ್ಥೈಸಿಕೊಳ್ಳ ಬಲ ಸಾಮರ್ಥ್ಯ ಉಳ್ಳವರು ಅಂತ ತಿಳ್ಕೊಂಡ್ರೆ ನೀವು ಈ ರೀತಿಯಾಗಿ ವಿಪರೀತವಾಗಿ ತಿಳ್ಕೊಳ್ಳುವುದಾ? ಒಂದು ಹೋಲಿಕೆ ಮಾಡಿದಷ್ಟೇ ನಿಮ್ಮ ತೋಳ ಸಾಮರ್ಥ್ಯಕ್ಕೆ ನಾನು ಮೆಚ್ಚಿ ಹೋದೆ. ಮಾತ್ರವಲ್ಲ, ಈ ಹೋರಾಟದಲ್ಲಿ ಯಾರು ಗೆದ್ದವರು, ಯಾರು ಸೋತವರು ಒಂದ್ಸಲ ಹೇಳಿ ನೋಡುವ. ಗೊತ್ತಾಯ್ತು ನಿಮಗೆ? ಅವನಿಗೆ ಗೊತ್ತಾಗಿದೆ. ಅವನಿಗೆ ಗೊತ್ತಾಗಿ ಅವ ಸಮೀಕ್ಷೆ ಮಾಡಿದ್ದಲ್ಲ. ಅವನ ನೋಡ್ತಾ ಇದ್ದ. ಸುಮ್ಮನಿದ್ದ ನಾವು. ಯಾರು ಗೆದ್ದದ್ದು? ಈಗ ಕೈ ಮೇಲ ಕೆಳಗ? ಕೈ ಮೇಲೆ, ಕೈ ಅಲ್ಲ, ಕೈ ಕೆಳಗೆ. ಕೈ ಕೆಳಗೆ. ಹೌದು, ಕೈ ನಾನು, ನನ್ನ ಕೈ ಕೆಳಗೆ, ನನ್ನ ಕೈ ಮೇಲಿತ್ತಲ್ಲ. ಹೌದಾ? ಬಡಿ ಬಡಿದು ಕೆಳಗೆ ಬೀಳಿಸಿದ್ದೇವೆ. ಹೌದಾ? ಮತ್ತೆ ಗೆದ್ದದ್ದು ನಾವೇ, ಗೆದ್ದದ್ದು ನಾವೇ, ಸೋತದ್ದು ಅಂತ ಹೇಳಿ ನನ್ನ ಕೈ ಕೆಳಗೆ. ನೀವೇ ಗೆದ್ದವರು, ನಾನು ಸೋತವ. ಸೋತಿರುವಂತಹ ನಾನು ನಿಮ್ಮ ಪೌರುಷಗಳಿಗೆ ಮೆಚ್ಚಿ ಗೆದ್ದಿರುವ ನಿಮಗೆ ಏನಾದ್ರೂ ಪಾರಿತೋಷಕವಾಗಿ ಉಡುಗೊರೆ ಕೊಡಬೇಕು ಅಂತ ನಿಶ್ಚಯಕ್ಕೆ ಬಂದಿದ್ದೇನೆ. ನಿಮಗೆ ಬೇಕಾದನ್ನು ಕೇಳಿ ಪಡ್ಕೊಳ್ಳಿ. ಎಷ್ಟು ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು ಕೇಳಿ ಪಡ್ಕೊಳ್ಳಿ. ನನ್ನಿಂದ ನಾನು ಕೊಡುವುದೇ. ಇತ್ತು ಎಷ್ಟು ಬೇಕು ನನಗೆ, ಯಾವಾಗ ಬೇಕು, ಎಲ್ಲಿ ಬೇಕು ಅಂತ. ಹಾಗೆಲ್ಲ ಸರಿ, ಮತ್ತೆ ಬಿಡು, ಕೊಡುವ, ಅದೇ ಕೊಡುವ ನಿನಗೆ. ಕೊಡುವವರು ಒಳ ಒಪ್ಪಂದ ಎಂತ ಅಲ್ಲಿ ಧರ್ಮಕ್ಕೆ ಸಿಕ್ಕುವಾಗ ಬಿಡುದು ಯಾಕೆ ಅಂತ ಅವನೊಟ್ಟಿಗೆ ನಾಚಿಕೆ ಬಿಟ್ಟವರೇ. ಗೆದ್ದ ನಾವು ಅವನಿಂದ ಪಡೆಯೋದೇನೋ? ಗೆದ್ದ ನಾವು ಅವನ ಹಿಂದೆ ಹೋಗೋದು ಬೇಡ. ಬಿದ್ದ ಅವ ನಮ್ಮಲ್ಲಿ ಕೇಳಬೇಕು. ಮುಂದೆ ಬಾ. ಈಗ ಜೋರು ಮಾಡ್ತಾ ಇದ್ದಾನವ? ಹೌದು, ನಾನೇ ಜೋರು ಮಾಡೋದು. ಯಾಕೆ ಜೋರು ಮಾಡಿದೆ? ಅಣ್ಣ ಹೇಳ್ತಾನೆ. ಅಣ್ಣ ಹೇಳಿದ್ದು ಗೆದ್ದವರು ನಾವು. ನೀವು ಗೆದ್ದವರು, ನಾನು ಸೋತವ. ನಿನ್ನ ಮುಂದೆ ಕೈ ಚಾಚೋದಿಲ್ಲ. ನಾನು ಕೊಡ್ತೇನೆ ನಿಮಗೆ. ನಿನ್ನ ಗೆದ್ದವರ ಹಿಂದೆ ಬರೋದು ಅಲ್ಲ, ನಮ್ಮ ಹಿಂದೆ ನೀನು ಬರಬೇಕು. ಹೌದಾ? ಬಿದ್ದ ನೀನು ನಮ್ಮಲ್ಲಿ ಬೇಡಬೇಕು. ಬೇಡಿದಾಗ ನಾವು ಕೊಡುತ್ತೇವೆ. ಓಹೋ, ಮತ್ತೆ ಕೊಡುವ ದಾತಾರರಿದ್ದಾರೆ. ಹೌದಾ? ನಾವಿಬ್ರು ಈಗ ನಾನು ಕೊಡುವುದಿದ್ರೆ ನೀವು ಪಡ್ಕೊಳ್ಳೋರು ಸಣ್ಣವರಾಗ್ತೀರಿ. ನೀವು ಸಣ್ಣವರಾಗಬಾರ್ದು, ನೀವು ದೊಡ್ಡವರೇ ಅಲ್ವಾ? ಆದಿತ್ಯ ಬಿಡಿ. ಅಂತೂ ಈ ಹೊತ್ತಿಗೆ ನಾನು ನಿಮ್ಮಲ್ಲಿ ಪಡಿಬೇಕಲ್ಲ, ನೀವು ಕೊಡ್ತೀರಾ? ನಂಬುಗ ಇಲ್ಲ. ಒಂದಾ ಅಣ್ಣ ಕೊಡ್ತಾನೆ, ಅವ ಕೊಡೋದಿದ್ರೆ ಅವ ಕೊಡೋದಿದ್ರೆ ಮತ್ತೆ ನಾನು ಕೊಡ್ತಾರಲ್ಲ. ನಿನ್ನಲ್ಲಿ ಕೇಳಿ ಹೊತ್ತಿಗೆ ಬರುದೇ ಬೇಡ, ಅವನೇ ಕೊಟ್ಟಾನು. ಇಬ್ಬರಲ್ಲಿ ಕೇಳಿ ಇಬ್ಬರದ್ದು ಕೊಡುವ ಸೇರಿಸಿ ಕೊಡೋಣ. ಕೊಡ್ತೀರಲ್ಲ? ಕೊಡುವುದು ಹೌದು ಅಂತಾದ್ರೆ ಕರ ತಟ್ಟಿ ನಂಬುಗೆ ಕೊಡಬೇಕು. ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ. ಕರ ತಟ್ಟೆ ಹೇಳ್ತಾವ. ಕರ ತಟ್ಟು ಕೊಡ್ತೇವೆ, ಕರ ತಟ್ಟುತ್ತೇವೆ, ಕೇಳಿದ್ದು ಕೊಡ್ತೇವೆ, ಕೇಳಿದ್ದು ಕೊಡ್ತೇವೆ.
ಎಂತ? ಅಯ್ಯೋ ನಿನ್ನ ತಮ್ಮ ಎಂತ ಮಾರಾಯ ನಿನಗೆ ಅದೆಲ್ಲ ಅರ್ಥ ಆಗಲಿಲ್ಲ. ಅವ ನಮ್ಮನ್ನ ಕಂಡು ಹೆದರಿದ್ದಾನೆ, ಕೊಡ್ತಾರೋ ಇಲ್ಲ ಎಂಬ ಹಿಂಜರಿಕೆ ಅವರಿಗಿದೆ. ಅವನ ಕರವನ್ನ ತಟ್ಟಿ ನಾವು ನಮ್ಮಗೆ ಕೊಡಬೇಕು. ಕೈ ಮುಂದೆ ಬಿಡು. ನೀನು ಕೇಳಿದ್ದನ್ನು ನಾವಿಲ್ಲ ಎನ್ನದೆ ಒಂದೇ ಮನಸ್ಸಿನಿಂದ ಕೊಡ್ತೇವೆ. ಸಿಕ್ಕಿದ್ದೀರಿ. ಸಿಕ್ಕಿದರೆ ಕೈಯೊಳಗೆ ನಾವು ಉಚ್ಚರಿಪ ಬಗೆಗೆ ಸತ್ಪಣಿಗಳದು ದಯನು ನಲ್ಲಿ ಬೇರ್ಬಿರೆ ತನ್ನರ ನೀಡಿರಿ ನಿಮ್ಮಯ ಶಿರವ ಸಿಕ್ಕಿದರೆ ಕೈಯೊಳಗೆ ನಾವು ಉಚ್ಚರಿಪ ಬಗೆಗೆ ಈಗ ಹೇಗೆ? ಯಾವುದು? ಈಗ ಹೇಗಾಯಿತು? ಈಗ ಹಾಗೆ ಆಯಿತು. ಎಂತ ಆಯ್ತು? ಸಿಕ್ಕಿದಿರಿ. ಹಾಗೆಲ್ಲ ಸಿಕ್ಕಿ ಬೀಳುವವರಲ್ಲ. ನನ್ನ ಕೈಯೊಳಗೆ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ. ದೀರ್ಘದೇಹಿಗಳು ದಿನ ಮುಷ್ಟಿಯ ಒಳಗೆ ಬೀಳೋದು ಹಾಗೆ. ಆಗ ನಾನು ಹೇಳಿದ್ದು ಮತ್ತೆ ನಾನು ಕೇಳಿದ್ದನ್ನು ಕೊಡ್ತೇವೆ ಎಂದು ಭರವಸೆಯನ್ನು ಕೊಟ್ಟಿದ್ದೀರಲ್ಲ. ನಿನ್ನ ಮಾತಿನ ಬಲೆಗೆ ಸಿಕ್ಕಿದೆವು. ಹೌದು, ಆ, ಮಾತು ಕೊಟ್ಟ ಬಳಿಕ ತಪ್ಪೋದಿಲ್ಲ, ತಪ್ಪ ಕೂಡದು. ತಪ್ಪುವುದೇ ಇಲ್ಲ. ಕೊಟ್ಟ ಭಾಷೆಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು. ಒಳ್ಳೆದಂತೂ ಹತ್ತಿರ ಸುಳಿಯಲಾರದು. ನಿನಗೆ ಕೆಟ್ಟದ್ದೇ ಆಲೋಚನೆ ಮಾಡಿದ್ದು ಮತ್ತೆ ಇಲ್ಲದ್ರೆ ಹೇಳೋ. ಇಲ್ಲಿಗೆ ಬನ್ನಿ. ನಾನು ಮೊದಲೇ ನಿಮಗೆ ಎಚ್ಚರಿಸಿದ್ದೇನೆ, ಏನಿದ್ರು ಕೂಡ ನನ್ನ ತಂಟೆಗೆ ಬರಕೂಡದು. ನಿಮ್ಮಷ್ಟಕ್ಕೆ ಹೋಗಿ ಶರಣು ಬನ್ನಿ ಅಂತ ನಿಮಗೆ ಎಚ್ಚರ ಕೊಟ್ಟರು ಮತ್ತೆ ಮತ್ತೆ ನೀವು ತುಡುಕಿದ್ದೀರಿ. ನಿಮ್ಮ ತೋಳ್ಬಲ ತೋರಿಸುವುದಕ್ಕಾಗಿ ಮುಂದುವರಿದಿರಲ್ಲ. ಆದ್ರೆ ಎಚ್ಚರ ತಪ್ಪಲಿಲ್ಲ. ಏನು ಗೆದ್ದಿದ್ದೇವ ಎನ್ನುತ್ತಾ ಅಹಂಭಾವದಿಂದ ನನಗೆ ಮಾತು ಕೊಟ್ಟು ಈಗ ಸಿಕ್ಕಿ ಬಿದ್ದೀರಿ. ಕೇಳಿದ್ದನ್ನು ಕೊಡ್ತೀರಾ? ಕೇಳು. ಕೊಡ್ತೀರಾ? ಕೇಳು. ಕೇಳುವುದಾ? ಹೇಳು. ಮಧುಕೈಟವರೇ, ಹೇಳು. ನನಗೆ ಈ ಹೊತ್ತು ಬೇಕಾದ್ದು ಬೇಕಾದ್ದು? ನಿಮ್ಮ ಇಬ್ಬರ ಪ್ರಾಣ ಬೇಕು. ಆ, ಕೊಡಿ. ಏನ ಮಾಡುವುದಮ್ಮ ಪ್ರಾಣವ ಕೇಳಿದ ಜಾಣಬನದಲ್ಲಿ ವಂಚಿಸುವುದ ತಾನು ರಾಗದೊಳಿಗೆ ಮನದಿರೋ ಎನ್ನುತ್ತಲೇ ತಾನು ರಾಗದೊಳಿಗೆ ಮನದಿರ ಎನ್ನುತ್ತಲೇ ತಾಯ ಮುಳುರೆ ಬಂದ ಮಾದ ಆಯ ಅಮ್ಮ, ಅಣ್ಣ, ನಮ್ಮ ಪ್ರಾಣ ಕೇಳಿಬಿಟ್ಟರಲ್ಲೋ. ಕೊನೆಗೂ ತನ್ನ ಜಾಣತನವನ್ನೇ ಪ್ರದರ್ಶಿಸಿದನಲ್ಲ. ನಮ್ಮ ಪ್ರಾಣಕ್ಕೆ ಕುತ್ತು ತಂದರಲ್ಲೋ. ವಂಚನೆ ಇವರಲ್ಲಿ ಉಂಟು ಅಂತ ಈಗ ನಮ್ಗೆ ಗೊತ್ತಾಯ್ತಲ್ಲ. ನನಗೆ ಸಾಯಲಿಕ್ಕೆ ಮನಸ್ಸಿಲ್ವೋ? ನನಗೂ ಸಾಯ್ಲಿಕ್ಕೆ ಮನಸ್ಸಿಲ್ಲ. ಏನು ಮಾಡೋಣ? ಅಣ್ಣ, ತಮ್ಮ, ಒಂದು ದಾರಿ ಸಿಕ್ಕಿತು. ಯಾವುದು? ಅವನಿಗೆ ಬೇಕಾದ್ದು ಏನಂತೆ? ಪ್ರಾಣ. ನೀನು ಪ್ರಾಣ ಕೊಡು, ನಾನು ಉಳಿತೇನೆ. ನಿನ್ನ ಕಪಾಳಕ್ಕೆ ಬಡಿತೇನೆ ಈಗ. ಇಬ್ರು ಬೇಕು. ನನಗೆ ಆಗದೆ ಇದ್ದದ್ದಕ್ಕೆ ನಿನಗೆ ದಮ್ಮಯ್ಯ ಹಾಕುದ್ರಲ್ಲಿದ್ದೇನೆ. ಇಬ್ರು ಬೇಕಂತೆ. ಇಬ್ಬರ ಪ್ರಾಣ ಕೇಳಿದ್ದಾನೆ. ಹಾಗಾದ್ರೆ ಪ್ರಾಣ ಕೊಟ್ಟುವ ದೇಹ ಉಳಿತದಲ್ಲ. ಮತ್ತೆ ಕರ್ಮ ಕಾಲ ಅದಲ್ಲ. ಅವ ಗ್ರಹಿಸಿದ್ದೆಂತ ತಾನು ದೊಡ್ಡ ಬುದ್ಧಿವಂತ ಅಂತ. ನಾವು ಕಿವಿ ಕಚ್ಚೋದ ಒಳ್ಳೆ ಅಭ್ಯಾಸ ಅಲ್ಲ ಅದು. ಏನು ತೀರ್ಮಾನ? ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ. ಹೌದಾ? ಕೇಳಿದಷ್ಟನ್ನು ಕೊಡ್ತೇವೆ. ಆದರೆ ಒಂದು ನಿಬಂಧನೆ ಇದೆ. ಏನು? ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವಾಗ ಒಂದೇ ಒಂದು ನೀರ ಬಿಂದು ನಮ್ಮ ದೇಹಗಳನ್ನು ಸೋಂಕದಂತೆ ನಮ್ಮಿರುವರ ಪ್ರಾಣಗಳನ್ನು ತೆಗೆದುಕೋ. ಅದು ಸಾಯುವಾಗ ಒಂದು ಬಿಂದು ನೀರು ಕೂಡ ಸೋಕಕೂಡದಲ್ವ? ನಮ್ಮ ಬುದ್ಧಿವಂತರ ಅಲ್ಲ ಅಂತ ಹೇಳಿದ್ರೆ ಕೊಡುವುದಕ್ಕೆ ತೀರ್ಮಾನಕ್ಕೆ ಬಂದಿದ್ದೀರಾ? ಒಟ್ಟು ಗೊಂದಲಲ್ಲಿ ಈಡಾಗಿದ್ದಾರೆ. ನಾನು ಯಾರು, ನನ್ನ ನೆಲೆ ಏನು, ನನ್ನ ವಿಸ್ತಾರ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಸಾಮಾನ್ಯರೊಬ್ಬ ಈ ರೀತಿಯಾಗಿ ವಂಚಿಸಿ ನಮ್ಮ ಪ್ರಾಣವನ್ನು ತೆಗೆದುಕೊಳ್ತಾ ಇದ್ದಾನಂತ ಇವರು ತಿಳಿಯಕೂಡದು. ಮತ್ತೆ ಅಪವಾದವು ನನ್ನ ಪಾಲಿಗೆ ಬರಕೂಡದು. ನಮಗೆ ಇರುವಂತಹ ಸಂಬಂಧ ಏನು ಅನ್ನುವುದು ಇವರ ಅರಿವಿಗೆ ಬರಬೇಕು ಅಂತಿದ್ರೆ ವಿಶ್ವಾಕಾರನಾಗಿ ಕಾಣಿಸಿಕೊಳ್ಬೇಕು. ಅದಕ್ಕಾಗಿ ಓ ಮಧುಕೈಟವರೇ, ಒಂದು ಕ್ಷಣ ಕಣ್ಬಿಟ್ಟು ನನ್ನನ್ನು ನೋಡಿ. ಜಯ 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 ಜಯ.
ನೀರಜದಳ ನಯನ ಘೋರ ದುರಿತ ಸಂಹಾರ ಘೋರ ದುರಿತ ಸಂಹಾರನ ತೀರಧಾರೆ ರಮ ರಮಣ ಮೃತ್ಯುಂಜಯ ಮಿತ್ರ ಪವಿತ್ರ ನಿತ್ಯ ಜನ್ಮತಿ ಪಾದ ಮೃತ್ಯುಂಜಯ ಮಿತ್ರ ಪವಿತ್ರ ನಿತ್ಯ ಜನ್ಮತಿ ಪಾದ ಮತ್ತೆ ಭವರದ ದೈತ್ಯಾನ್ವ ಜಗದ ಮೊತ್ತ ಪಂಚಭಕ್ತ ಪವಿತ್ರ ಮೊತ್ತ ಪಂಚಭಕ್ತ ಜಯನ ನಾರಾಯಣ ನೀರಜದಳ ನಯನ ನಾರಾಯಣ ಜಯ ನಾರಾಯಣ ನಾರಾಯಣ ಜಯ ನಾರಾಯಣ ಜಯ ಜಯ ಕ್ಷೀರಾರ್ಣವ ಶಯನ ದೀನ ಜನ ಉದ್ಧರಣ ಓ ನಾರಾಯಣ ಬಾಯಿಗೆ ಬಂದಂತೆ ನಿನ್ನನ್ನು ಬೈದೆವು ಬಡಿಯುವುದಕ್ಕೆ ಮುಂದಾದೆವು ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಈ ಪ್ರವೃತ್ತಿಯಿಂದ ಮುಂದುವರಿದ ನಮ್ಮನ್ನ ಕ್ಷಮಿಸಬೇಕು ಜಯ 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 ಬೆಳಕು ಹರಿದ ಮೇಲೆ ಕತ್ತಲೆ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಇಲ್ಲ. ನೀನೇನು ನಿನ್ನ ಎತ್ತರ ಏನು ನಿನ್ನ ವಿಸ್ತಾರ ಏನು ಇದನ್ನು ತಿಳಿಯುವಂತಹ ಸಾಮರ್ಥ್ಯ ವಿಶೇಷವನ್ನು ನೀ ಕರುಣಿಸಿದೆ ತಂದೆಯೇ. ಓ ನೀನು ಪವಿತ್ರ ಅದೋ ಆ ಮೃತ್ಯುಂಜಯರಿಗೆ ಮಿತ್ರನಾಗಿ ನಿತ್ಯವೂ ಸ್ತುತಿಗೆ ಪಾತ್ರನಾಗುವ ಅನ್ನುವುದರಲ್ಲಿ ಸಂದೇಹವಿಲ್ಲ. ಆಹಾ ನಾರಾಯಣ. ಓ ವಿಶಾಲವಾದ ದೃಷ್ಟಿಕೋನ ನೀರೇ ನಿನಗೆ ಅಯರ ಸ್ಥಾನ ದುರಿತ ಸಂಹರಣ ತಂದೆಯೇ. ಓ ಅಜ್ಞಾನದ ಅಂಧಕಾರದಲ್ಲಿ ಮಾಡಬಾರದ ಕೃತ್ಯಗಳನ್ನೆಲ್ಲ ಎಸಗಿದೆವು. ಹೌದಪ್ಪ. ಅವೆಲ್ಲವನ್ನು ಕ್ಷಮಿಸುವುದರ ಮೂಲಕವಾಗಿ ಅಣ್ಣ ತಮ್ಮಂದಿರ ಹೆಸರನ್ನು ಶಾಶ್ವತವಾಗಿ ಉಳಿಯುವ ಹಾಗೆ ಮಾಡು ನಿತ್ಯಾನಂದನೇ. ತಮಸೋಮ ಜ್ಯೋತಿರ್ಗಮಯ. ಪ್ರತಿಯೊಬ್ಬರು ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಬೇಕು. ಈ ಹೊತ್ತಿನಲ್ಲಿ ನಿಮಗೂ ನನಗಿರುವಂತಹ ಸಂಬಂಧ ಏನು ಅನ್ನುವುದು ನಿಮಗೆ ಅರಿವಿಗೆ ಬಂತಲ್ಲ. ಆಲದ ಎಲೆಯ ಮೇಲೆ ಬಾಲ ಮುಕುಂದನಾಗಿ ಹಾರಾಗಿ ಮಲಗಿರುವಂತಹ ವೇಳೆಯಲ್ಲಿ ಕಿವಿಯ ಕಿಲ್ಬಿಷಗಳನ್ನು ದೂರಕ್ಕೆ ಎಸೆದ ಕಾರಣ ಅಲ್ಲಿ ನಿಮ್ಮ ಇಬ್ಬರ ಹುಟ್ಟಾಗಿ ಹೋಯಿತು. ಮಕ್ಕಳೇ, ಲೋಕ ಪಾಲನೆಯ ಹೊಣೆಗಾರಿಕೆಯನ್ನು ಹೊತ್ತವ ಶ್ರೀಹರಿ ನಾನು ಮಾಡುವಂತಹ ಕೆಲಸಗಳಿಗೆ ನನ್ನ ಮಕ್ಕಳಾಗಿರುವಂತಹ ನೀವು ಕೂಡ ಪೂರಕರಾಗಿ ಬರಬೇಕೋ ಬೇಡವೋ? ನಿನ್ನ ಮಕ್ಕಳಾಗಿ ನಮಗೆ ಆಗಿದ್ದ ಬುದ್ಧಿವಂತರು ಕಾರಣ ಇದೆಯಪ್ಪ. ಎಳೆಯ ಮಕ್ಕಳು ಎಳವೆಯಲ್ಲಿ ತಾಯಿ ತಂದೆಯರ ಅಕ್ಕರೆಯಿಂದ ವಂಚಿತರಾದರೆ ಎಷ್ಟು ಕ್ರೂರಿಗಳಾಗುತ್ತಾರೆ, ಎಷ್ಟು ತಪ್ಪು ಹಾದಿಯನ್ನು ಹಿಡಿತಾರೆ ಅನ್ನುವುದಕ್ಕೆ ಸ್ಪಷ್ಟ ನಿದರ್ಶನವಾಗಿ ಹೋಯಿತು. ಆದರೂ ಕೂಡ ನಿಮ್ಮ ಈವರೆಗಿನ ಎಲ್ಲ ತಪ್ಪುಗಳನ್ನು ಮನ್ನಿಸಿದ ಹಾಗಾಯಿತು. ಮಾತ್ರವಲ್ಲ, ನಿಮ್ಮ ಕೇಳಿಕೆಯ ಪ್ರಕಾರವಾಗಿ ನಿಮ್ಮ ಮಾತನ್ನು ಉಳಿಸಿಕೊಳ್ಳುವಲ್ಲಿ ನಾನು ಮುಂದುವರಿಯುತ್ತೇನೆ. ಹೋದ ಕಲ್ಪದಲ್ಲಿದ್ದಂತಹ ಪ್ರಪಂಚವೊಂದು ಮತ್ತೆ ಸೃಜಿಸಿ ಆಗಬೇಕು ಅಂತಿದ್ರೆ ಈ ನೀರ ಮೇಲೆ ನಿಮ್ಮ ಮಾತಿನಂತೆ ನಿಮ್ಮ ಪ್ರಾಣವನ್ನು ಕೊಳ್ಳುವಂತಹ ವೇಳೆಯಲ್ಲಿ ನಿಮ್ಮ ದೇಹದ ಮೇಧಸ್ಸನ್ನು ಹರಡುತ್ತೇನೆ. ಆ ಮೂಲಕವಾಗಿ ಪ್ರಪಂಚ ಸೃಷ್ಟಿಯಾಗುತ್ತದೆ. ಎಲ್ಲಿಯವರೆಗೆ ಭೂಮಿಗೆ ಮೇಧಿನಿ ಎಂಬಂತಹ ಹೆಸರು ಉಳಿಯುತ್ತದೋ ಅಲ್ಲಿಯವರೆಗೆ ನಮ್ಮ ಹೆಸರು ಉಳಿಯುತ್ತದೆ. ಆ ಮೂಲಕವಾಗಿ ಮಧು ಕೈಟಬಾರಿ ಮಧುಸೂದನ ನಾನು ಪಾತ್ರನಾಗುತ್ತೇನೆ. ಆದರೆ ನಮ್ಮ ಮಾತಂದು ಹಾಗೆಯೇ ಉಳಿಯಿತು ಎಂದಾಗಬಾರದಲ್ಲ ತಂದೆ. ಆಗಬಾರದು. ಅದಕ್ಕಾಗಿ ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವುದಕ್ಕಾಗಿ ನನ್ನ ತೊಡೆಯನ್ನು ವಿಸ್ತಾರವಾಗಿ ಬೆಳೆಸ್ತೇನೆ. ತಾಯಿಯ ಗಂಗಾ ಪ್ರದೇಶದಲ್ಲಿ ಎಳೆಯ ಮಕ್ಕಳು ಹಾಯಾಗಿ ಮಲಗಿ ನಿದ್ರೆ ಹೋಗುವ ಹಾಗೆ ನೀವು ಚಿರನಿದ್ರೆಯ ಕಡೆಗೆ ಸಾಗಬೇಕು. ಆ ಮೂಲಕವಾಗಿ ದುಷ್ಟ ಶಕ್ತಿಗಳ ನಾಶವನ್ನು ಮಾಡಿ ಶಿಷ್ಟರನ್ನು ಪೊರೆಯುವಲ್ಲಿ ವೈಕುಂಠ ಧಾಮದಲ್ಲಿದ್ದುಕೊಂಡು ಲೋಕದ ಸಮಸ್ತ ಜೀವರಾಶಿಗಳನ್ನು ಪೊರೆಯುವಲ್ಲಿ ಮುಂದುವರಿಯುತ್ತೇನೆ. ನಿಮ್ಮ ಪ್ರಾಣವನ್ನು ಕೊಡುವುದಕ್ಕಾಗಿ ಸಿದ್ಧರಾಗಿ ಮಾಲಿನಿಯೋ ವರದಾನು ಚಪ್ರಕ್ಷಣೆ ಕಾಮಿನಿಯೋ
ಗರ್ಭನ ತಪವನು ಕೈವೆನೆನುತ್ತಾಳೆ ನಾನು ಕನಕ ಗರ್ಭನ ತಪವನು ಕೈವೆನೆನುತ್ತಾಳೆ ವನಕಾಗಿ ನಡೆತಂದು ವನಕಾಗಿ ನಡೆತಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಕೈವೆನೆನುತ್ತಾಳೆ ವನಕಾಗಿ ನಡೆತಂದು ಮನದಿ ಯೋಚಿಸಿದಳು ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಮುಂಚಿತವಾಗಿ ಹೆತ್ತ ತಾಯಿಯನ್ನು ಪೂಜಿಸು ಎಂಬುದಾಗಿ ಹೇಳುತ್ತಾರೆ. ಯಾಕೆ ಆ ಮಾತು? ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವಂತಹ ದೇವರು ಅಂತ ಹೇಳಿದ್ರೆ ಅವಳೇ ತಾಯಿ. ಪರಮಾತ್ಮನಿಗೆ ಎಲ್ಲರಿಗೂ ದರ್ಶನ ಕೊಡುವುದಕ್ಕೆ ಅಸಾಧ್ಯ ಎನ್ನುವಂತಹ ಉದ್ದೇಶದಿಂದ ತಾಯಿ ಎನ್ನುವಂತಹ ದೇವರನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಅಮ್ಮ ಎನ್ನುವಂತಹ ಎರಡು ಅಕ್ಷರಕ್ಕೆ ವಿಶೇಷವಾದಂತಹ ಗೌರವವಿದೆ. ಆ ಎನ್ನುವಂತಹ ಅಕ್ಷರವನ್ನು ಉಚ್ಚರಿಸಿದಾಗ ಮಕ್ಕಳಿಗೆ ಬರುವಂತಹ ಆಪತ್ತು ದೂರವಾಗುತ್ತದೆಯಂತೆ. ಮಾ ಎನ್ನುವಂತಹ ಅಕ್ಷರವನ್ನು ಉಚ್ಚರಿಸಿದಾಗ ಮಾತೆಯ ಮಮಕಾರ ಎಂಬುದು ಮಕ್ಕಳ ಮೇಲೆ ಇರುತ್ತದೆಯಂತೆ. ಪ್ರಪಂಚದಲ್ಲಿ ಯಾವ ಮಕ್ಕಳು ತಂದೆ ತಾಯಿಯಂದನ್ನು ಪ್ರೀತಿಯಿಂದ ನೋಡಿಕೊಂಡು ಬರ್ತಾರೆ ಅವರು ಉನ್ನತವಾದ ಸ್ಥಾನವನ್ನು ಏರುವುದಕ್ಕೆ ಸಾಧ್ಯ ಉಂಟು. ಯಾವ ಮಕ್ಕಳು ತಂದೆ ತಾಯಿಯಂದರು ದ್ವೇಷಿಸುತ್ತಾರೆ ಅವರು ಪಾಪದ ಕೂಪಕ್ಕೆ ಬೀಳುತ್ತಾರಂತೆ. ನಾನು ಇಷ್ಟೆಲ್ಲ ಮಾಡುವುದು ಯಾಕೆ? ನನ್ನ ಅಮ್ಮನಿಗೆ ನೆಮ್ಮದಿ ಆಗಬೇಕು. ದೂರದಲ್ಲಿ ನಿಂತು ನನ್ನಮ್ಮ ನೋಡ್ತಾ ಇದ್ದಾಳೆ, ನನ್ನ ಮಗಳು ಏನು ಮಾಡ್ತಾಳೆ ಎಂಬುದಾಗಿ ವಿಚಾರ ಗೊತ್ತಾಯ್ತಾ? ಇಷ್ಟು ಮಾತನಾಡುವ ಜನ ಯಾರಂತ ಗೊತ್ತಾಯ್ತಾ? ಅಸುರ ಮಾತೆ ಎನಿಸಿಕೊಂಡಂತಹ ದಿತಿದೇವಿಯ ಮುದ್ದಿನ ಮಗಳು ನಾನು. ಮಾಲಿನಿ ಎಂಬುದಾಗಿ ನನ್ನ ಹೆಸರು. ಅಮ್ಮನಲ್ಲಿ ಮಾತನಾಡಬೇಕೆಂಬುದಾಗಿ ಅಮ್ಮನ ಅಂತಃಪುರಕ್ಕೆ ಹೋದದ್ದು. ಯಾವಾಗಿನ ಹಾಗೆ ನನ್ನ ಅಮ್ಮ ಇರಲಿಲ್ಲ. ಕಣ್ಣೀರನ್ನು ಸುರಿಸುತ್ತಾ ಇದ್ದಳು. ಹೋಗಿ ಕೇಳಿದಾಗ ನನ್ನ ಅಮ್ಮ ಹೇಳಿದ ಒಂದೇ ಮಾತು, ಸ್ವರ್ಗವನ್ನು ಪಡೆಯುವಂತಹ ಉದ್ದೇಶದಿಂದ ಅದೆಷ್ಟೋ ಮಂದಿ ಗಂಡು ಮಕ್ಕಳನ್ನು ಸ್ವರ್ಗಲೋಕಕ್ಕೆ ಕಳುಹಿಸಿಕೊಟ್ಟೆ. ದೇವತೆಗಳು ಮೋಸದಿಂದ ಕೊಂದು ಮುಗಿಸಿದರು. ಇದು ನನ್ನಮ್ಮನ ಆಳಲು. ಅಮ್ಮನಿಗೆ ಒಂದೇ ಮಾತು ಹೇಳಿದ್ದೆ ನಾನು, ಸತ್ತವರಿಗಾಗಿ ಅತ್ತರೆ ಪುನಃ ಅವರು ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಹೆಣ್ಣಿಗೆ ಹೆಣ್ಣಾಗಿ ಗಂಡಿಗೆ ಗಂಡಾಗಿ ಮುದ್ದಿನ ಮಗಳು ನಾನಿದ್ದೇನೆ. ಅಮ್ಮ ನಾನೇನು ಮಾಡಬೇಕು? ಅಮ್ಮ ಒಂದೇ ಮಾತು ಹೇಳಿದ್ದು, ಹೋಗು ಮಗಳ ಕಾಡಿಗೆ. ಅಲ್ಲ, ಸಮಸ್ಯೆ ಆಗದೆ ಇದ್ದೀತ? ಇಷ್ಟು ಚಂದದ ಮಗಳನ್ನು ಯಾರಾದ್ರೂ ಕಾಡಿಗೆ ಕಳುಹಿಸ್ತಾರ? ಮತ್ತೆ ವಿಚಾರ ಗೊತ್ತಾಯ್ತು. ಘೋರವಾದ ಕಾನನವನ್ನು ಸೇರಿ ವಿಧಾತನಿಂದ ವಿಶೇಷವಾದ ವರವನ್ನು ಪಡೆದಂತಾದ್ರೆ ಅದರಿಂದ ಅಸುರಕುಲ ಉದ್ಧಾರವಾಗುತ್ತದೆ. ಜನನಿಯಿಂದ ಆಜ್ಞೆಯನ್ನು ಪಡೆದಂತಹ ನಾನು ಘೋರವಾದ ಕಾನನವನ್ನು ಸೇರಿದ್ದೇನೆ. ಶುದ್ಧವಾದ ನೀರಿನಲ್ಲಿ ಮಿಂದಂತಾಯಿತು. ಏಕಾಗ್ರತೆಯನ್ನು ತಂದುಕೊಂಡಿದ್ದೇನೆ. ಎಷ್ಟು ಏಕಾಗ್ರತೆ ಇದ್ರೂ ಸಾಕಾಗುವುದಿಲ್ಲ. ಸಮಸ್ಯೆ ಏನು ಗೊತ್ತುಂಟಾ? ನಾನೀಗ ನನ್ನ ರೂಪದ ಬಗ್ಗೆ ಆಲೋಚನೆ ಮಾಡೋದು. ನಾನು ಎಷ್ಟು ಚಂದ ಇದ್ದೇನೆ ಹೇಳಿ? ಚಲೋಬೇಕೆ ಯೌವನ ನಾನು ಯೌವನದಿಂದ ಶೋಭಿತ ಅದರಿಂದ
ಶಿರಸ ಜಾತಿಯಲ್ಲಿ ಮಾಲಿನಿ ಎಷ್ಟು ಚಂದದ ಹುಡುಗಿ ಯಾರಿಲ್ಲ. ಇಲ್ಲ. ನನಗೊಂದು ಅನುಮಾನ ಕಾಡ್ತಾ ಇತ್ತು. ಯಾಕಂದ್ರೆ ನಮ್ಮ ಜಾತಿ ಹುಡುಗಿಯರು ಸ್ವಲ್ಪ ಜನ ಇದ್ದಾರ. ಅಂದ್ರೆ ಹೇಗೆ ಕೋರೆ ದಾಡೆ, ಕೆಂಪು ಗಣ್ಣು, ವಕ್ರ ಮುಖ, ವಕ್ರ ನಖ, ಹೀಗೆ ವಿಶೇಷವಾಗಿರ್ತಾರೆ. ನನಗೆ ಅನುಮಾನವಾಗಿ ನಾನು ದರ್ಪಣ ನೋಡಿದ್ದು, ಏ ದೇವರೇ, ಅವರಿಗೆ ವಿರುದ್ಧವಾಗಿ ನಾನಿದ್ದೇನೆ. ಅಂದ್ರೆ ಹೇಗೆ ಚಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಇಷ್ಟು ಚಂದದ ಹುಡುಗಿ ತಪಸ್ಸಿಗೆ ಬಂದ್ರೆ ಇಳೆಯ ಕಾಮುಕರನ್ನ ಕಂಡರೆ ಮೋಹಿಸದೆ ಉಳಿದಾರೆಯೇ, ಅವ್ರಿಗೆ ಗೊತ್ತಾಗಬಾರ್ದು. ಮತ್ತೆ ಇವರಿಗೆಲ್ಲ ಗೊತ್ತಾಗೋದು ಯಾಕೆ ಹೇಳಿ? ಅವ್ರಿಗಿಂತ ದೊಡ್ಡ ಜನ ನಾನು. ಗೊತ್ತಾಗೋದಿದ್ರೆ ಯಾರಿಗೆ ಗೊತ್ತುಂಟಾ? ಸುರರೆಮ್ಮ ಹಗೆಗಳಾಗಿ ಹರು ನಿಜ ಅರಿತರೆ ತಪಕ್ಕಿನ್ನು ವಿಘ್ನ ತರುವರು. ದೇವತೆಗಳಿಗೆ ಗೊತ್ತಾಗಬಾರ್ದು. ಆಲೋಚನೆ ಮಾಡ್ಲಿಕ್ಕೆ ಉಂಟಾ? ಅಣಿಮಾದಿ ಅಷ್ಟ ಸಿದ್ಧಿಯನ್ನು ಬಲ್ಲವಳು ನಾನು. ಯಾವ ಸಂದರ್ಭದಲ್ಲಿ ಯಾವ ರೂಪ ತಾಳುವ ಶಕ್ತಿ ನನ್ನಲ್ಲಿ ಉಂಟು. ನಾನೇನು ಮಾಡುವುದು? ಯುಕ್ತಿಯಿಂದ ಆಲೋಚನೆ ಮಾಡಬೇಕಾಗ್ತದೆ. ಹೀಗೆ ಮಾಡ್ತೇನೆ. ಆಲೋಚನೆ ಮಾಡುವುದೇ ತಡ. ಎಮ್ಮೆ ಕಾಣ್ತಾ ಉಂಟು, ಕೋಣ ಕಾಣ್ತಾ ಉಂಟು. ಅದ್ಯಾಕೆ? ಕಾರ್ಯ ಆಗ್ಬೇಕಂತಿದ್ರೆ ನಾನು ಎಮ್ಮೆ ಆಗುದಾ? ಅಡ್ಡಿಲ್ಲ. ಯಾವ್ದಕ್ಕೆ? ಎಮ್ಮೆಗೆ. ಕೆಲಸಕ್ಕೆ. ಆಯ್ತು. ಸುಪರ್ಷಕ ಮುನಿ ನಾನು. ಅದೆಷ್ಟೋ ಕಾಲದಿಂದ ತಪಸ್ಸಾಚರಿಸುತ್ತಾ ಇದ್ದೇನೆ. ನನ್ನ ತಪಸ್ಸಿಗೆ ಈಗ ವಿಘ್ನ ಉಂಟಾಗಿದೆ ಅಂತಾದ್ರೆ ಏನೆಂದು ತಿಳಿಯಬೇಕೆಂಬಂತ ಉದ್ದೇಶದಿಂದ ತಪಸ್ಸನ್ನು ಬಿಟ್ಟಿದ್ದೇನೆ. ಸರಿಯಾಗಿ ಪ್ರಕೃತಿಯನ್ನು ಗಮನಿಸುವಾಗ ಬಿಸಿಯಾದಂತ ಗಾಳಿ, ಒಂದು ಕಡೆಯಲ್ಲಿ ಹಕ್ಕಿಗಳ ಕೂಗು, ಈ ರೀತಿ ವ್ಯತ್ಯಾಸ ಆಗಿದೆ ಅಂತಾದ್ರೆ ಏನೋ ಒಂದು ಅನಾಹುತ ಆಗಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ನೋಡೋಣ, ನನ್ನ ದಿವ್ಯ ದೃಷ್ಟಿ ಏನೆಂದು ಸರಿಯಾಗಿ ನೋಡಿದಾಗ ದ್ವಿತೀಯ ಮಗಳಾದಂತಹ ಮಾಲಿನಿ ಸಮರ್ಥರಾದಂತಹ ಮಗನನ್ನು ಪಡೆಯಬೇಕೆಂಬಂತ ಉದ್ದೇಶದಿಂದ ತನ್ನ ನಿಜವನ್ನು ಮರೆತು ಮಹಿಷಿ ರೂಪದಿಂದ ತಪಸ್ಸಾಚರಿಸುತ್ತಾ ಇದ್ದಾಳೆ. ಮದುವೆಯಾಗುವುದಕ್ಕಿಂತ ಮೊದಲೇ ಮಗನನ್ನು ಪಡೆಯಬೇಕೆಂತ ಆಸೆ ಇವಳದ್ದು. ಹಾಗಾಗಿ ಮಗ ಬೇಕಲ್ವಾ? ತಪ್ಪು ಮಾಡಿದಂತ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ಈಕೆಯ ಉದರದಲ್ಲಿ ಮನುಷ್ಯನೇ ಹುಟ್ಟಲಿ. ಓಹೋ, ದೇವರ ಮೇಲೆ ತುಂಬಾ ಭಕ್ತಿ ಇರಬೇಕು. ಹಾಗಾಗಿ ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದ ಸಾಧ್ಯವಾಗದೆ ಹೋಗಲಿ. ಇನ್ನು ಇಲ್ಲಿರುವುದು ಸರಿಯಾ? ಮತ್ತೆ ತಪಸ್ಸಾಚರಿಸಬೇಕು. ಈ ಸ್ಥಳ ಅಲ್ಲ, ಬೇರೆ ಸ್ಥಳ ಎಲ್ಲಿದೆ ಹುಡುಕುತ್ತಾ ಮುಂದುವರೆದ. ಏನು
ಏನಿದು ಏನಿದು ಕನದ ರಥವು ಏನಿದು ಮಾಲಿನಿ ಮಳೆಯಲ್ಲಿ ಮಳೆಗೆ ದಿಟವು ಸಾಲು ರೋಗದಿ ಬೇಳು ಮನದಿರವಲ್ಲ ನೋಡು ಕಮಲದೇನು ಏನಿದು ಏನಿದು ಮಗಳೇ ಮಾಲಿನಿ, ಇದೋ ನೀನು ಆರಾಧಿಸುವಂತಹ ಪರಬ್ರಹ್ಮ ನಾನೇ ಬ್ರಹ್ಮ ನಿನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷನಾಗಿ ನಿಂತಿದ್ದೇನೆ. ನೋಡೋಣ, ಏಳು ಮುಖತೆ ನೋಡು. ಬ್ರಹ್ಮದೇವ ನಾನು ನಿನ್ನ ಇಷ್ಟ ದೇವತೆ. ಯಾಕಮ್ಮ ಈ ತಪಸ್ಸು? ಏನಾಗ್ಬೇಕು ನಿನಗೆ? ದೇವ ಹೇಳು. ಕರುಣ ಸಾಗರ ದೇವ ಪರಮೇಷ್ಠಿ. ಓ ಪರಮೇಷ್ಠಿ ಕೇಳಯ್ಯ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಕೇಳಬೇಕು. ಹರಿಡದಿಂದಲೇ ಮನದಿರವ ವಿಧಾತ, ದುರಧೀರನಾಗಿಗ ತರಳನ ಬಯಸಿನೋ ವಿಧಿಯೇ ದುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದನು ಘೋರ ತಪವ ದೇವಾಗ ಜಯ 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 ಬ್ರಹ್ಮದೇವ. ಮಗಳೇ, ಕಣ್ಗಳ ಕೊನೆಯಲ್ಲಿ ಕರುಣೆಯ ರಸವನ್ನು ಬೀರಿ ಹಾ. ಅಭಯ ಹಸ್ತವನ್ನು ಹಿಡಿದು ಹಾ. ಮುಗುಳು ನಗುತ್ತಿರುವಂತಹ ನಿನ್ನ ದಿವ್ಯ ಮಂಗಳ ಮನೋಹರವಾದ ರೂಪವನ್ನು ಕಂಡಂತಹ ನಾನೇ ಫಲ ಧನ್ಯಳು. ಫಲ ಸಂತೋಷವಾಯಿತು. ನಾನೇ ಧನ್ಯಳು. ಒಳ್ಳೆಯದು. ತುಂಬಿದಂತಹ ಶರದಿಯ ನೀರಾದ್ರೂ ಬತ್ತಿ ಹೋಗುವುದಕ್ಕೆ ಸಾಧ್ಯ ಉಂಟಂತೆ. ಹಾ. ನಿಮ್ಮಲ್ಲಿರುವಂತಹ ಕರುಣೆಯ ರಸ ಎಂದಿಗೂ ಬತ್ತುವುದಕ್ಕೆ ಸಾಧ್ಯವಿಲ್ಲವಂತೆ. ಸರಿ, ಹಾಗಾಗಿ ಅಲ್ಲವೇ ನಿಮ್ಮನ್ನು ನಂಬಿದಂತಹ ಭಕ್ತಾದಿಗಳು ನಿಮ್ಮನ್ನು ಹೀಗೆ ಕೊಂಡಾಡುವುದು, ಹೇಗೆ? ಕರುಣ ಸಾಗರ ದೇವ ಎಂಬುದಾಗಿ. ಓಹೋ, ಹೇ ಪರಮೇಷ್ಠಿ, ಹೇಳು. ಬಾಲೆಯ ಭಕ್ತಿ ಭಾವನೆಗೆ ಮೆಚ್ಚಿದಂತಹ ನೀನು ಬಾನಿಂದ ಭುವಿಗೆ ಬಂದೆಯ ತಂದೆ. ಬರ್ಬೇಕಾಯ್ತು. ಎನ್ನಾಸೆ ಇಷ್ಟೇ. ಹಾ. ಮುಂದೆನಗೆ ಮದುವೆಯಾದ ಬಳಿಕ ದುರಧೀರನಾದ ಮಗನನ್ನು ಬಯಸಿದ್ದೇನೆ. ಅನುಗ್ರಹಿಸಿ ನಮ್ಮೆಲ್ಲರನ್ನು ಉದ್ಧರಿಸಬೇಕು ಸ್ವಾಮಿ. ತಥಾಸ್ತು. ಆದ್ರೆ ಜನಿಸುವ ಮಗ ಮಾತ್ರ ಕೋಣನಂತೆ ಇರ್ತಾನೆ. ಏನು ದೇವರೇ ಇದು? ಹೌದಮ್ಮ, ಸಹಿಸಿಕೋ. ವರ ಎಂಬುದಾಗಿ ಬೇಡಿದರೆ ನನ್ನ ಪಾಲಿಗೆ ಶಾಪ ನೀಡುವುದಕ್ಕೆ ನೀವು ಮುಂದಾಗ್ತಾ ಇದ್ದೀರಲ್ಲ. ಶಾಪ ಎನ್ನುವಂತಹ ನೆಪವನ್ನು ಆಡಬೇಡ. ಹೀಗಾಗ್ಬೇಕಾದ ಅನಿವಾರ್ಯ. ಅದಕ್ಕೆ ಕಾರಣ ಸ್ಥಾನದಲ್ಲಿ ಏನಿದೆ ಗೊತ್ತ ನಿನಗೆ? ಏನು ದೇವರೇ? ಮರುಗದಿರು. ಹೇಳು ಹೇಳು. ಮರುಗದಿನು ಬ್ರಹ್ಮದೇವ, ಓ ಮಾಲಿನಿಯೇ, ಮರುಗದಿರು ನೀ ಮರುಗದಿರು. ಮರುಗದಿರು ಬೇಡಮ್ಮ, ಮರುಗಬೇಡ. ಮುನಿವರ ನೊರಮ ಭಜನವು ತಪ್ಪಲರಿಯದು ಮುನಿವರ ವರದ ವಚನವು ತಪ್ಪಲರಿಯದು ತರಳ ಮಕಿಚರ ಚಲಿಸಿದರು ನಿಲ್ಲು ದರದಲ್ಲಿ ಮುಂದೆ ಸರಳ ಮಹಿಷನು ದುರಪರಾಕ್ರಮಿ ಎಣಿದೇನೆ ತ್ರಿಜಗದೆ ಮೆರೆಯುವನು ಘನ ಕೀರ್ತಿಯಿಂದಲೇ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಇದು ಮರೆಯ ಮಾತಲ್ಲ ಅಲ್ಲಮ್ಮ, ಇದು ಮರೆಯ ಮಾತಲ್ಲವೆನೆದುತ್ತಾಗ ಸಂತೈಸಿದನು ಮಾಲಿನಿಯ ಓ ಮಾಲಿನಿಯ
ಈ ದೃಶ್ಯವನ್ನು ಕಂಡು ಸಹಿಸುವುದಕ್ಕೆ ಸಾಧ್ಯವಿಲ್ಲವಮ್ಮ. ಪರಿಸ್ಥಿತಿ ಹೀಗೆ ಬಂತಲ್ಲ ನಾನು ಕರುಣಹೀನ ಅಲ್ಲ, ಕರುಣ ಸಾಗರ ಅಂತ ನೀನೇ ಕೊಂಡಾಡಿದ್ದಿ ತಾನೆ. ಆದ್ರೆ ಬದುಕು ಹೀಗಾಗಿ ಹೋಯ್ತಲ್ಲ. ನಾವು ಸತ್ಯಸಂಧತೆಯಲ್ಲೇ ಇರಬೇಕಾಗ್ತದೆ. ಯಾಕೆ? ತಪಸ್ಸು ಎನ್ನುವುದು ಕಾಮ್ಯ ಕರ್ಮಗಳಲ್ಲಿ ಒಂದು. ಇಷ್ಟಾರ್ಥ ಸಿದ್ಧಿಗಾಗಿ ತಪಸ್ಸನ್ನು ಆಚರಿಸುತ್ತಾರೆ. ಅವನು ಹಾಗೆ ಇಲ್ಲಿಗೆ ಬಂದವ, ನೀನು ನೋಡ್ಲಿಲ್ಲ ಅವನನ್ನು. ಋಷಿ ಶ್ರೇಷ್ಠನಾದಂತಹ ಸುಪಾರ್ಶ್ವಕ. ನೀನು ತಪಸ್ಸು ಮಾಡುವಂತಹ ಕ್ರಿಯೆಯನ್ನು ಲೋಕವೇ ಸಮ್ಮತಿಸಿದ್ರು ಸಹ ಆಗ ನೀನು ಯಾವ ರೂಪವನ್ನು ಧರಿಸಿಕೊಂಡಿದ್ದಿ? ಮಹಿಷಿಯ ರೂಪವನ್ನು. ಮಹಿಷಿ, ಕೋಣ ಆ ಜಾತಿ ಎಲ್ಲ ತಪಸ್ಸು ಮಾಡುವ ಕ್ರಮ ಉಂಟ ಪ್ರಪಂಚದಲ್ಲಿ? ನನಗೆ ಯಾರಿಂದ ತೊಂದರೆ ಬರಬಾರ್ದು ಉದ್ದೇಶದಿಂದ ಆ ರೂಪ ತಾಳಿತ್ತು ನಾನು. ಒಂದು ಮಾತು ಆಡುವುದು, ಮನಸ್ಸಲ್ಲೊಂದು ಬಯಕೆಯನ್ನು ಇರಿಸುವುದು ಪೂರ್ವಾಪರ ವಿವೇಚನೆಯ ಮೂಲಕವಾಗಿ ಬಂದ್ರೆ ಮಾತ್ರ ಸರಿಯಾಗ್ತದೆ. ಅದು ಬಿಟ್ಟು ಯಾವುದೋ ಕಾರಣಕ್ಕೆ ಯಾವುದೋ ಆಕೃತಿ ಮಾಡಿದ್ರೆ ನಿನಗೆ ಹೆಮ್ಮೆ ಆಗೋದಕ್ಕೆ ಮನಸ್ಸು ಉಂಟ ನಿನಗೆ? ತಪಸ್ಸಿಗೆ ಮಾತ್ರ ದೇವ್ರೆ. ತಪಸ್ಸು ಕಾಮ್ಯ ಕರ್ಮಗಳಲ್ಲಿ ಒಂದು ಅಂತ ಹೇಳಿದಾಗ ಅವನು ಇಚ್ಛಿಸಿದ್ದಾನೆ. ಅವನ ಆರಾಧ್ಯ ಮೂರ್ತಿ ನಾನು. ಅವನು ಆ ತಪಸ್ಸಿನ ಕರ್ಮ ಮುಗಿಯುವಲ್ಲಿವರೆಗೆ ಮಾಡಿದಂತಹ ಕಾರ್ಯದಿಂದ ಆತ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಾಗ ಬಾಯಿಯಲ್ಲಿ ಬರುವಂತಹ ಮಾತುಗಳೆಲ್ಲ ಸತ್ಯವಾಗಿಸಬೇಕಾದ ಅವನು ನಂಬಿದಂತಹ ದೇವನಾಗಿ ನನಗೆ ಕರ್ತವ್ಯ. ಅವನು ಕೇಳಿದ್ದನ್ನು ಕೊಡಬೇಕು. ನೀನು ಬಯಸಿದ್ದು ಸಂತಾನವನ್ನು ತಾನೆ. ಆದ್ರಿಂದ ನಿನಗೂ ಸಂತಾನವನ್ನು ಒದಗಿಸುವುದು, ಅವನ ತಪೋವಾಕ್ಯವು ಸತ್ಯವಾಗುವಂತೆ ನಾನು ತಥಾಸ್ತು ಅಂತ ಹೇಳಿದ್ದೇನೆ. ಮಗ ಹುಟ್ಟಿಯೇ ಹುಟ್ಟುತ್ತಾನೆ. ಮಗ ಹುಟ್ಟುವುದಂತೂ ಸತ್ಯ. ಹೌದು. ಕೋಣನಂತಹ ಮಗನನ್ನು ಪಡೆದು ನಮ್ಮ ವಂಶ ಹೇಗೆ ಉದ್ಧಾರವಾಗ್ತದೆ ದೇವ್ರೆ? ಹೆತ್ತ ತಾಯಿಗೆ ಹೆಗ್ಗಣವು ಮುದ್ದು ಎನ್ನುವಂತಹ ಮಾತನ್ನು ಮರೆತೆಯಾ ನೀನು? ನಿನ್ನ ಅಮ್ಮ ನಿನ್ನನ್ನು ಎಷ್ಟು ಕಾಲ ಮುದ್ದಿಸಲಿಲ್ಲ? ನಾನು ಹೆಗ್ಗಣಲ್ಲ. ಅಲ್ಲ, ನೀನಲ್ಲ. ಅದು ಹೇಗೆ ಇದ್ರು ತಾಯಿಗೆ ಪ್ರಿಯವಾಗಿರ್ತದೆ. ನಿನ್ನ ತಾಯಿ ರೂಪವನ್ನು ಬಯಸಲಿಲ್ಲ, ಹೇಳಿ ಕಳಿಸಿದ್ದು ತಾನೆ. ಧುರ ಪರಾಕ್ರಮಿಯಾದಂತಹ ಮಗ ಒಬ್ಬಬೇಕು. ರೂಪ ಹೇಗಿದ್ರು ಅವ ಜಾಣ ಅಂತ ನಾನು ಮಾಡಿ ತೋರಿಸ್ತೇನೆ. ಮೂರು ಲೋಕದಲ್ಲಿಯೂ ಅವನನ್ನು ಎರಿಸುವಂತಹ ದುರ ಪರಾಕ್ರಮಿಗಳು ಬೇರೆ ಯಾರು ಇಲ್ಲ. ಏಕೈಕ ವಿಕ್ರಮವಾಗಿ ಕಾಣ್ತಾನೆ. ನನ್ನ ಆಸೆ ಗೊತ್ತುಂಟಾ? ಏನು? ಮಣ್ಣಿನ ಬೆಕ್ಕಾದ್ರೂ ತೊಂದರೆ ಇಲ್ಲ, ಮನೇಲಿ ಇದ್ಕೊಂಡು ಇಲ್ಲಿ ಹಿಡಿದ್ರೆ ಸಾಕು ನನಗೆ. ನಿನಗೆ ಅದೇ ಬೇಕಾದ, ನಿನ್ನ ಅಮ್ಮನಿಗೂ ಅದೇ ಬೇಕಾದ್ದು. ಅಮ್ಮ ಮಗಳು ಇಬ್ರು ಸೇರಿ ಆ ಕೆಲಸ ಮಾಡಿ ಕನಕಗಲ್ಪನ ನೇಮವನ್ನು ಮಾಡಿಲೆ ಕನಕಲು ಶವನೆ ತಾಳೆ ಕ್ಷಣಗಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈದು ಜನನಿಯಲೇ ನೀನೆಯು ವರಿಸೆ ಪತಾಳದ ವಿಪದಿ ವಿದ್ಯುನ್ಮಾನಿ ಧನವನೆಂಬನ ನೀಲಗುತ್ತಳೆ ಗರ್ಭತಾಳುತ್ತ ಪಡೆದಳು ನೀಲಕುತ್ತಳ ಗರ್ಭತಾಳುತ್ತ ಪಡೆದಳು ಬಾಲಕ ಮಗಿ ಜನನು ನೆಮ್ಮದಿ ಆದದ್ದು ಯಾರಿಗೆ? ನನ್ನ ಅಮ್ಮನಿಗೆ. ಯಾಕೆ ನಿಮಗೆ ವಿಷಯ ಗೊತ್ತಾಗ್ಲಿಲ್ವಾ? ಹೋಗಿ ಅಮ್ಮನಲ್ಲಿ ಹೇಳಿದ್ದ ತಡ ಆಯ್ತಲ್ಲ ಮದುವೆ. ಹೇಳಲಿಕ್ಕಾಗ್ಲಿಲ್ಲ. ಪಾತಾಳ ಅಧಿಕಾರಿ ವಿದ್ಯುನ್ಮಾಲಿಯೊಂದಿಗೆ ವಿವಾಹವಾಯಿತು. ನಮ್ಮ ಇರುವರ ದಾಂಪತ್ಯ ಪ್ರತೀಕವೇ ಮತ್ತೆ ಮಗನೊಬ್ಬ ಜನಿಸಿದ್ದಾನೆ. ಎಂತದ್ದು ಹಠ! ಅಪ್ಪನಾಗೆ ಮಗ ಹಠ ಮಾಡುದಂತ. ಅವನಿಗೊಂದು ಆಟ ಆಡ್ಲಿಕ್ಕೆ ಹೋಗ್ಬೇಕಂತ ಹೇಳಿ ಆಟಕ್ಕೆ ಹೋಗ್ಬೇಕಂತ ಹೇಳಿದ್ನ. ಆಟಕ್ಕೆ ಹೋಗುದಕ್ಕೆ ಮನಸ್ಸುಂಟಂದಾದ್ಮೇಲೆ ಮತ್ತೆ ಯಾಕೆ ಬಿಡುದು? ಕಳಿಸಿಕೊಟ್ಟೆ. ಮಗನ ಹಠ ಮುಗಿಯಿತು, ನನ್ನ ಅಮ್ಮನ ಹಠ ಪ್ರಾರಂಭ ಆಯ್ತು. ಅಮ್ಮಂಗೆ ಆಟಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಮ್ಮನದು ಬೇರೆ, ಸ್ವರ್ಗ ಬೇಕಂತೆ. ಹಾಗೆ ಅಂತದ್ದು ಹಾಗೆ ಕಳಿಸ್ಲಿಕ್ಕೆ ಆಗ್ತದ? ಸ್ವರ್ಗದ ಪೀಠ ಬೇಕಂತೆ. ನಾನು ವ್ಯವಸ್ಥೆ ಮಾಡಿದೆ, ನಾನು ಹೋಗ್ಲಿಲ್ಲ. ನಮ್ಮ ಯಜಮಾನ್ರು ಹೋಗಿ ಕೇಳಿದ್ರು, ಅತ್ತೆಯವರಿಗೆ ಏನು ಚಿಂತೆ? ಅಮ್ಮನಿಂದ ಅಪ್ಪಣೆಯನ್ನು ಪಡೆದುಕೊಂಡಂತಹ ನನ್ನವರು ಸ್ವರ್ಗಕ್ಕೆ ಹೋಗಿದ್ದಾರೆ. ಈ ಗಂಡಂದ್ರೆ ತಿರುಗಾಟಕ್ಕೆ ಹೋಗುವಾಗ ಮನೇಲಿರುವ ಹೆಂಡತಿ ನೆನಪಾಗುದಿಲ್ಲ. ಹಾಗಿದ್ರೆ ಎಷ್ಟು ದಿವಸ ಆಯ್ತು. ಒಂದು ಓಲೆ ಅಲ್ಲ, ಬೇಡಪ್ಪ, ಒಬ್ಬ ದೂತ ಏನಾದ್ರೂ ಬರ್ಬೇಕಲ್ಲ. ಪಾಪ ಅವ್ರು ಯಾವ ತಲೆ ಬಿಸಿಲಿದ್ದಾರೆ ಏನು, ನಾನು ನಿರೀಕ್ಷೆಯಲ್ಲಿ ಇರ್ತೇನೆ. ನಡುಗುತ್ತ
ಮಾಲಿಗೆರಗೆ ಬೀಳೈಸಿದ ಅಮ್ಮ 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 ಯಾರಿಗ ಎಂತದ ಅವಸ್ಥೆ ಎಂತದ್ದು ನನ್ನ ತಲೆ ಬಿಸಿ ನಾನಿದ್ದೇನೆ ಬದುಕದೆ ಬಿಡ್ತಾ ಇದ್ದೇನೆ ಅಲ್ಲ ಜೀರಿಗೆ ಉಂಟು ಬೇಕು ಓ ಅಮ್ಮ 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 ಅಂತ ಹೇಳಿ ಸಾಕು ಅಮ್ಮ ಹೇಮ ಮಾಲಿನಿ ಅಮ್ಮ ಅವಳು ನಿನ್ನ ಅಜ್ಜಿ ಹೇಮ ಮಾಲಿನಿ ಅಮ್ಮ ಹೇ ಮಾಲಿನಿ ಅಮ್ಮ ಮಾಲಿನಿ ಅಮ್ಮ ನನ್ನ ಪರಿಚಯ ಸಿಗ್ಲಿಲ್ವೇ ತಾಯೇ ನಿನ್ನ ಮುಖದಲ್ಲಿ ಕಣ್ಣೆಲ್ಲುಂಟು ಮೂಗೆಲ್ಲುಂಟು ಬಾಯಲ್ಲುಂಟು ಒಂದು ಗೊತ್ತಾಗುವುದಿಲ್ಲ ಮತ್ತೆ ಪರಿಚಯ ಸಿಗುವುದು ಹೇಗೆ ವಿಷಯ ಹೌದು ನಿಮಗೆ ಬಿಡಿ ಮೊದಲು ನನ್ನ ಹೆಂಡತಿಗೆ ನನ್ನ ಪರಿಚಯ ಸಿಕ್ಕಿರಲಿಲ್ಲ ಅಲ್ಲ ಒಂದು ಪ್ರಶ್ನೆ ಮೂಡ್ತಾ ಏನಮ್ಮ ನೀನೇ ಹೀಗಿರುವಾಗ ನಿನ್ನ ಹೆಂಡತಿ ಹೇಗಿದ್ದಾಳೋ ನಿಮ್ಮ ಹಾಗೆ ಸರಿ ಪಾಪಿ ಯಾರಾಗ ಅಲ್ಲ ನಿಮ್ಮ ಹಾಗೆ ಹೆಣ್ಣಿನಾಗಿದ್ದಾಳೆ ಅಂತ ಅಂದ್ರೆ ನನ್ನಷ್ಟು ಚಂದ ಇದ್ದಾಳೆ ಅಮ್ಮ ಅಲ್ಲ ಇಷ್ಟು ಚಂದದ ಹುಡುಗಿ ನಿನಗೆ ಕೊಟ್ಟದ್ದ ಹೌದು ಅದೇನು ಭವಿಷ್ಯ ಅವರಿಗೆ ಹೆಚ್ಚಿಗೆ ಆಗಿದೆ ತಗೊಳ್ತದೆ ಹಾಗೆ ನನಗೆ ಕೊಟ್ಟದ್ದು ಏನೇ ಇಲ್ಲ ಅದು ನಿನ್ನ ಭಾಗ್ಯ ಹೌದು ಅದು ಜನ ನೀನೇ ಅಂತ ಗೊತ್ತಾಗ್ಲಿಲ್ಲ ಇಲ್ಲ ಸುಳ್ಳು ಹೇಳ್ಬೇಡಿ ದೇವರನ್ನ ಗೊತ್ತಾಗ್ಲಿಲ್ಲ ನೀವೇ ನನ್ನಲ್ಲಿ ಹೇಳಿದ್ದಲ್ಲ ಏನಂತ ನಾನು ಒಬ್ಬಳೇ ಇರುವಾಗ ನನ್ನ ಬಳಿಗೆ ಬರಬೇಕು ಏನ್ ಹೇಳಿದೆ ಅಮ್ಮ ನಿಮ್ಮ ಮೈ ಮೇಲೆ ಏನು ಬಂತಮ್ಮ ಮೈ ಮೇಲೆ ಬಂದದಲ್ಲ ನನಗೆ ಸಿಟ್ಟು ಬಂದದ್ದು ಯಾಕೆ ಸಿಟ್ಟು ಬಂದದ್ದು ತುಂಬಿದ ಸಭೆ ಇದು ಹೌದು ಸಭೆ ಏನ್ ಹೇಳ್ತಾ ಇದ್ದಿ ಅದೇ ನಾನು ನಿನ್ನನ್ನು ಬರುವುದಕ್ಕೆ ಹೇಳಿದ್ದು ಅಮ್ಮ ಏನು ಏನಾದ್ರೂ ಗುಟ್ಟಿನ ವಿಷಯ ಇದ್ರೆ ಬರುವುದಕ್ಕೆ ಹೇಳಿಲ್ಲ ನೀವು ವಿಷಯವನ್ನು ನಿಮ್ಮಲ್ಲಿ ಹೇಳುವುದಕ್ಕೆ ಇದು ನಾನು ಗೂಢಾಚಾರಕ ನಿಮ್ಮ ಯಜಮಾನರ ಗೂಢಾಚಾರಕ ಹೌದು ನಾನು ಹಾಗಿದ್ರೆ ವಿಷಯ ಕೇಳಬೇಕು ಏನು ಹೇಳು ಅಮ್ಮ ಅವತರಿಸಬೇಕು ತಾಯೇ ಭಿನ್ನಗಳ ಮಾಲಿನೆ ಗುಣಮಂತೆ ಭಿನ್ನಗಳ ಮಾಲಿನೆ ಗುಣಮಂತೆ ಮಾಲಿನೆ ಗುಣಮಂತೆ 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 ಲೀಲೆಯೊಳೈದ ನಿಮ್ಮಯ ಕಾತಡ
ಗಾಳಿ ಹಾಕಿದ್ದ? ಏನಮ್ಮ ಗಾಳಿ ಹಾಕಿದ್ಯಲ್ಲ? ಗಾಳಿ ಹಾಕಿದಾಗ ಆಯ್ತಾ? ಹೌದಪ್ಪ. ತೋಟಕ್ಕೆ ಔಷಧ ಬೆಳ್ಳಿಗೆ ಒಳ್ಳೆ ಕೆಲಸ ಅದು. ಅದೇ ಇನ್ನು ಅದೇ ಕೆಲಸ ಮಾಡುದು ಒಳ್ಳೇದಂತ ಕಾಣ್ತದೆ. ಅದಲ್ವಾ? ಓ ಮತ್ತೆಂತ ಕುದುರೆ ಓಡಿಸ್ತಾ ಇದ್ದಿ? ಇಲ್ಲಮ್ಮ, ಮತ್ತೆಂತದ್ದು? ನನ್ನ ಒಂದು ಶೈಲಿ ಅದು ಬೇರೆ. ನಿನ್ನ ಶೈಲಿ ನಾನು ಮೊದಲು ನೋಡಿದ ಪುಣ್ಯ. ಹೌದೇ? ಹೊಂದಾಣಿಸ್ಕೊಳ್ತಾರಲ್ಲ ಅದು. ಏನು ವಿಚಿತ್ರ. ಹೌದಪ್ಪ, ವಿಚಿತ್ರವಾಗಿ ಖಂಡಿತೆ. ನೀನೇ ವಿಚಿತ್ರ. ಹೌದು, ನಿನ್ನೊಳಗೊಂದು ವಿಚಿತ್ರ. ವಿಚಿತ್ರ. ಹಾಗಿದ್ರೆ ವಿಚಾರ. ಅಮ್ಮ, ನಿಮ್ಮ ಯಜಮಾನರ ಜೊತೆಯಲ್ಲಿ ಕಾಳಗಕ್ಕೆ ಬೇಕಾಗಿ ನಾನು ಹೋದವನಲ್ವೇ? ದೂತ. ಓ, ನೀನ್ ಅಲ್ಲಿಗೆ ಹೋದವನ? ಹೌದು, ಅಲ್ಲಿಗೆ ಹೋದವ. ನಾನು ನಿರೀಕ್ಷೆಯಲ್ಲೇ ಇದ್ದವಳು. ನಾನು ಕೂಡ ರಿಕ್ಷಾದಲ್ಲಿ ಬಂದದ್ದು. ಮೇಲಿದ ಕೆಳಗೆ. ಅಲ್ಲಿಂದ ಅಲ್ಲಿಂದ ಎಲ್ಲಿಂದ? ನಿರೀಕ್ಷೆಯಲ್ಲಿ. ಅದೇ ನಾನು ಅದೊಂದು ವಿಷಯವನ್ನು ಹೇಳುವಂತ ನಿರೀಕ್ಷೆ. ನಾನು ವಾರ್ತಾ ನಿರೀಕ್ಷೆಯಲ್ಲಿದ್ದವಳು. ಹೌದು, ನೀನು ಹೇಳುವ ನಿರೀಕ್ಷೆಯಲ್ಲಿ ಬಂದವನು. ಹೇಳ್ತೇನೆ ಅಮ್ಮ, ನಿಮ್ಮ ಯಜಮಾನರ ಜೊತೆಯಲ್ಲಿ ನಾನು ವಾರ್ತೆಯನ್ನು ಹೇಳ್ತೇನೆ. ಮುಖ್ಯಾಂಶ. ಪ್ರಾರಂಭಿಸು. ವಾರ್ತೆಗಳು ಓದುತ್ತಿರುವವರು ಓದುತ್ತಿರುವುದಲ್ಲ, ಹೇಳುತ್ತಾ ಇರುವವನು ವಿದ್ಯುನ್ಮಾಲಿಯವರ ಗೂಢಚಾರಕ. ಮುಖ್ಯಾಂಶ. ನಾಮ ಹಲವು. ಯುದ್ಧದ ಉತ್ಸಾಹದಿಂದ ಸ್ವರ್ಗಲೋಕಕ್ಕೆ ಪಯಣ, ಮರಳಿ ಸ್ವದೇಶಕ್ಕೆ ಆಗಮನ. ಅಲ್ಲಿಯ ಮುಗಿಯಿತು. ಮುಗಿತಾ? ಮುಖ್ಯಾಂಶದಲ್ಲಿ ಇಷ್ಟೇ ಇರುವುದು. ಪ್ರಯಾಣ ಆಯ್ತು. ಹೌದು. ಆಗಮನ ಆಯ್ತು. ಹೌದು. ಮಧ್ಯದಲ್ಲಿ ಆದದ್ದು ಅದು ವಾರ್ತೆಗಳ ವಿವರಣೆ ಅದರಲ್ಲಿ ಉಂಟಮ್ಮ. ಅಮ್ಮ, ನಿಮ್ಮ ಯಜಮಾನರ ಜೊತೆಯಲ್ಲಿ ನಾನು ಗುರುಪುರಕ್ಕೆ ಹೋದವನು. ಮತ್ತೆ ಬೇಗ ಹೋಗಿ ಬಂದ್ಯಾ? ಇಲ್ಲ, ಗುರುಪುರ. ಪುಣ್ಯಾತ್ಮ. ಅಲ್ಲಿ ಮೇಲೆ ಗುರುಪುರ. ಸುರಪುರ. ಅದು ಗುರುಪುರದಿಂದ ಆ ಕಡೆಯಾ? ಇನ್ನ ಗುರುಪುರ ಅಲ್ಲ, ಸುರಪುರ. ಸುರಪುರ. ಅದು ಗುರುಪುರ. ಹೌದು, ಅಲ್ಲಿ ಗುರುಗಳಿದ್ದಾರೆ. ಹೌದು, ಯುದ್ಧಕ್ಕೆ ಬೇಕಾಗಿ ಅಲ್ಲಿಗೆ ಹೋದವರು. ಗುರುಪುರಕ್ಕೆ ಅಲ್ಲ, ಸುರಪುರಕ್ಕೆ ಹೋಗುವಾಗ ನಮಗೆ ಇದ್ದಿರಾಗೆ ಸುರತ್ಕಲ್. ಅದು ಹತ್ರವಾ? ಹತ್ರ ಅಲ್ಲ, ಮತ್ತೆ ಅಲ್ಲೇ ಗುರುಪುರ. ಸುರಪುರದಲ್ಲೇ ಸುರತ್ಕಲ್. ಸುರಪುರದಲ್ಲಿ ಸುರರ್ಕಳು ದೇವತೆಗಳು. ಸುರತ್ಕಲ್ರು. ಸುರತ್ಕಲ್ರು ಅದೇನು ಗೊತ್ತುಂಟ? ಸುರಪುರ. ಹೌದು. ಆಯ್ತಾ? ಹೌದು. ಸುರರ್ಕಳು ಅವರೆಲ್ಲ ಬಂದದ್ದು ಯಾಕೆ? ಕೈ ಕಾಣುವ. ಹೌದು, ಅಲ್ಲಿಂದ ಕಂಬ ಹಾಕಿ ಕೈ ಕಂಬ ಹಾಗಲ್ವಾ? ಯುದ್ಧ ಮಾಡುವ. ಹೌದು, ಯುದ್ಧದ ಉತ್ಸಾಹದಿಂದ ದೇವತೆಗಳು ಬಂದು ಬಿಟ್ರು. ಒಬ್ಬೊಬ್ಬರೇ ಯುದ್ಧಕ್ಕೆ ಬಂದದ್ದು. ಮೊದಲಿಗೆ ಬಂದದ್ದು ಯಾರು? ಅಜ್ಜಿ. ಅಜ್ಜಿ ಈಗ ಸ್ವರ್ಗದಲ್ಲಿ ಮುದುಕಿದ್ದಾಳ? ಮುದುಕಿ ಅಜ್ಜಿ ಅಲ್ಲ, ಮತ್ತೆ ಬೆಂಕಿಯ ಒಡೆಯ, ಒಂದು ದಿಕ್ಕಿನ ಒಡೆಯ ಅಗ್ನಿದೇವ. ಅದಕ್ಕೆ ಅಗಿಯುವುದು ಯಾಕೆ? ಮತ್ತೆ ಅಗ್ನಿದೇವ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದಮ್ಮ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆ ಬಳಿಕ ಒರೋಣೆ. ಎಷ್ಟು ಒರೋಣೆ? ಎಂತದ್ದು ಒರೋಣೆ? ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ? ಬಂದದು. ಅವನು ಒಂದು ದಿಕ್ಕಿನ ಒಡೆಯ, ನೀರಿನ ಒಡೆಯ ವರುಣ ದೇವ. ವರುಣ ದೇವ ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ಧೈರ್ಯ ಬೇಕಲ್ಲ. ಆ ಬಳಿಕ ನೀರು ಬತ್ತಿ. ಮಳೆ ಬಾರದಿದ್ರೆ ನೀರೆಲ್ಲ ಬತ್ತಿ ಹೋಗ್ತದೆ. ಬತ್ತಿ ಹೋಗಿದೆ. ಹೌದು. ನೀವೆಂತ ಮಳೆ ವಿಷಯ ಹೇಳುದ? ಮತ್ತೆ ನೀರು ಬತ್ತದು. ಒಂದು ದಿಕ್ಕಿನ ಒಡೆಯ ನೀರು ಬತ್ತಿ. ಓ ಪುಣ್ಯಾತ್ಮ, ಅವನು ನಿವೃತ್ತಿ. ನಿರ್ಬತ್ತಿ. ನಿವೃತ್ತಿ ಅವನೇ. ಅವನು ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ. ಆಮೇಲೆ ಉಂಬೇರು. ಯಾರ? ಉಂಬೇರು ಅವರ ಎಂತದ? ಉಂಬೇರು ಅದು ಯಾರು? ನರಂಬಿ. ಓ ಪುಣ್ಯಾತ್ಮ, ಧನಾಧಿಪತಿ ಉಂಬೇರಾಯ. ಓ ಪುಣ್ಯಾತ್ಮ, ಅದು ಹಾಗಲ್ಲ, ಅದು ಉಂಬೇರು. ಅಯ್ಯೋ ದೇವ್ರೆ, ನಿನ್ನ ನಾಲಿಗೆಗೆ ಯಮ ಗರಗಸ ಎಳಿಬೇಕು. ಯಾಕಮ್ಮ? ಅವ ಉಂಬೇರಾಯ ಅಲ್ವಾ? ಅವನು ಧನಾಧಿಪತಿ ಕುಬೇರ. ಉಂಬೇರಲ್ಲ, ನಿನ್ನದೇ, ನಮ್ಮದು ಕುಬೇರ. ಕುಬೇರ. ಅವನು ಯುದ್ಧಕ್ಕಾಗಿ ಬಂದ. ಅವನು ಯುದ್ಧದಲ್ಲಿ ಸೋತು ಓಡಿದ. ನಿಲ್ಲುವುದಕ್ಕೆ ಧೈರ್ಯ ಬೇಕಲ್ಲ ಅಲ್ವಾ? ಅಮ್ಮ, ಇವರೆಲ್ಲ ಯುದ್ಧಕ್ಕೆ ಎದುರಿಂದ ಬಂದದ್ದು. ಆದ್ರೆ ಆ ಪಾಪಿ ಇದ್ದಾನಲ್ಲ, ವಾಯು. ವಾಯು ಎದುರಿಂದ ಬರಲಿಲ್ಲ. ಮತ್ತೆ ವಾಯು ಬಂದದ್ದು ಹಿಂದಿಂದ. ನನ್ನವರು ಎದುರಿಂದ ಕಾಳಗ ಮಾಡ್ತಾ ಇದ್ದರು. ಹೌದು. ವಾಯು ಬಂದದ್ದು ಹಿಂದಿಂದ. ನಮ್ಮ ಯಜಮಾನ್ರಿಗೆ ಗೊತ್ತಾಯ್ತು. ಹೇಗೆ? ಶಬ್ದ ಬಂತು. ಹೌದು, ಅಷ್ಟು ಬೇಗ ಗಾಳಿಯ ಶಬ್ದ. ವಾಯು ಬಂದದ್ದಲ್ಲ. ವಾಯು ಹಿಂದಿನ ಬರೋದು ನಿಮ್ಮ ಯಜಮಾನರಿಗೆ ಗೊತ್ತಾಯ್ತಲ್ಲ. ಅವರು ತಿರುಗಿ ನಿಂತರು. ಅಲ್ಲ, ಯುದ್ಧ ಮಾಡುದು ಬಿಟ್ಟು ತಿರುಗಿ ನಿಂತದ್ದು ಯಾಕೆ? ಗಾಳಿ ಬಂದದ್ದಲ್ವ, ಸ್ವರ. ವಾಯು ಬಂದದ್ದಲ್ವಾ? ಹಾಗೆ ತಿರುಗಿ ನಿಂತರು. ತಿರುಗಿ ನಿಲ್ಲುವಾಗ ಬಂದ ವಾಯು ಸುಮ್ಮನೆ ಇರ್ತಾನ? ಏನ್ ಮಾಡಿದ ಆತ? ಸ್ವಯಂಕದ ಬಿಟ್ಟ. ಏನನ್ನು? ಒಂದು ಸ್ವರ ಜೋಡಿಸಿ ಶರ ಬಿಟ್ಟ. ವಾಯು ಸ್ವಯಂಕದ ಬಿಡುವಾಗ ನಿಮ್ಮ ಗಂಡನವರು ಸುಮ್ಮನೆ ಇರ್ತಾರ? ಅವರಲ್ಲಿಲ್ವಾ? ಅವರು ಪಾಯಿಂಟ್ ಬಿಟ್ರು.
ಎಂತದ ಸ್ವರ. ಅದು ಶರ. ವಾಯು ಸ್ವಿಂಕ, ನಿಮ್ಮ ಗಂಡ ಪೂಯಿಂಕ. ವಾಯು ಸ್ವಿಂಕ, ನಿಮ್ಮ ಗಂಡ ಪೂಯಿಂಕ. ಇವರ ಪೂಯಿಂಕ್ ಸುಯಿಂಕದಲ್ಲಿ ನನಗೆ ಅಲ್ಲಿ ನಿಲ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ ನಿಲ್ಲಿಕ್ಕಾಗ್ಲಿಲ್ಲ. ಹೌದು ಹೌದು. ಅವ್ರು ಅಷ್ಟು ಬಿಟ್ಕೊಳ್ಳುವಾಗ ಹೌದು ನಿನಗೊಂದು ಬಿಡ್ಬೇಕಂತ ಆಸೆ ಆಗ್ಲಿಲ್ವಾ? ಕಾತರದಿಂದ ಕಾಯ್ತಾ ಇದ್ದೆ. ನನಗೆ ಬಿಡುವುದಕ್ಕೆ ಅವಕಾಶವೇ ಕೊಡ್ಲಿಲ್ಲ. ಅವರೇ ಬಿಡುವುದರಲ್ಲಿ ಆಯ್ತು. ಅದು ಬಿಡಬೇಕಂತಿದ್ರು ಮೊದಲು ಅಭ್ಯಾಸ ಮಾಡಬೇಕು. ಹಾಗಾಗಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಒಬ್ಬನೇ ಅಭ್ಯಾಸ ಮಾಡಿಕೊಂಡು ಅಭ್ಯಾಸ ಮಾಡಬಹುದು. ಅದನ್ನು ಆಸ್ವಾದಿಸುವವರು ಯಾರಿದ್ದಾರೆ ನೋಡು, ಅವಕಾಶ ಕೊಡುವ ಇದ್ದಾರಲ್ಲ. ಹೌದಮ್ಮ, ಇವರು ವಾಯು ಬಂದಲ್ಲ, ಕೊನೆಗೆ ನಿಮ್ಮ ಗಂಡನವರು ಬಿಟ್ಟಂತಹ ಪೂಯಿಂಕ ಸ್ವರ ಶರ ಶರ ವಾಯು ಎಲ್ಲಿ ಓಡಿದ್ದಾನಂತಮ್ಮ ಇಲ್ಲ. ವಾಯು ಓಡಿದ, ಕೊನೆಗೆ ಇವ ಬಂದಲ್ಲ, ಅವನು ಯಾರು? ಸೂರಪ್ಪ. ಅದ್ಯಾರು? ಅಧಿಕಾರಿ ಸೂರ್ಯಪಾಲ. ಸೂರ್ಯಪಾಲ ಅವನು ಯುದ್ಧಕ್ಕಾಗಿ ಬಂದ ದೃಶ್ಯವನ್ನು ನೋಡ್ಬೇಕಿತ್ತು. 56ರಲ್ಲಿ ಕುಳಿತು 56 ಸಂಖ್ಯೆಯಲ್ಲಿ ಅಲ್ಲ, ಅವನ ಆನೆ 56 ಐರಾವತ 56 ಏರಿ ವಜ್ರ ಮುನಿಯನ್ನು ಹಿಡ್ಕೊಂಡು ಅಪ್ಪ ವಜ್ರ ಮುನಿ ಅಲ್ವಾ? ವಜ್ರಾಯುಧ ಹಿಡ್ಕೊಂಡು ಬಂದ, ಯುದ್ಧ ಮಾಡಿದ. ಪರಿಣಾಮ ಕಾಳಗದಲ್ಲಿ ದೇವೇಂದ್ರ ಎಲ್ಲಿ ಓಡಿದಾನಂತ ಇಲ್ಲಮ್ಮ. ದೇವೇಂದ್ರ ಓಡಿದ ಆ ಸುರತ್ಕಲ್ ಗುರುಪುರ ಪರಾರಿ. ಹೇಳ್ತಾನೆ ಗುರುಪುರ ಸುರತ್ಕಲ್ ಪರಾರಿ. ಗುರುಗಳು ಸುರರು ಎಲ್ಲರೂ ಪರಾರಿ ಆದರು. ಪರಾರಿ ಹಾಗಾದರೆ ಓಡಿ ಹೋದರು. ಸ್ವರ್ಗಲೋಕ ನಿಮ್ಮ ಯಜಮಾನ ಕೈ ದೇವತೆಗಳು ಓಡಿದರು. ಎಂತಹ ಸಂತೋಷವಂತ ವಿಚಾರ. ಇಂತಹ ಸಂತೋಷವಂತ ವಿಚಾರವನ್ನು ನನ್ನ ಅಮ್ಮನಿಗೆ ಹೇಳಬೇಕು. ಅಮ್ಮನಿಗೆ ಸಂತೋಷ ಆಗಬೇಕು. ನಮ್ಮ ಪಾಲಿಗೆ ಪೀಠ ನಿನಗೆ ತಲೆ ಹೋಗು ಅಲ್ಲ, ನಿಮಗೆ ತರದ್ದು ನನಗೆ ಸಂತೋಷ ಆದದ್ದು. ನಿಮ್ಮ ಸಂತೋಷವೇ ನನ್ನ ಸಂತವೇಶ. ಒಂದು ಕಾಲು ಕೆಳಗೆ ಹೋದ್ರೆ ಅದೇ ಸಂತೋಷ ಆಯ್ತಮ್ಮ, ಅಧಿಕ ಸಂತೋಷ ಆಯ್ತು. ಆ ದೇವಲೋಕ ನಿಮ್ಮ ಯಜಮಾನ್ರ ಕೈ ವಶ ಆಯ್ತಲ್ಲ, ಸುಮ್ಮನಿರ್ಲಿಲ್ಲ. ನಿಮ್ಮ ಯಜಮಾನ್ರು ಹೋಗಿ ಮಸಣದಲ್ಲಿ ಕುಳಿತರು. ಮಸಣಕ್ಕೆ ನಿನ್ನನ್ನು ಕೊಂಡು ಹೋಗ್ಬೇಕು. ಕುಳಿತುಕೊಳ್ಳುವ ಮಸಣ, ಅದ್ರ ಹೆಸರು ಹಾಗ. ಮತ್ತೆಂತದ್ದು ನಿನಗೆ ಗೊತ್ತಿಲ್ವಾ? ಮಸಣ ಸಿಂಹಾಸನ. ಸಿನಿಮಹಾಸನ. ಸಿಂಹಾಸನ ಸಿನಿಮಾಸನ. ಸಿಂಹವಿಷ್ಟರ. ಸೆಮಿಸ್ಟಾರ್. ಸಿಂಹವಿಷ್ಟರ. ಸೆಮಿಸ್ಟಾರ್. ನಿನಗೆ ಆಸನ ಗೊತ್ತುಂಟಾ? ಹಾಸನ ಪುಣ್ಯಾತ್ಮ ಕುಳಿತುಕೊಳ್ಳುವುದು ಅದು ಗದ್ದುಗೆ. ಪುಣ್ಯಾತ್ಮ ನಿಮ್ಮ ಯಜಮಾನರು ಹೋಗಿ ಗದ್ದೆಯಲ್ಲಿ ಕೂತು. ಗದ್ದೆಯಲ್ಲಿ ನಿನ್ನ ಅರ್ಥಕ್ಕೆ ಹೋಗಿಬೇಕು. ಸರಿಯಾಗಿ ಅಲ್ಲಿ ಗದ್ದೆಯಲ್ಲಿ ಪೀಠ ಅದರಲ್ಲಿ ಹೋಗಿ ಕುಳಿತರು. ಆದ್ರೆ ಇಷ್ಟು ಹೊತ್ತಾದ್ರೂ ನಿಮ್ಮ ಯಜಮಾನರು ಇಲ್ಲಿಗೆ ಬಂದಿದ್ದಾರೆ ತಾಯಿ. ಅವರು ಕುಳಿತರು. ಅಷ್ಟೊತ್ತಿಗೆ ಆ ಕುಳಿತುಕೊಂಡಾಗ ಅವರು ಬಂದ್ರಲ್ಲ, ಅಷ್ಟೊತ್ತಿಗೆ ದೇವತೆಗಳು ಪುನಃ ಬಂದ್ರ? ಅಲ್ಲಮ್ಮ, ಮತ್ತೆ ಅವರು ಕುಣಿಯವರಿದ್ದಾರಲ್ಲ, ಆಪು ಸೀರೆಯವರು. ಯಾರದು? ಆಪು ಸೀರೆ. ಅದು ಹಾಗೆ ಹೇಳುದಲ್ಲ, ಅದು ನರ್ತನ ಮಾಡುವವರು. ಸರಿ, ಹೇಳುದು ಹೇಗೆ ಗೊತ್ತುಂಟಾ? ಹೇಗೆ? ಅಪ್ಸರಾ ನಾರೀಮಣಿಯರು. ಆಪು ಸೀರೆ ನಾಯಿ ಮರಿಗಳು. ಚಂದದ ಹೆಣ್ಣು ಮಕ್ಕಳವ್ರಿಗೆ ಹಾಗೆ ಹೇಳಬಾರ್ದು. ಅವರೇ ಬಂದು ಬಿಟ್ಟದ್ದು. ಒಬ್ಬೊಬ್ಬರೇ ಬಂದ್ರು ಸಾಲಾಗಿ. ಮೊದಲಿಗೆ ಬಂದದ್ದು ಅವಳೇ ಚಂದದವಳು. ಯಾರು? ದಂಬೆ. ಎಂತ ದಂಬೆ? ದಂಬೆ ಚಂದದವಳು, ಕುಣಿವವಳು ರಂಬೆ. ಆ ಬಳಿಕ ಊದುಬತ್ತಿ. ಪೂಜೆ ಮಾಡ್ಲಿಕ್ಕುಂಟಾ? ಕುಣಿವವಳು ಊದುಬತ್ತಿ. ಊರ್ವಶಿ. ಆ ಬಳಿಕ ಮಂಜಲ್ ದೋಸೆ. ತಿಂದು ಬಂದೆಯಾ? ತಿನ್ನುವ ದೋಸೆ ಅಲ್ಲಮ್ಮ, ಕುಣಿವವಳ ಹೆಸರು ಮಂಜಲ್ ದೋಸೆ. ಮಂಜುಘೋಷ. ಆ ಬಳಿಕ ಆಂಬುಲೆನ್ಸ್. ನಿನಗೆ ಅಗತ್ಯ ಉಂಟು? ನನಗೆ ಯಾಕೆ? ನಿನಗೆ ಅಗತ್ಯ ಉಂಟೀಗ? ಕುಣಿವವಳ ಹೆಸರು ಆಂಬುಲೆನ್ಸ್. ಅಲಂಬುಸೆ. ಆ ಬಳಿಕ ಪಿಶಾಚಿ. ನಿನಗೆ ಹಿಡಿದಿದ್ಯಾ? ನನಗೆ ಹಿಡಿದಂತದ್ದು ಪಿಶಾಚಿ. ಮತ್ತೆ ಕುಣಿವವಳ ಹೆಸರು ಘೃತಾಚಿ. ಇವರೆಲ್ಲ ಬಂದ್ರಮ್ಮ, ನರ್ತನ ಮಾಡಿದ್ರು. ಈ ನರ್ತನ ನೋಡಿದ ನಿಮ್ಮ ಯಜಮಾನರಿಗೆ ಬಹಳ ಸಂತೋಷ ಆಯ್ತು. ನನ್ನವರಿಗೆ ಕಲೆ ಸಾಹಿತ್ಯದ ಬಹಳ ಪ್ರೀತಿ. ಸಂತೋಷ ಆದ್ದು ಮಾತ್ರ ಅಲ್ಲ, ಪ್ರೀತಿಗೊಂಡದ್ದು ಮಾತ್ರ ಅಲ್ಲ, ಆ ಕುಣಿದಿದ್ದಾರಲ್ಲ ಅವರಿಗೆಲ್ಲ ಬಹುಮಾನ ಕೊಟ್ಟು ಕಳಿಸಿದ್ದಾರಮ್ಮ. ಅದು ಒಬ್ಬೊಬ್ಬರಿಗೆ ಅವರೇ ಕರೆದು ಕೊಟ್ಟದಮ್ಮ. ಹೌದು. ಅಲ್ಲ, ಬಹುಮಾನ ಕೊಟ್ಟು ಕಳಿಸಿದ್ದಾರೆ, ಅವರನ್ನು ಕುಣಿಸಿ ಆಯ್ತು. ಆದ್ರೆ ಇಷ್ಟೆಲ್ಲ ಸಂತೋಷದಲ್ಲಿ ಇರುವಾಗ ನಿಮ್ಮ ಯಜಮಾನರು ಇಲ್ಲಿಗೆ ಬಂದಿದ್ದಾರಾ? ಅದು ವಿಷಯ ಹೀಗೂ. ಹೇಗಮ್ಮ? ಅವ್ರು ಅಲ್ಲೇ ಇರ್ತಾರೆ, ಇಲ್ಲಿದ್ದ ನಾನು ಅಲ್ಲಿಗೆ ಹೋಗ್ಬೇಕು. ನೀವಿನ್ನು ಸ್ವರ್ಗಕ್ಕೆ ಹೋಗ್ಬೇಕಷ್ಟೇ. ಏನೋ ನಿನ್ನದೊಂದು ಅರ್ಥ ಅಮ್ಮ. ಅವರು ಬಾರದಿರುವುದಕ್ಕೆ ವಿಷಯ ಬೇರೆ ಇದೆ ತಾಯಿ. ಏನದು? ನಿಮ್ಮ ಗಂಡನವರು ಅಲ್ಲಿ ಸಂತೋಷದಲ್ಲಿ ಕುಳಿತಿರುವಾಗ ಅಲ್ಲಿಗೆ ಹಾರಾಡಿಕೊಂಡು ಒಬ್ಬ ಬಂದಮ್ಮ. ಹಾರಾಡಿಕೊಂಡು? ಹೌದು. ಯಾರು? ಯಕ್ಷ. ಪಿಂಗಳಾಕ್ಷ. ಪಿಂಗಣಿಯಾಕ್ಷ. ಯಕ್ಷರಾಜ. ಪಿಂಗಣಿ
ಪಿಂಗಳಾಕ್ಷ. ಹೌದು. ಹಾರ್ತಾ ಬಂದ ನಿಮ್ಮ ಯಜಮಾನ್ರ ಮುಂದೆ ನಿಂದ ಬಲದ ರೆಕ್ಕೆಯನ್ನು ಬಿಡಿಸಿದ ನಿಮ್ಮ ಗಂಡದವರ ಕಪಾಲಕ್ಕೆ ಬಾರಿಸಿದ ತಾಯಿ. ನಿಮ್ಮ ಯಜಮಾನರಿಗೆ ಸಿಟ್ಟು ಬಂತಮ್ಮ. ಸಿಟ್ಟು ಬಾರದೆ ಗೀತ. ಪೆಟ್ಟು ಬೀಳುವಾಗ ಯಾರಿಗಾದ್ರೂ ಸಿಟ್ಟು ಬರುವುದಿಲ್ವಾ? ಮತ್ತೆ ಸಿಟ್ಟು ಬಂದವರು ಪೀಠದಿಂದ ಎದ್ದು ನಿಂತರು. ಮತ್ತೇನಾಯ್ತು? ನೋಡ್ತೇನೆ ಕೈ ಕಾಲು ಗಡ 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 ನಡುಗುತ್ತಾ ಉಂಟಮ್ಮ. ಸಿಟ್ಟು ಬಂದಾಗ ಕೈ ಕಾಲು ನಡುವುದು ಯಾಕ? ಕೆಲವರಿಗೆ ಸಿಟ್ಟು ಬರುವಾಗ ನಡುಗುವುದೇ ತಾಯೇ. ಎದ್ದು ನಿಂತವರು ಪುನಃ ಅಲ್ಲೇ ಕುಳಿತರಮ್ಮ. ಯುದ್ಧ ಮಾಡುದು ಬಿಟ್ಟು ಕುಳಿತದ್ದು ಯಾಕ? ಬೇರೆ ಬೇರೆ ಕ್ರಮದ ಯುದ್ಧವನ್ನು ಕಲಿತವರು ಅವರು ಕುಳಿತು ಏನೋ ಮಾಡ್ತಾರೆ ಅಂತ ತಿಳ್ಕೊಂಡೆ. ಏನ್ ಮಾಡಿದ್ರು? ಏನು ಮಾಡುವ ಆಲೋಚನೆಯಲ್ಲೇ ಇಲ್ಲ. ಕುಳಿತವರು ಅಲ್ಲಿಗೆ ಮಲಗಿದ್ರು ತಾಯಿ. ಯುದ್ಧ ಮಾಡುದು ಬಿಟ್ಟು ಮಲಗಿದ್ದು ಯಾಕ? ಅವರು ಬೇರೆ ಬೇರೆ ಕ್ರಮದ ಯುದ್ಧವನ್ನು ಕಲಿತವರು. ಅವರು ಮಲಗಿ ಏನೋ ಮಾಡ್ತಾರೆ ಅಂತ ತಿಳ್ಕೊಂಡೆ. ಏನು ಮಾಡುವ ಆಲೋಚನೆಯಲ್ಲೇ ಇಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿ ಹತ್ತಿರ ಹೋಗಿ ನೋಡಿದೆ. ನೋಡುವಾಗ ಎಂತದ್ದಮ್ಮ, ಇಷ್ಟು ಉದ್ದ ನಾಲಿಗೆ ಹೊರಗೆ ಹಾಕಿದ್ದಾರೆ, ರಕ್ತ ಕಾರಿದ್ದಾರೆ, ಕಣ್ಣು ಮುಚ್ಚಿದ್ದಾರೆ. ನಿಮ್ಮ ಗಂಡನವರು ಸತ್ತ. ಮಡಿದೆ ಈ ಪರಿಜನ ಜತೆಯ ನಗಲು ಬೇರೆ ಕಿತಿಯೋಳು ನಿರ್ಮನದಲ್ಲಿ ಜೀವಿತರಂತೆ ವ್ಯಥೆಯ ಅಯ್ಯಯ್ಯೋ ಪತಿಯೇ. ಶಿವನೇ ಶಿವನೇ, ಇಂತಹ ಕರ್ಣ ಕಠೋರವಾದಂತಹ ವಾರ್ತೆಯನ್ನು ಕೇಳಿಬಿಟ್ಟೆ. ನನ್ನಮ್ಮನಿಗೆ ಧೈರ್ಯದ ಮಾತುಗಳು ಹೇಳಿ ಹೋದಂತಹ ನನ್ನವರನ್ನು ಆ ದೇವತೆಗಳು ಮೋಸದಿಂದ ಕೊಂದು ಮುಗಿಸಿದರೆ. ಶಿವನೇ, ಕೊಂದು ಮುಗಿಸಿದರೆ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯ್ತಲ್ಲ ನನ್ನ ಪರಿಸ್ಥಿತಿ. ಪ್ರಭು, ನನ್ನನ್ನು ಬಿಟ್ಟು ಹೋದಿರಿ ಸ್ವಾಮಿ, ನನ್ನನ್ನು ಬಿಟ್ಟು ಹೋದಿರಿ ಹಾಗೆಂಬುದಾಗಿ ನಾನು ಅಳುತ್ತಾ ಕುಳಿತುಕೊಳ್ಳುವುದೇ ಸರಿಯಲ್ಲ, ಸರಿಯಲ್ಲ, ಸರಿಯಲ್ಲ. ಸತ್ತವರು ಜೀವಿ ಕರಳ ಮಹಿಷಾಸುರಗೆ ಹದನಗಳ ಸುಮನದ ಮೊತ್ತವನ್ನು ಸಲ ಕಡಿಮೆ ಎನ್ನುತ್ತ ಹತ್ತು ಕರೆದಾಳ ಮಗ ಮಹಿಷಾಚಾರ. ನನ್ನವರನ್ನು ಕಳೆದುಕೊಳ್ಳುತ್ತಾ ನಾನು ಅಳುತ್ತಾ ಕುಳಿತುಕೊಂಡರೆ ಅವರು ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ, ಇಲ್ಲ, ಇಲ್ಲ. ಅವರಿಲ್ಲದ ಬದುಕು ನನಗೆ ಬೇಕೇ? ಅವರಿಲ್ಲದಂತಹ ಪ್ರಪಂಚ ನನಗೆ ಬೇಕೇ? ಅವರಿಲ್ಲದೆ ನಾನು ಬದುಕಬೇಕೇ? ನಾನು ಬದುಕೋದಿಲ್ಲ. ಹಾಗಾದರೆ ನನಗೇನು ದಾರಿ? ನನಗೇನು ದಾರಿ? ದಾರಿ ಒಂದೇ, ದಾರಿ ಒಂದೇ. ನಾನು ಯಾಕೆ ಸಾಯಬೇಕು? ನಾನು ಯಾಕೆ ಸಾಯಬೇಕು? ನಾನು ಸಾಯುವುದಲ್ಲ, ನಾನು ಸಾಧಿಸಬೇಕು. ನನಗಿಂತಹ ದೀಕ್ಷೆಯನ್ನು ಕೊಟ್ಟದ್ದು ಯಾರು? ಯಾರು? ನನ್ನ ಕಣ್ಣೀರನ್ನು ಕಂಡು ನೀವು ನಗಾಡ್ತಾ ಇದ್ದೀರಾ? ಯಾವ ಕಣ್ಣಿನಲ್ಲಿ ನೀರು ಬರೆಸಿದ್ದೀರಿ? ನಿಮ್ಮ ಕಣ್ಣಿನಲ್ಲಿ ರಕ್ತ ಬರೆಸಿದ್ದೀರಿ. ಹಣೆಯ ತಿಲಕವನ್ನು ಹೊರಿಸಿ, ಕರ್ಣ ಮಾಂಗಲ್ಯವನ್ನು ಹರಿದು, ತಲೆಯ ಹೂವನ್ನು ಕೆತ್ತು ನನಗಿಂತಹ ದೀಕ್ಷೆಯನ್ನು ಕೊಟ್ಟಿದ್ದೀರಲ್ಲ, ನಿಮಗೆ ತಕ್ಕ. ಆದರೆ ನನ್ನ ಕಷ್ಟವನ್ನು ನಾನು ಯಾರ್ಯಾರಲ್ಲಿ ಹೇಳುವುದಲ್ಲ. ನನ್ನ ಮಗ ಮಹಿಷನಿದ್ದಾರೆ, ಅವನನ್ನೇ ಕರೆದು ಹೇಳುತ್ತೇರಂತೆ. ಸರಿ 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 ಮಗನೇ ಮಹಿಷ,
ಸಮವಯಸ್ಕರ ಜೊತೆಗೆ ಆಟ ಮಾಡುತ್ತಿರುವ ಸಂದರ್ಭ ಒಮ್ಮೆ ಒಮ್ಮೆಲೆ ಇಲ್ಲ ಹೊರತಲಾದ ಕೇಳಿ ತಮ್ಮ ಎತ್ತೋಳ ಇಲ್ಲ ಕರೆಯಲ್ಲಾಲಿಸಿ ಆ ಕ್ಷಣದಲ್ಲಿ ಓಡೋಡಿಕೊಂಡು ಬಂದಿದ್ದೇನೆ. ಅಬ್ಬಾ ಬಂದು ಕೊಡ್ತಾ ಇದ್ದೇನೆ. ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದ್ದಿ. ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ನಿಲ್ಲ ಪಗವನ್ನು ನೋಡಿದರೆ ಹಳೆಯಲ್ಲಿ ಕಾಣಬೇಕಾದ ಕುಂಕುಮ ಹಳಿದಿದೆ. ಕೊರಳಿನ ಮಂಗಲ್ಯ ಕಡಿದುರುಳಲ್ಪಟ್ಟಿದೆ. ವೈಕುಂಠವಾಸ ಚತುರ್ಭುಜನಾದ ಹರಿಯೇ ಅಲ್ಲ, ಸತ್ಯಲೋಕವಾಸ ಚತುರ್ಮುಖನಾದ ಬ್ರಹ್ಮನೇ, ಪಂಚಮುಖ ಪರಮೇಶ್ವರನೇ, ಇಂದ್ರಾದಿ ಸುಮನಸರಿ ಯಾರೇ ಆಗಿರಲಿ ಸುರ ಸಮರ್ಥ ನಿನ್ನ ಮಗ ವೈಶಾಸುರನಿದ್ದಾರೆ. ನಿನ್ನ ಕಷ್ಟವನ್ನು ಹೇಳಿದೆ ಎಂದಾದರೆ ಪರಿಹರಿಸಿಕೊಡ್ತೇನೆ. ಕಂದ
ನಮ್ಮಯ್ಯ ಬಾಳುವೆ ತೀರಿತು ಮಗನೇ, ತೀರಿತು. ಹಾಗಂದ್ರೆ ಏನಪ್ಪ, ನನಗೊಂದು ಅರ್ಥವಾಗ್ಲಿಲ್ಲ. ಮೊನ್ನೆ ದಿವಸ ನಿನ್ನ ತಂದೆಯವರು ಸಕಲ ಸೈನ್ಯವನ್ನೆಲ್ಲ ಕೂಡಿಕೊಂಡು ಸ್ವರ್ಗಕ್ಕೆ ಹೋದಂತಹ ವಿಚಾರವನ್ನು ನೀನು ತಿಳಿದದ್ದಲ್ವೇನೆ ಕಂದ? ಹಾಗೆ ಗೊತ್ತೇ ಇದೆಯಪ್ಪ. ಸ್ವರ್ಗ ಲೋಕಕ್ಕೆ ಹೋದಂತಹ ನಿನ್ನ ತಂದೆಯವರು ದೇವತೆಗಳನ್ನೆಲ್ಲ ಬಡಿದೋಡಿಸಿ ಅಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ್ರಂತೆ ಮಗನೇ. ದೇವತೆಗಳನ್ನೆಲ್ಲ ಸದೆ ಬಡಿದನಲ್ಲ ಅಯ್ಯ, ಪುರಪೀಠವನ್ನು ಏರಿದಲೇ. ಹಾಗಾದರೆ ಪುರಲೋಕದ ಹೊಡೆಯಲ್ಲಿ ಧರಿಸಿಕೊಳ್ತಾನೆ ಅವನ ಅರಸಿಯಲ್ವೇ ನೀನು? ನೀನು ಪುರಲೋಕದ ಹೊಡತಿ, ಮತ್ಯಾಕಮ್ಮ ಕಣ್ಣೀರು? ವಿಚಾರ ಅಲ್ಲಿಗೆ ಮುಗಿಲಿಲ್ಲ ಕಂದ. ಮತ್ತೆ ಸುರರೆಲ್ಲರನ್ನು ಗೆಲ್ಲಿದಂತಹ ನಿನ್ನ ತಂದೆಯವರು ಸಂತೋಷದಿಂದ ಸ್ವರ್ಗದ ಪೀಠದಲ್ಲಿ ಕುಳಿತಿರುವಂತಹ ಸಂದರ್ಭ ಕುಹಕಿಗಳಾದಂತಹ ದೇವತೆಗಳು ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿ ಸ್ವರ್ಗಲೋಕದಲ್ಲಿ ಹರಿಯುತ್ತಿರುವಂತಹ ಕಾಲಕ್ಕೆ ದೇವತೆಗಳ ಮೋಸಕ್ಕೊಳಗಾಗಿ ನನ್ನ ಪಾಡಿದರೆ ಮಡಿದರೆ ನಮ್ಮನ್ನೆಲ್ಲ ಅನಾಥರನ್ನಾಗಿಸಿದರೆ ಚಿಂತಿಸಬೇಡ ತಾಯಿ. ನನಗೊಂದು ಅಪ್ಪಣೆಯನ್ನು ಕೊಡು, ದೇವಲೋಕದಲ್ಲಿಗೆ ಹೋಗ್ತೇನೆ. ನಿನ್ನ ತಂದೆಯನ್ನು ಕೊಂದ
ಎಂಥಲೇ ಬರಲಿ ಅಂಜುವುದಿಲ್ಲ, ಅಳುಕುವುದಿಲ್ಲ. ಯುದ್ಧದಲ್ಲಿ ಎಲ್ಲರೂ ನಾಲ್ಕವನ್ನು ಸಾಲಾಡ್ತೇನೆ. ಕಳುಹಿಸಿಕೊಡಪ್ಪ ಮನದೇ ಹರುಷವನಾಂತ ನುಡಿದಳು. ಮನದೇ ಹರುಷವಾದ ನುಡಿದಳು. ಅಡಿವಿಜರ ಸಮರದೆ ನಿನಗೆ ಘನವಲ ವನಜನಾಭನು ಬರುವ ಕೃತಗತಿ. ವನಜನಾಭನು ಬರುವ ಕೃತಗತಿ. ಅನವರತವು ಸುಮನಸರ ಪಕ್ಷದೇ ನಿನಗೆ ಪೇಳುವೆ. ನಿನಗೆ ವಿಧಿಯಲಿ ಪಡೆದ ವರಗಳನ್ನು ನಿನಗೆ ಬೇಡುವೆ. ವಿಧಿಯಲಿ ಪಡೆದು ವರಗಳನ್ನು ಮಗನೇ ಕಂದ ಅವರನ್ನೆಲ್ಲ ಹೆದರಿಸ್ತಿದ್ದಲ್ಲ ಮಗನೇ. ಅವರೆಲ್ಲ ನಮ್ ಜಾತಿಯವರಲ್ವಾ? ಎಲ್ಲ ರಾಕ್ಷಸರೇ. ಎಲ್ಲರೂ ನಗಾಡ್ತಾ ಇದ್ದಾರೆ. ಯಾಕೆ? ಯಾಕೆ? ನಿನ್ನ ವೀರ ವಚನವನ್ನು ಕೇಳಿದಾಗ ಎಲ್ಲರಿಗೂ ಬಹಳ ಸಂತೋಷವಾಯ್ತು. ಸರಿ, ನಿಮ್ಮಮ್ಮನಿಗೂ ಸಂತಸವಾಯ್ತು. ಆದರೂ ಹೊರಟದನ್ನೆಲ್ಲ ತಡೆದು ನಿಲ್ಲಿಸಿದೆಯಲ್ಲ. ರಣಕ್ಷೇತ್ರಕ್ಕೆ ಹೋಗುತ್ತಾ ನೀನು ಸುರರೆಲ್ಲರನ್ನು ಜಯಿಸುತ್ತೀರುತ್ತ ಅಚಲವಾದ ವಿಶ್ವಾಸ ನನಗಿದೆ. ಆದರೆ ಏನು ಮಾಡುದು ಮಗನೇ? ಏನಾಯ್ತಮ್ಮ? ಸುರರನ್ನು ಪಡೆಯುವುದಕ್ಕಾಗಿ ಹರಿಯು ಬರ್ತಾನೆ. ಹೇಗೆ ಬರ್ತಾನವ? ನೇರವಾಗಿ ಬರುವುದಿಲ್ಲ. ಮತ್ತೆ ಕೃತಕದಲ್ಲಿ ಬಂದು ಸುರರನ್ನು ಪಡೆಯುವುದು ಹರಿಯ ಕಾಯಕವಾಗಿದೆ ಮಗು. ಅವರನ್ನು ಜಯಿಸುವುದು ಹೇಗಪ್ಪ? ನಿನಗೊಂದು ವಿಚಾರ ಹೇಳುದ? ಹೇಳ್ತಾಯಿ. ನಿನಗೆ ಧನ ಬಲವಿದೆ, ಉಂಟು. ನಿನಗೆ ಜನ ಬಲವಿದೆ, ಇದೆ. ನಿನಗೆ ಸೇನಾ ಬಲವಿದೆ. ಸರಿ. ಆದ್ರೆ ನಿನಗೆ ಒಂದು ಕಡಿಮೆ ಉಂಟು. ಯಪ್ಪ, ಈಗ ಬಲಗೂ ಕಡಿಮೆಯಾ? ಹೌದು. ಯಾವುದಪ್ಪ ಅದು? ಪ್ರಪಂಚದಲ್ಲಿರುತ್ತಾ ಪ್ರತಿಯೊಂದು ಜೀವಿಗಳಿಗೆ ಏನಿದ್ದರೇನು ಫಲ ಹೇಳು. ಮುಖ್ಯವಾಗಿ ಎಲ್ಲರಿಗೂ ಬೇಕಾದದ್ದು ದೈವ ಬಲ. ನಮ್ಮಲ್ಲಿ ಇಲ್ವಲ್ಲಪ್ಪ. ಆ ದಾರಿಯನ್ನು ನಾನೇ ಹೇಳ್ತೇನೆ. ಹೇಗೆ ತಾಯಿ? ನೀನೀಗ ಮನೆ ಬಿಡಬೇಕು, ಕಾಂತಾರ ಸೇರ್ಬೇಕು. ಕಾಂತಾರಕ್ಕೆ ಹೋದ್ರೆ ನಾನು ಉದ್ಧಾರ ಆಗ್ತೀರಾ? ಬದುಕೆಂಬುದು ಬದಲಾವಣೆ ಆಗ್ತದೆ. ಹೌದು ಮಗನೇ. ಹೇಗೆ? ಘೋರವಾದ ಕಾನೂನನ್ನು ಸೇರಿ ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿದಂತಾದ್ರೆ, ಅವನು ವರವನ್ನು ಕೊಟ್ಟನಂತಾದ್ರೆ ನೀನು ಶಕ್ತಿವಂತನಾಗ್ತಿ. ಅದರಿಂದ ನಿನ್ನ ಅಮ್ಮನ ಆಸೆ ಈಡೇರುತ್ತದೆ. ಮಾಡ್ತೀರಾ ಈ ಕೆಲಸವನ್ನು? ಸಕಾಲಕ್ಕೆ ಸರಿಯಾದ ಸಲಹೆಯನ್ನು ಕೊಟ್ಟಿದ್ದಿ. ದೈವ ಬಲದ ಕೊರತೆ ನಮಗೆ ಇದೆಲ್ಲಾದರೆ ಕಾಡನ್ನು ಸೇರ್ತೇನೆ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿ ವರ ಪಡೆದು ಬರ್ತೇನೆ. ಕಳುಹಿಸಿಕೊಡಪ್ಪ. ನಿನ್ನ ರಕ್ಷಣೆಗಾಗಿ ಪಟ್ಟದ ಕತ್ತಿರುತ್ತಿದ್ದೇನೆ. ಹೋಗ ಮಗನೇ.
ಆಚರಿಸಿ ಒಲಿಸಿಕೊಂಡೆ. ಒಲಿದಂತಹ ಬ್ರಹ್ಮದೇವರಲ್ಲಿ ಧರೆಯ ಶೌರ್ಯರಿಂದ ಪಾತಾಳದ ಹೊರಗಾದ್ಯರಿಂದ ಮೇಲು ಲೋಕವಾಸಿಗಳಂತಹ ದೇವತೆಗಳಿಂದಲೂ ಪೂರ್ವಮೂರ್ತಿಗಳಿಂದಲೂ ಬರದಂತಹ ವರವನ್ನು ಪಡೆದೆ. ನೇರವಾಗಿ ಶೋಳಿತಾಪುರವನ್ನು ಬಂದು ಸೇರಿದೆ. ಇಲ್ಲಿಯ ಹಿರಿಯರೆಲ್ಲ ಸೇರಿ ಶೋಳಿತಾ ನಗರದ ಅಧಿಕಾರವನ್ನು ತನಗೆ ಕೊಟ್ಟಿದ್ದಾರೆ. ವರ ಪಡೆಯುವುದರ ದೆಸೆಯಿಂದಲಾಗಿ ಪಾತಾಳ ಭೂತಳವನ್ನು ಜಯಿಸಿದ್ದೇನೆ. ಸ್ವರ್ಗಕ್ಕೆ ಹೊರಟಾಗ ಹತ್ತಿರವಲ್ಲಿ ಹೀಗೆ ಬಲ್ಲಿ ಬರಬೇಕು. ಮತ್ತೆ ಅದೇ ಸ್ವರ ಹೆದರಬೇಡಿ. ಒಬ್ಬರಲ್ಲ ಇಬ್ಬರಲ್ಲ ಬಹುಮಂದಿಗಳಿದ್ದೀರಿ. ನೋಡಿದ ಸಭೆಯಲ್ಲಿ ಬಂದು ಸೇರಿಕೊಂಡವರು ನಿಮ್ಮನ್ನು ನೋಡುವಾಗ ನಲ್ಲವರ ಹಾಗೆ ಕಾಡ್ತಾ ಇದ್ದೀರಿ. ಸ್ವಜಾತಿ ಪ್ರೇಮ ಬರಮಾಡಿಕೊಂಡಿದ್ದೇನೆ. ಕುಳಿತುಕೊಳ್ಳುವುದಕ್ಕೆ ಆಸನಗಳನ್ನಿಟ್ಟಿದ್ದೇನೆ. ಯಥಾಸಾಧ್ಯ ಉಪಚರಿಸಿದ್ದೇನೆ. ಈವರೆಗೆ ನಿಮ್ಮನ್ನು ನಾನು ನೋಡಿದವನಲ್ಲ. ಯಾರಿಗೂ ಕಾರಣ ಸಿಗ್ಲಿಲ್ಲ ಇದುವರೆಗೆ. ಯಾರು ನೀವು? ಎಲ್ಲಿಂದ ಬಂದವರು? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ತಿಳಿಸಿ. ಸಮಾಧಾನದಿಂದ ಕೇಳ್ತೇನೆ. ಖಂಡಿತವಾಗಿಯೂ ಹೇಳು. ನಾವು ಬೇರೆ ಯಾರು ಅಲ್ಲ, ನಿನ್ನ ಜಾತಿಯವರೇ. ನೋಡುವಾಗ ಗೊತ್ತಾಗಲಿಲ್ಲ ನಿನ್ನ ಮೈ ಬಣ್ಣ ಅಲ್ಲವೇ? ಈ ಪೀಠದಲ್ಲಿ ಮೊದಲಿಗೆ ಕುಳಿತುಕೊಂಡವ ಈತನಿದ್ದಾನೆ. ನಾನೇ. ಈ ಮೊದಲದೆಷ್ಟೋ ಮಂದಿ ಆಳಿದವರಿದ್ದಾರೆ, ಬಾಳಿದವರಿದ್ದಾರೆ. ಆದರೆ ಕೆಲವರನ್ನು ನೋಡಿದ ನೆನಪು ಕೂಡ ಇಲ್ಲ. ನಿಮ್ಮನ್ನು ನೋಡಿದವನಲ್ಲ. ಹಾಗಿದ್ರೆ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಶಿಕ್ಷರಾಸುರಾದಿಗಳು ನಾವು ಎಲ್ಲರೂ ರಾಕ್ಷಸರೇ. ಒಂದು ಅನುಮಾನ ಇದೆ. ಏನು? ಈ ಪೀಠದಲ್ಲಿ ಇದ್ದವರಾದರೆ ಪೀಠ ಬಿಟ್ಟದ್ದು ಯಾಕೆ? ಹೋದದ್ದು ಎಲ್ಲಿಗೆ? ಮಾಡಿದ ಘನ ಕಾರ್ಯ ಏನು ಹೇಳಬೇಡುವ? ಹಿರಿಯವರೆನ್ನುತ್ತಲೇ ಸುರಲೋಕ ಬಯಲು
ದುರದಿಗೆಲಿದು ನಾಕಬನವ ಮೆರೆಯಲು ನಾಕದಿ ಹರಿದ ಇಂತಗದೆ ಹರಿದ ಜಗದಿ ಹರಿದಂದಲಿಗೆ ಬರದಿ ನಿಲ್ಲೊಳಗೊಂಡ ಸುರರನ್ನು ಕೇಳಿದು ನಾಗಲೇ ಮಾಲಿನಿ ಸುಕುಮಾರ. ಓ ಮಾಲಿನಿ ದೇವಿಯ ಸುಕುಮಾರ, ಹಿರಿಯ ಭಾಗಿಗಳು ನಾವೆಂಬಾಸೆಯಿಂದ ಅಸುರ ಗಣನವನ್ನೇ ಸೇರಿಸಿಕೊಂಡು ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನಿಟ್ಟೆವು. 33 ಕೋಟಿ ದೇವತೆಗಳನ್ನು ಸಮರಾಂಗಣದಲ್ಲಿ ಸಭೆ ಮಾಡಿದೆವು. ಸುರ ಗದ್ದಿಗೆಯನ್ನು ಏರಿ ಕುಳಿತನಯ್ಯ ನಾನು. ಆದ್ರೆ ದೇವೇಂದ್ರ ಸುಮ್ಮನೆ ಇರಲಿಲ್ಲ. ಹೋಗಿ ಹರಿಯಲ್ಲಿ ದೂರ ನಿಂತ. ಆ ಗೋವಿಂದ ಬರ್ಲಿಲ್ಲ. ಗೋವಿಂದ ಚಕ್ರವನ್ನು ಕಳಿಸಿದ. ಏನಾಯ್ತು? ಚಕ್ರ ವಕ್ರವಾಗಿ ತಿರುಗುತ್ತಾ ಬಂದು ನಮ್ಮ ಅಂಗಗಳನ್ನು ಕಳೆದುಕೊಂಡ ಪರಿಸ್ಥಿತಿ ಬಂತಯ್ಯ. ಚಕ್ರದಲ್ಲಿ ಅಂಗಾಂಗಗಳನ್ನು ಕಳ್ಕೊಂಡಿದ್ದೀರಿ. ಒಬ್ಬನಿಗೆ ಕೈ ಇಲ್ಲ, ಒಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ಮೂಗಿಲ್ಲ, ಒಬ್ಬನಿಗೆ ಕಿವಿಲ್ಲ ಅಂತ ಆಯ್ತು. ಚಕ್ರದಿಂದ ಪಾರಾಗುವುದಕ್ಕೆ ನಿಮಗೆ ಸಾಧ್ಯವಾಗಲಿಲ್ಲ. ಮುಂದೆ ಏನು ಮಾಡಿದಿರಿ? ಅಂಗಾಂಗಗಳನ್ನು ಕಳೆದುಕೊಂಡಂತಹ ನಾವು ಬದುಕುವುದಕ್ಕಾಗಿ ಗುಹೆಗಳಲ್ಲಿ ಅಡಗಿ ಕುಳಿತವಯ್ಯ. ಆದ್ರೆ ಆಮೇಲೆ ಒಂದು ಹೊಸ ಸುದ್ದಿ ಸಿಕ್ಕಿತು ನಮಗೆ. ಏನು? ಈಗ ಎಲ್ಲಿ ನೋಡಿದ್ರೆ ನಿಮ್ಮದೇ ಪ್ರಚಾರ. ನಾನು ಪ್ರಚಾರಕ್ಕೆ ಬರ್ಬೇಕಷ್ಟೇ ಪುಣ್ಯಾತ್ಮ. ಇಲ್ಲ, ಬಂದಿದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಹೌದು, ಗುಟ್ಟಿನಲ್ಲಿ ಉಂಟು ವಿಷಯ. ಮಾಲಿನಿ ದೇವಿಯ ಸುಕುಮಾರ ಮಹಿಷಾಸುರ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡು ಮಹಾಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದ ವಿಷಯ ಗೊತ್ತಾಯಿತು. ಅದಕ್ಕಾಗಿ ಅಯ್ಯ ಗುಹೆಯೊಳಗೆ ಅಡಗಿದ್ದಂತ ನಾವು ಮೆಲ್ಲ ಹೊರಗೆ ಕಣ್ಣು ಹಾಕಿದೆವು. ಹಾಗೆ ಮೆಲ್ಲ ಇಲ್ಲಿಗೆ ಬಂದಿದ್ದೇವೆ. ನಮಗೊಂದು ಆಶ್ರಯವನ್ನು ಕೊಡ್ಬೇಕಯ್ಯ. ಆಶ್ರಯವನ್ನು ಬೇಡಿ ಬಂದವರಿಗೆ ಇಲ್ಲ ಎನ್ನುವುದಿಲ್ಲ. ಚೋಳಿದಾಪುರ ವಿಶಾಲವಾಗಿದೆ. ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಏನು ಕೊರತೆ ಇಲ್ಲ. ಹೋಗಿ ಬಿದ್ದುಕೊಳ್ಳಿ. ಎಲ್ಲಿಗೆ ಓಡುದ? ತಿನ್ನುವುದಕ್ಕೆ ಕುಡಿಯುವುದಕ್ಕೆ. ನಿನಗೆ ತಿನ್ನುವುದು, ನಿನಗೆ ಕುಡಿಯುವುದು ಬಿಟ್ಟರೆ ಬೇರೆ ವಿಷಯ ಇಲ್ಲ. ಸ್ವಲ್ಪ ಜ್ಞಾನ ಶಕ್ತಿ ನಾವು ಯೋಚಿಸಬೇಕು. ತಿಂದುಂಡು ಹಾಯಾಗಿ ಮಲಗುವುದಕ್ಕಾಗಿ ಬಂದವರು ನಾವಲ್ಲ. ತೀರಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನಿಮಗೀಗ ಅಪ್ಪ ಇದ್ದಾರ? ಮಾತಿಗೆ ಕೇಳಿದ್ದು, ನಿಮಗೆ ಅಪ್ಪ ಇದ್ದಾರ? ನಿಮ್ಮ ಅಪ್ಪನಂತ ವಿದ್ಯುನ್ಮಾಲಿನ್ನು ಆ ದೇವೇಂದ್ರ ಯಕ್ಷನ ಮುಖ್ಯನ ಧೂರ್ತರಿದ್ದಾರೆ. ಆ ಸೇಡನ್ನು ತೀರಿಸುವುದಕ್ಕಾಗಿ ನಾನೀಗ ಹೊರಟು ನಿಂತವ. ನೋಡಿದಿರಾ? ಸೇನೆ ಸಿದ್ಧವಾಗಿದೆ, ವಾಹನಗಳಿದೆ, ಆಯುಧಧಾರಿಗಳಾಗಿ ಮುಂದುವರಿಯೋಣ. ನೇರವಾಗಿ ಒಳ ಪ್ರವೇಶ ಮಾಡುದಾ? ಏ ಪುಣ್ಯಾತ್ಮ, ಏನೇ ಪುಣ್ಯಾತ್ಮ, ನೀನು ಇಲ್ಲೇ ಇದ್ಯಾ ಮಹಾರಾಯ? ಇಲ್ಲಿಯೇ ಇದ್ಯಾದ ಕೇಳುವುದಕ್ಕೆ ಈ ಮೊದಲು ನೀವು ನನ್ನನ್ನು ನೋಡಿದ್ದೀರಾ? ನಾನು ನಿಮ್ಮನ್ನು ನೋಡಿಯೇ ಇಲ್ಲ. ಸರಿಯಾಗಿ ನನ್ನ ಮುಖವನ್ನೊಮ್ಮೆ ನೋಡು. ಸರಿಯಾಗಿ ಯಾರ ಗೊತ್ತಾಯ್ತಾ? ಇದು ಯಾವ ಗರಡಿಯಿಂದ ಹೊರಗೆ ಬಂದದ್ದು? ಗರಡಿಯ
ಇದು ಗೊತ್ತಾಯ್ತು. ನೀನೆಲ್ಲ ಪುಣ್ಯಾತ್ಮ ಶಂಕಾಸುರ, 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 ದುರ್ಗಾಸುರ, ಬಿಡಲಾಸುರ, ಚಾಮರಾಸುರ ಈ ಹಿಂದೆ ಇಲ್ಲಿಗೆ ಬಂದವರು. ಈ ಹಿಂದೆ ಇಲ್ಲಿಗೆ ಬಂದು ರಣರಂಗದಲ್ಲಿ ಪೆಟ್ಟು ತಿಂದು ಓಟ ಕಿತ್ತ ನಾಚಿಕೆ ಕೆಟ್ಟ ನಿಮಗಾಗಿ ನಾವು ಹೆದರಿದ್ದಲ್ಲ, ಓಡಿದ್ದಲ್ಲ. ಚಕ್ರಕ್ಕೆ ಹೆದರಿ ಓಡಿದ. ಹೌದಾ? ಹೌದು ಹೌದು. ಏನು ಪುನಃ ಬಂದದ್ದೇ? ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನಿಮಗೆ ಅಂದೇ ತೀರಿಸಿಕೊಳ್ಳುವುದಕ್ಕಾಗ್ಲಿಲ್ಲ, ಮತ್ತೆ ಇಂದು ಹೇಗೆ ತೀರಿಸಿಕೊಳ್ಳುದು? ನಮಗೊಬ್ಬ ನಾಯಕ, ಯಜಮಾನ, ಒಡೆ ಎಂಬವರಿದ್ದಾರೆ. ಒಮ್ಮೆ ಸುಮ್ಮನೆ ಕುಳಿತುಕೊಳ್ಳಿ. ನಿಮ್ಮ ನಾಯಕ, ಒಡೆಯ, ಯಜಮಾನ, ಅವನ ಅಪ್ಪನಂತವರನ್ನು ನಾನು ನೋಡಿದ್ದೇನೆ. ಹಿಂದೆ ಯಾರ್ದು ಸ್ವಾಮಿ ಕೋಣ ಬಿತ್ತಿದ್ದು? ಹಗ್ಗ ತಂದೆ, ಬಯೋಲು ತಂದೆ, ಅಕ್ಕಚ್ಚು ತಂದೆ, ಈ ಕೋಣವನ್ನು ಕಟ್ಟಿ ಹೌದೇನೋ? ಬೈ ಹುಲ್ಲಬೇಕು, ಬೈ ಹುಲ್ಲಬೇಕು, ಅಕ್ಕಚ್ಚು ಬೇಕು, ಅಕ್ಕಚ್ಚು ಬೇಕು, ಹಗ್ಗ ಬೇಕು, ಹಗ್ಗ ಬೇಕು. ತೆಗೆದುಕೋ. ನನಗೆ ತೆಗೆದುಕೊಳ್ಳುವುದಕ್ಕೆಲ್ಲ, ಮತ್ತೆ ನಿಮ್ಮ ಕೊರಳಿಗೆ ಹಾಕಿ ಕಂಬಕ್ಕೆ ಕಟ್ಟುವುದಕ್ಕೆ. ಯಾಕೆ ಹಾಗೆ ಹೇಳಿದೆ? ನೀವು ಕೋಣ ಅಲ್ವಾ? ಕೋಣ ಹೇಗೆ ತೀರ್ಮಾನಿಸಿದೆ? ತಲೆಯಲ್ಲಿ ದೊಡ್ಡ ಕೋಡು ಉಂಟು. ಕೋಡಿದ ಮಾತ್ರಕ್ಕೆ ಕೋಣ ಎಂಬ ಹಾಗೆ ತೀರ್ಮಾನಿಸಬೇಡ. ಮತ್ತೆ ಒಮ್ಮೆ ಕೆಳಗೆ ನೋಡ. ನೋಡಿದ್ದೀನಿ ನಾನು. ಸರಿ ಉಂಟಾ? ಇದು ಆಶ್ಚರ್ಯ. ಮೇಲೆ ನೋಡಿದ್ರೆ ಕೋಣಾಕೃತಿ, ಕೆಳಗೆ ನೋಡಿದ್ರೆ ದೈತ್ಯಾಕೃತಿ. ಹಾಗಿದ್ದರೆ ಇದು ಅರೆ ಕೋಣ. ಏನೇನು ಮಾತಾಡ್ದ? ಶಂಕದುರ್ಗಾದೇವಿ, ನಾವು ಯಾರು, ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ, ಎಲ್ಲಾ ವಿಚಾರವನ್ನು ಈತನಲ್ಲಿ ತಿಳಿಸಿ ದೇವೇಂದ್ರನಿಗೆ ಕಳುಹಿಸಿಕೊಡಿ. ಪಾಪಿ ಬಗಲಿ ಹೊಟ್ಟೆಯಲ್ಲಿ ಹಾಕಿದ ಕೋಡು ಬೆಲ್ಲಲ್ಲಿ ಬರಬೇಕು. ಯಾಕೆ? ನಾನು ನಿಮ್ಮ ಕೋಡು ಹೇಗೆ ಉಂಟು ನೋಡ್ತಾ ಬಂದದ್ದು. ಹಿಂದಿನಿಂದ ಬರೋದಕ್ಕೆ ಎಂತದ್ದು ಭಯಂಕರ ಕೋಡು ಮಾರ್ರೆ. ಇಂಥದ್ದು ಎಲ್ಲಿ ಸಿಗ್ಲಿಕ್ಕಿಲ್ಲ. ನಿಮ್ಮ ಸ್ವಂತವಾ? ಸ್ವಂತ ಮೂಡಿ ಬಂದದ್ದು. ಹೌದು. ಮತ್ತೆ ಹಿಂದೆ ಇನ್ನು ಬರುದಿಲ್ಲ. ಯಾಕೆ ಬಂದದ್ದು? ನಾನು ನೋಡ್ತಾ ಬಂದದ್ದು. ನೀವು ಹೋಗಿ ವಿಶ್ರಾಂತಿ ಮಾಡಿರಿ. 9ನೇ ಕೋಣೆ. ಅದ್ಯಾಕೆ ಅಲ್ಲೇ ಆಗಬೇಕು? ಉಳಿದ ಕೋಣೆಯಲ್ಲಿ ಬೈ ಹುಲ್ಲು ರಾಶಿ. ಕರುಳು ಬಾಯಲ್ಲಿ ಬಂದಿತ್ತು. ಸ್ವಲ್ಪ ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅಭ್ಯಾಸ ಮಾಡಿದ್ರೆ ಸಾಕಾಗುದಿಲ್ವಾ? ಅಪ್ಪಾಯ್ ಅಮ್ಮಾಯ್ ಪಪ್ಪಾಯ್. ಎಂತದ ಅಭ್ಯಾಸ ಮಾಡ್ತೀಯಾ? ಮಾಡಿಸ್ಬೇಕಾ? ಸಮಯ ಉಂಟು. ಅಲ್ಲ, ಇಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೀಯಾ? ಏನಾಯ್ತು? ನಾನು ಮರಿಕೋಡ ಬಂದದ್ದು ಅಂತ ತಿಳ್ಕೊಂಡು. ಮರಿಕೋಡ ನಿನ್ನ ಮಗ? ಅದಿರ್ಲಿ, ಇದು ಜನ ಯಾರು ಇವರು? ಇವ್ರ ಅಪ್ಪನಂತವ್ರು ನೋಡಿದ್ರೆ ಅಂತ ಹೇಳಿದ್ರು. ನಾನು ಮಾತಿಗೆ ಹೇಳಿದೆ. ಮಾತಿಗೆಲ್ಲ ಸತ್ಯ ವಿಷಯವೇ ಹೌದು. ಇವರ ಅಪ್ಪನ ನಾನು ನೋಡಿ. ಇವರ ಅಪ್ಪ ವಿದ್ಯುನ್ಮಾಲಿ ಅನ್ನೋರು ಈ ಸ್ವರ್ಗಕ್ಕೆ ಬಂದಿದ್ರು. ಹೌದು. ಈ ಮೊದಲು ಬಂದವರು. ಹೌದು. ಅವರು ನೀವು ಮೋಸದಿಂದ ಕೊಂದದ್ದು. ನಾವು ಕೊಂದದ್ದಲ್ಲ, ಅವರು ಸತ್ತದ್ದು. ಅಂತವರು ಸತ್ತು ಹೋಗಿದ್ದಾರೆ. ಸತ್ಯ. ಹೌದೌದು. ಅವರ ಮಗನೇ ಇವರಾಗಿದ್ದಾರೆ. ಓ, ಇವರು ಸತ್ತವರಿಗೆ ಹುಟ್ಟಿದವರ? ಸತ್ತವರಿಗೆ ಯಾರು ಹುಟ್ಟುತ್ತಾರೆ? ಅವರ ಮಗ ತಿಳಿದು ಇವರು ಹುಟ್ಟಿದ ಮೇಲೆ ವಿದ್ಯುನ್ಮಾಲಿ ಅನ್ನೋರು ಸ್ವರ್ಗಕ್ಕೆ ಬಂದದ್ದು. ಅವರನ್ನು ಕೊಂದವರು ನೀವಾಗಿದ್ದೀರಿ. ಇವರ ಹೆಸರಿಗೆ ಮಹಿಷಾಸುರ. ಊರು ಯಾವುದು? ಶೋಣಿತಾಪುರ. ಬಂದ ಉದ್ದೇಶ ಯಾವುದು? 3 ಉಂಟು. ಯಾವುದು? ಒಂದು ಇವರ ಅಪ್ಪನ ಕೊಂದ ಸೇಡು, ಶಂಕದುರ್ಗಾದಿ ನಮಗೆ ಅಂತ ಅವಮಾನ. ಇನ್ನೊಂದು ಸ್ವರ್ಗ ಸ್ವಾಧೀನ.
ಸ್ವರ್ಗ ಸ್ವಾಧೀನ. 3 ಉದ್ದೇಶ. ಏನು ಸ್ವರ್ಗ ಸಾಧನೆ ಸ್ವಾಧೀನ ಸುಲಭದಲ್ಲಿ ಬಿಟ್ಟು ಕೊಡುವುದಕ್ಕೆ ಎಂತದ್ದು ನಿಮ್ಮ ಅಪ್ಪ ಕೊಟ್ಟದ್ದು ಅಂತ ತಿಳ್ಕೊಂಡ್ರ? ನಾವು ಕಷ್ಟಪಟ್ಟಿದ್ದೇವೆ, ಯಾಗ ಮಾಡಿದ್ದೇವೆ, 3 ಮೂರ್ತಿಗಳನ್ನು ಮೆತ್ತಿಸಿಕೊಂಡಿದ್ದೇವೆ. ಹಣೆ ಬರ ಕೆಟ್ಟವರೇ, ಸುಲಭದಲ್ಲಿ ಸಿಗುತ್ತದೆ ಅಂತ ಬಂದ್ರೆ ನೋಡಿ ನನ್ನ ಕೈಯಲ್ಲಿ ಉಪ್ಪಿನ ಕೈ ಸೌಟಲ್ಲ ಕತ್ವಾಡು. ಜನರು ಓಡಾಡಿಕೊಂಡು ಬಂದು ಹೇಳಿದಂತಹ ವಿಚಾರ, ಆತನ ಕೋಡನ್ನು ಮುರಿಯುವುದಕ್ಕಾಗಿ ನಾನು ಒಬ್ಬನೇ ಹೋಗುವುದಲ್ಲ, ಬಂದಿದ್ದಾರಂತೆ. ನಾವೆಲ್ಲರೂ ಸುಮ್ಮನಿರುವುದಲ್ಲ, ಆಯುಧ ಹಸ್ತರಾಗಿ ವಾಹನವನ್ನು ಏರಿ ಸಮರಾನಕ್ಕೆ ತೆರಳೋಣ.
ನಿನ್ನ ಸಾವು ಸನ್ನಿಹಿತ. ಬಾ ಮುಂದೆ. ಬಂದ ಹಾಗೆ ಹಿಂದೆ ಸರಿದರೆ ಲೇಸು, ಇಲ್ಲವಾದರೆ ತಲೆದಂಡ. ನಿನಗೊಂದು ಮಾತನ್ನು ಹೇಳ್ತೇನೆ ಕೇಳು. ನೀನು ಬಂದದ್ದು ಹೇಗಾಯ್ತು ಬಲ್ಲೆಯ? ಅಂಬೆಗಾಲಿಕ್ಕುವ ಮಗು ಒಂದು ಅಂಬೆಯ ಸುಖ ಬಯಸಿದಂತೆ ಹಾಗಾಯ್ತು ನಿನ್ನ ಪರಿಸ್ಥಿತಿ. ಬಂದದ್ದು ತಪ್ಪಾಯ್ತು ಎಂದು ಕಾಲಿಗೆ ಬಿದ್ದು ಶರಣಾದ್ರೆ ಲೇಸು, ಇಲ್ಲ ಇದ್ದೇವೆ.
ಶ್ರೀಮನ್ನಾರಾಯಣ ಅಹಂಕಾರ ಎಂಬ ತಲೆಗಡಲಿದೆ. ನಮ್ಮನ್ನು ಪೊರೆಯುವುದಕ್ಕಾಗಿ ಮಹಿಷಾಸುರನಿದ್ದಾನೆ. ರಂಬೆಯ ಸುಖ ನನಗೆ ಬೇಕಾಗಿದೆ. ಐರಾವತವಲ್ಲೇರಿ ಸಮರಕ್ಕಿದಿರಾದವ ಇಂದ್ರನೆಂಬ ಹಾಗೆ ತಿಳಿದೆ. ವಾಸವಲೇ ಘೋರ ಉದ್ದೇಶ ಇಟ್ಟುಕೊಂಡು ಸ್ವರ್ಗಲೋಕದ ಮೇಲೆ ಲಗ್ಗೆ ಇಟ್ಟವರು ನಾವು. ಶಂಕದುರ್ಗರಿಗಾದಂತಹ ಅನ್ಯಾಯ, ತಂದೆಯನ್ನು ಕೊಂದ ಸೇಡು, ಸ್ವರ್ಗ ಸ್ವಾಧೀನ, ಪುಣ್ಯಲೋಕವು ಗಣ್ಯಲೋಕವಾದ ನಾಕವನ್ನು ನನ್ನ ಚರಣಕ್ಕೆ ಸಾಧ್ಯವಿಲ್ಲ. ಯಾಕಿಲ್ಲ? ಈ ಸ್ವರ್ಗದ ಪದವಿ ಹೀಗೆ ನನಗೆ ಬಂದದ್ದಲ್ಲ. ಮೂರು ಮೂರ್ತಿಗಳ ಅನುಗ್ರಹ ಶತಾಬ್ದದ ಫಲವಾಗಿ ನಮಗೆ ಸ್ವರ್ಗಲೋಕ ನಮ್ಮ ಪಾಲಿಗೆ ಸಿಕ್ಕಿದೆ. ಇದನ್ನು ಬಯಸಿ ಬಂದಂತಹ ನಿನ್ನ ಅಪ್ಪ ವಿದ್ಯುನು ಮಾಲಿ ಶೈಮಿನಿಪುರವನ್ನು ಸೇರಿದ್ದು ನೆನಪಿದೆಯಾ ನಿನಗೆ? ಹಾಗಾಗಿ ಎಚ್ಚರಿಸ್ತಾ ಇದ್ದೇನೆ, ನಿನಗೆ ಬದುಕುವ ದಾರಿ ಉಂಟು. ಹೋಗು. ನಾನು ಅವರ ಹಾಗೆ ಬಂದವನಲ್ಲ. ವಿಧಿಯ ಹೊರಬಲ ಇದೆ, ಅದು ಏನೆಂದು ತೋರಿಸಿ. ದೇವತೆಗೆಲ್ಲ ಓಡಿ ಹೋದ ಕೂಡಲೇ ಬರಿದಾದ ಪೀಠವನ್ನು ಸಾರಿ ಏರಿದೆ. ನಿಮ್ಮ ಜಯಘೋಷ ಅದರ ಗೆಜ್ಜೆಯ ಸ್ವರ ಆದಿನಾರ್ಯರು ಹಿಂದಿನಿಂದ ಕುಣಿತಾ ಇದ್ದಾರೆ. ಅವರು ಯಾಕೆ ಅಲ್ಲಿಗೆ ಓಡಿದ್ದು? ಇದಿರು ಬರೋದಕ್ಕೆ ಹೆದರಿಕೆ ಆಗ್ತದೆ. ಅವರು ಇನ್ನು ಮುಂದೆಲ್ಲ ಹಿದಿರದಲ್ಲೇ ಕುಳಿಯತಕ್ಕದ್ದು.
ಯಾರದಿಬ್ಬರು ಸಭೆಯಲ್ಲಿ ಇದ್ದದ್ದು? ಸೂರ್ಯಚಂದ್ರರು ಅವರು ಎಲ್ಲಿಗೆ ಹೊರಟದ್ದು? ಸಂಚಾರಕ್ಕಾಗಿ. ಅವರ ಸಂಚಾರ ಇನ್ನು ನಾನು ಹೇಳಿದ ಹಾಗಿರ್ಬೇಕು. ನನ್ನ ಕಟ್ಟಪ್ಪಣೆಯಲ್ಲೂ ಬೀರಬಾರದು. ಕೇಳಿತಲ್ಲ? ಅರ್ಪಣ ಸರ್ಪಣ ಹಾಗೆಯೇ ನಡೆಯತಕ್ಕದ್ದು. ನೀವು ಭೂಲೋಕಕ್ಕೆ ಹೋಗಿ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಗೋವುಗಳನ್ನು ಕಡಿಯಿರಿ, ಬ್ರಾಹ್ಮಣರಿಗೆ ಬಡಿಯಿರಿ, ಋಷಿ ಮುನಿಗಳಿಗೆ ಚಿತ್ರ ಹಿಂಸೆ ಕೊಡಿ. ಪ್ರಭು, ಬ್ರಾಹ್ಮಣರಿಗೆ ಬಡಿಯುವುದು ಬೇಡ, ಶಾಪ ಕೊಟ್ಟರು. ಅದಕ್ಕೆ ನೀವು ಅದರ ಅಗತ್ಯವಿಲ್ಲ. ದೇವತೆಗಳ ಶಕ್ತಿ ಹೆಚ್ಚಾಗುವುದಕ್ಕೆ ಇವರೆಲ್ಲ ಕಾರಣರಾಗ್ತಾರೆ. ಯಾರನ್ನು ಉಳಿಸಬಾರದು. ಸರಿ, ಏನು ನಿಮ್ಮ ಮುಖ ಎಲ್ಲ ಹೀಗಾದ್ದು? ತುಂಬಾ ಆಯಾಸ ಆಗಿದೆ ಬುದ್ಧಿ. ಯುದ್ಧಾಯಾಸ. ವಿಶ್ರಾಂತಿ ಗೃಹ ಎಲ್ಲಿ? ಹೋಗೋಣ ಬಲ್ಲಿ. ಚಂದ್ರಕಾಂತನ ಶಿಲೆಯುಳುಂದಾಗಿ ಕುಳಿತವರು ಚಂದ್ರಕಾಂತನ ಶಿಲೆಯುಳ್ಳುಂದಾಗಿ ಕಳನ ಪದಿಸುವ ಹದನ ಯೋಚಿಸುತ್ತ ಕ್ಷೇತ್ರವನ್ನು ಬಿಟ್ಟು ಈ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಆ ದುರುಳ ಮಹಿಷನ ಬಗ್ಗೆ ಯೋಚಿಸುತ್ತಾ ಇದ್ದೇವೆ. ಹೌದು. ಎಷ್ಟು ವಿಧವಾಗಿ ಆಲೋಚನೆ ಮಾಡಿದ್ರು ಕೂಡ ವಿಧಾತ ಕೊಟ್ಟಂತಹ ವರ ಅಡ್ಡ ಬರುತ್ತಾ ಇದೆಯಲ್ಲ. ಯಾವ ರೀತಿಯಾಗಿ ವಧಿಸಲಿ, ಮುಂದೇನು ಮಾಡಲಿ ಗೊತ್ತಾಗುತ್ತಾ ಇಲ್ವಲ್ಲ. ನಳಿನ ಸಂಭವ ಸುರನೊಡಗೊಂಡು ನಡೆದ ವೈಕುಂಠ ನಲಿಗಾಣದಿರಲು ವೈಕುಂಠದಲ್ಲಿ ಶ್ರೀಮನ್ನಾರಾಯಣನಿಲ್ಲ. ಬಳಿಕ ಕೈಲಾಸ ಕೈ ತರಲು ಪುರಹರನು ನಿಲಯದೊಳಗಿಲ್ಲದಿರಿ ಕೈಲಾಸದಲ್ಲಿ ಶಿವನು ಕಾಣಿಸಲಿಲ್ಲ. ಕಳವಳಿಸಿ ಬಳಿಕವರು ಚಂದ್ರಕಾಂತ ಶಿಲೆ ಮೇಲೆ ಕುಳಿತಿದ್ದಾರಂತೆ. ನಾವು ಅಲ್ಲಿಗೆ ಹೋಗೋಣ. ಬಂದೆ ಕಾರಣ ಮಾಲಿನ್ಯ ಮಗನಾದಂತಹ ಮಹಿಷಾಸುರನು ಸ್ವರ್ಗಲೋಕವನ್ನು ಏರಿ ದೇವತೆಗಳನ್ನು ಹೊಡೆದೋಡಿಸಿದ್ದಾನೆ. ನಾನೇ ಕೊಟ್ಟಿರುವಂತಹ ವರವೇ ಕಾರಣ. ಆದ್ರಿಂದ ದೇವರೇ, ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ರಾಕ್ಷಸನನ್ನು ವಧಿಸಿ ಲೋಕ ಮೂರರ ಕ್ಷೇಮವನ್ನು ಉಳಿಸಿಕೊಡ್ಬೇಕು ಅಂತ ಪ್ರಾರ್ಥನೆ. ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಮಹಿಷನ ಹೆಸರೇ ಕೇಳಿ ಬರ್ತಾ ಇದೆ. ಅಂತಹ ದುಷ್ಟ ಶಕ್ತಿಯನ್ನು ನಿಯಂತ್ರಿಸುವುದಕ್ಕೆ ನಮ್ಮೊಳಗೆ ಅಡಕವಾಗಿರುತ್ತಹ ಈ ಶಕ್ತಿಯಿಂದ ಆಗುವುದಿಲ್ಲ ಅಂತ ಆದ್ರೆ ನಾವು ಈ ಹೊತ್ತು ಆದಿಶಕ್ತಿಯ ಮೊರೆ ಹೋಗಲೇಬೇಕಾಗಿದೆ. ಅದನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಅಂತಿದ್ರೆ ನನ್ನಲ್ಲಿ ಸೇರಿಕೊಂಡಂತಹ ಈ ಅಂತಃಶಕ್ತಿಯ ಒಂದು ಅಂಶವನ್ನು ಹೊರಗಡೆ ದುಷ್ಟ ಮನುಷ್ಯನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗೆ. ಹೌದಲ್ಲ? ಹಾಗಾದ್ರೆ ಇನ್ನೂ ಸುಮ್ಮನಿರ ಕೂಡದು.
ಸೃಷ್ಟಿ ಸ್ಥಿತಿ ಲಯಗಳ ಅಧಿಕಾರಿಗಳಾದಂತ ನಾವು ಈ ಲೋಕದಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಆಯ್ತು. ಅದಕ್ಕಾಗಿ ನಮ್ಮ ಅಂತಸ್ಥವಾದಂತಹ ದಿವ್ಯ ಚೈತನ್ಯವನ್ನು ಹೊರಗಡೆ ಹುಟ್ಟೇನೆ. ಕುಲಮಹಿಷರ ವಧೆಗಾಗಿ ಸುಮನಸರಲ್ಲಿ ಅಡಕವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಇದ್ದೇವೆ. ಮೂರು ಮೂರ್ತಿಗಳ ಮುಖದಿಂದ ಹೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿಯ ಕೃತಿ ತೊಳೆದು ಧರೆಗಿಳಿಗೆ ಸುರರಿಲ್ಲ ಜಯ ಜಯ ಎರುದ ಮದಿಗೈದರು. ಪಾವನ ಚರಿತೆ ನೀನೇ ಕಾವುದು ನಮ್ಮನು ಕರುಣದಿ ಮಾತೆ ತಾಯಿ ನಾವು ಮರೆಗೊಂಡೆವು ಕರುಣಿಸಬಯ ದೇವಿಗೆ ಪಾವನ ಆದ್ಯಂತನ ಹಿತೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂರೂಢೆ ಆದಿಮಾಯ ನಮೋಸ್ತುತೆ. ಪಾಲಿಸು ತಾಯಿ, ರಕ್ಷಿಸು ಮಕ್ಕಳೇ. ಮುಖ್ಯರು ಹೇಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ ಹೇಳಿರಿ ಹರಿ ಹರಾಧ್ಯರು ಬ್ರಹ್ಮ ನಾರಾಯಣ ಅಮ್ಮ ಈಶ ಇಂದ್ರಾದಿ ಸುಮನಸರೇ ಏಳಿರಿ, ಎದ್ದೇಳಿರಿ, ಸಕಲರೂ ಏಳಿರಿ, ಸದ್ಧೈರ್ಯ ತಾಳಿರಿ. ನಿರಾಕಾರಳು, ನಿರ್ಗುಣಳು, ಅಪ್ರಮೇಯಳು, ಆದಿ ಮಧ್ಯ ಅಂತ್ಯ ರಹಿತಳು ಆದಂತ ನನ್ನನ್ನು ನೀವೆಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಿದ್ದೀರಾ. ನಿಮ್ಮೆಲ್ಲರ ಭಕ್ತಿ ನಭೋ ಮಂಡಲದಲ್ಲಿ ಶಕ್ತಿ ರೂಪ ಬಂದೋ ಅಷ್ಟಭುಜದಿಂದ ಕೂಡಿದರಿಗಳೇ ಇದ್ದೇನೆ. ಕಲಾಹೀನವಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ ತಿಳಿಸಿರಿ, ತಿಳಿಸಿರಿ, ನಿರ್ಭೀತಿಯಿಂದ ತಿಳಿಸಿರಿ ಮಕ್ಕಳೇ. ಮಾತೆಲಾಲಿಸು ಕೂಳ ಮಹಿಷ ವಿಧಾದ ನಿದ್ರಿಗ ವರದ ಬಲದಿ ಸುರವ್ರಾದ ಎಲ್ಲವ ತೆಗೆದಿಸಿ ನಿರ್ಭೀತಿಯಿಂದ ಮಾತೆಯೇ ನಾರಾಯಣ ಮಕ್ಕಳ ವದನಲ್ಲಿ ಈ ರೀತಿಯ ದುಃಖವನ್ನು ಗಮನಿಸಿದೆಯಾ ಮಹಾಮಾಯೆ? ನಾವು ಈ ರೀತಿಯಾಗಿ ಚಿಂತಿತರಾಗಬೇಕು ಅಂತ ಇದ್ರೆ ಕಾರಣ ಮಾಲಿನಿಯ ಮಗನಾಗಿ ಶೋಣಿತ ಪಟ್ಟಣದಲ್ಲಿ ಕೂಳಲಾಗಿರುವಂತಹ ಮಹಿಷರೆಂಬ ದಾನವನ ಹುಟ್ಟಾಯಿತು. ಪಾತಾಳ ಭೂತಳವನ್ನು ಮಾತ್ರವಲ್ಲ ದೇವಲೋಕದ ಕಡೆಗೆ ಲಗ್ಗೆಯನ್ನು ಇರಿಸಿ ಸುರ ವ್ರಾತವನ್ನು ದೆಸೆಗೆಡಿಸಿದ್ದಾನೆ. ಪಂಚಮಹಾ ಪಾತಕದ ಕೃತ್ಯವನ್ನು ಎಸಗುತ್ತಾ ಇದ್ದಾನೆ. ಗಗನ ಚಕ್ಷುಗಳಾಗಿರುವಂತಹ ಸೂರ್ಯ ಚಂದ್ರರ ಚಲನದ ಬಗ್ಗೆ ತನ್ನದೇ ಆಗಿರುವಂತಹ ಕಟ್ಟಾಜ್ಞೆಯಲ್ಲಿ ವಿಧಿಸಿದ್ದಾನೆ. ಆ ದುಷ್ಟ ಶಕ್ತಿ ಇಷ್ಟೆಲ್ಲ ವಿಜೃಂಭಿಸುತ್ತಾ ಇರಬೇಕು ಅಂತಿದ್ರೆ ಕಾರಣ ವಿಧಾತನಿತ್ತಿರುವಂತಹ ವರದ ಬಲ. ವರದ ಬಲದಿಂದ ಮದೋನ್ಮತ್ತನಾಗಿರುವಂತಹ ಮಹಿಷನ ವಧೆ ಮಾಡುವಲ್ಲಿ ಅಸಮರ್ಥರಾಗಿರುವಂತಹ ನಾವು ಬೇರೆ ದಾರಿ ಕಾಣದೇ ಇದ್ದ ಕಾರಣ ನಿನ್ನನ್ನೇ ಮೊರೆ ಇಡುತ್ತಾ ಇದ್ದೇವೆ, ಮೊರೆ ಸೇರಿದ್ದೇವೆ. ನಮ್ಮನ್ನೆಲ್ಲ ಉದ್ಧರಿಸು ಮಹಿಷನ ಸುರರನ್ನು ಸೋಲಿಸಿ ನೆರೆ ಮತದಿಂದಲೇ ಮೆರಿ
ಶಂಕರರಿದ್ದಾರಮ್ಮ. ಮೂರು ಮೂರ್ತಿಗಳೇ ಇಂದ್ರಾದಿ ಸುಮನಸರೆ ಶಂಕಾಸುರ ಬಿಡಲಾಸುರ ತಿಕ್ಷುರಾಸುರ ಚಾಮರಾಸುರ ಎಲ್ಲೆಷ್ಟೇ ಬಲಿಷ್ಠರಿದ್ದರೂ ಕೂಡ ಶೀಘ್ರದಲ್ಲವರೆಲ್ಲರನ್ನು ಮಾಡು ಅವರ ರಕ್ತದಿಂದಲೇ ಈ ಪೃಥ್ವಿಯನ್ನು ತೃಪ್ತಿಗೊಳಿಸ್ತೇನೆ. ಧೈರ್ಯಸ್ಥರಾಗಿರಿ. ಎನಲು ಜಯ ಜಯ ಎನ್ನುತ್ತ ಸಕಲರು ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮನ ಗಣಧರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ನಿನ್ನ ಅಭಯ ವಾಕ್ಯವನ್ನು ಕೇಳುತ್ತಾ ಇದ್ದ ಹಾಗೆ ನಮಗೆಲ್ಲ ಆವರಿಸಿರುತ್ತಾ ಅಧೀರತೆಗಳು ದೂರ ಸರಿದ ಹಾಗಾಯಿತು. ಸುರರು ಮನುಷ್ಯಗಳು ಉಘೆ ಉಘೆ ಎಂದು ಜಯಕಾರ ಮಾಡ್ತಾ ಇದ್ದಾರೆ. ಮಕ್ಕಳಾಗಿರುತ್ತಹ ನಮ್ಮ ಕರೆಯ ಮೊರೆಯನ್ನು ಆಲಿಸಿ ನಲಿದು ಒಲಿದು ಇಳಿದು ಬಂದಂತಹ ಮಹಾತಾಯಿ ನೀನು. ನಿರಾಭರಣ ಸುಂದರಿಯಾಗಿರುತ್ತಹ ನಿನ್ನನ್ನು ಈ ಹೊತ್ತಿನಲ್ಲಿ ಅಲಂಕರಿಸುವಂತಹ ಉದ್ದೇಶದಿಂದ ದೇವಶಿಲ್ಪಿ ಶ್ರೀ ಶ್ರೀ ವಿಶ್ವಕರ್ಮನು ವಿವಿಧ ವಸನ ಭೂಷಣಾದಿಗಳನ್ನು ಸೇವಾ ರೂಪದಲ್ಲಿ ಸನ್ನಿಧಾನಕ್ಕೆ ಸಮರ್ಪಿಸುತ್ತಾ ಇದ್ದಾನೆ. ಸಂತೋಷವಾಗಿ ಸ್ವೀಕರಿಸಬೇಕು. ತೃಪ್ತಳಾದಿ ದೇವನಾರಿಯರೆಲ್ಲ ಪನ್ನೀರಿಂದ ಸ್ನಾನವನ್ನು ಮಾಡಿಸಿ ನಿನ್ನ ಅಂಗಾಂಗಗಳಿಗೆ ಈ ಹೊತ್ತು ತೊಡಿಸಿದ ಹಾಗಾಯಿತು. ಸ್ವೀಕರಿಸಿಕೊಂಡಿದ್ದೇನೆ. ಸರ್ವ ಆಭರಣದಿಂದ ಅಲಂಕೃತೆಯಾಗಿರುತ್ತಹ ನಿಮ್ಮನ್ನು ಕಾಣುವುದೇ ಒಂದು ಹಬ್ಬವಾಗುತ್ತಾ ಇದೆ ತಾಯಿ. ದುಷ್ಟ ಮಥನಕ್ಕೆ ಹೊರಟುತ್ತಹ ಈ ವೇಳೆಯಲ್ಲಿ ಯಾವುದೇ ಆಯುಧಗಳ ಅಗತ್ಯ ನಿನಗೆ ಇಲ್ಲದೇ ಇದ್ದರೂ ಕೂಡ ನಿನ್ನ ಕೈ ಸ್ಪರ್ಶದಿಂದಾಗಿ ನಾವು ಹಿಡಿದ ಈ ಆಯುಧಗಳಿಗೆ ವಿಶೇಷವಾಗಿರುತ್ತಹ ಪಾವಿತ್ರತೆ ಒದಗಿ ಬರಬೇಕು ಎನ್ನುವ ದೃಷ್ಟಿಯಿಂದ ಓ ತಾಯಿ ವನ ಜನ ಬನು ಕರದ ಚಕ್ರವ ಈ ಸುದರ್ಶನವನ್ನು ಸ್ವೀಕರಿಸಮ್ಮ, ಸ್ವೀಕರಿಸ. ತ್ರಿಶೂಲವನ್ನು ಸ್ವೀಕರಿಸಮ್ಮ. ಕನಕ ಗರ್ಭನು ಬ್ರಹ್ಮದಂಡದ ಇತ್ತು ಪದಕೆರಗೆ ಬ್ರಹ್ಮದಂಡವನ್ನು ಸ್ವೀಕರಿಸುತ್ತಾಯೆ. ಅನಿಮಿಷರು ವಿವಿಧಾಯುಧಗಳ ಸಮರ್ಪಿಸೆ ಸುರರೆಲ್ಲ ಜಯ 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 ಏನು ತಂದಿಗೆ ಎದುರು ಜಯ ಜಯ ನಾವು ಇಟ್ಟಿರುವಂತಹ ಸಕಲ ಆಯುಧಗಳನ್ನು ಧರಿಸಿಕೊಂಡು ಕಳನ ವಧೆಗಾಗಿ ಹೊರಟಂತಹ ಈ ಸಂದರ್ಭದಲ್ಲಿ ನಮ್ಮಮ್ಮ ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ದೃಷ್ಟಿಯಿಂದ ಆ ಕಡೆಯಿಂದ ಪರ್ವತ ರಾಜನೇ ಸಿಂಹವಾಗಿ ಬರ್ತಾ ಇದ್ದಾನೆ.
ಕಾಗೆ ಕೂಗೆಗಳ ಚೀರಾಟ, ಧೂಮಕೇತುವಿನ ಸಂಚಾರ, ಉಲ್ಕಾಪಾತಗಳಾಗುತ್ತಾ ಇದೆ. ನೋಡಿ ಬರುವುದಕ್ಕೆ ಶಂಕದುರ್ಗಾತಿಯರನ್ನು ಕಳುಹಿದರೆ ಹೆಣ್ಣೊಬ್ಬಳು ಕೊಂದಳಂತೆ. ಯಾರೆಂದು ನೋಡಬೇಕು, ನಡೆಯುತ್ತದೆ. ವಿಧ ವಿಧವಾದ ಆಯುಧಗಳನ್ನು ಧರಿಸಿದೆಯಾ? ನಲ್ಲವರಾದ ಶಂಕದುರ್ಗಾದ್ಯರನ್ನು ಕೊಲ್ಲುತ್ತಾ ಮುಂದೊತ್ತಿ ಬಂದೆಯ. ಕೆಟ್ಟವಳೆ, ಯಾರು ನೀನು? ಯಾಕೆ ಬಂದೆ? ಮನಸರನ್ನು ಕಾಳಗದಲ್ಲಿ ಮಾಡಿ ನೋಡಿಸಿದೆಯೋ? ಯಾಗ ಯಜ್ಞಾದಿಗಳನ್ನು ಮಾಡುತ್ತಿರುವಂತಹ ಮುನಿವಟುಗಳ ರುಂಡವನ್ನು ಕಡಿದೆಯೋ? ಕೆನ್ನತ್ತರನ್ನು ಹರಿಸಿದೆಯೋ? ಪಂಚಮಹಾಪಾತಕವನ್ನು ಎಸಗುತ್ತಿರುವಂತಹ ನಿನ್ನನ್ನು ಹೇಳುವುದಕ್ಕೆ ಕೇಳುವುದಕ್ಕೆ ಯಾರು ಇಲ್ಲ ಎನ್ನುವುದಾಗಿ ಭಾವಿಸಿಕೊಂಡೆಯೋ? ಸುಮನಸರ ಮರೆಯನ್ನು ಕೇಳಿ ಬ್ರಹ್ಮಾಂಡ ನಾಯಕಿ ಅಂತ ನಾನಿ ಕೇರಳಿದ ಕೇಸರಿಯನ್ನು ಏರಿಕೊಂಡು ಬಂದಿದ್ದೇನೆ. ಹಿತಕ್ಕಾಗಿ ಬಂದೆಯೋ? ಅವರ ಮಾತಂತಿರಲಿ, ಬ್ರಹ್ಮನ ಹೊರಬಲದಿಂದ ನಾನೇ ಹಾಲಾಗಿ ಬೆರೆಯುತ್ತಾ ಇದ್ದೇನೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಏರಿದ ಸಿಂಹವನ್ನು ಕಾಡಿಗೆ ಬಿಡು, ಇಳಿದ ಹಾಡಿನ ಕೆಳಗೆ ಹಾಕು, ನನ್ನ ಎಡತ್ತು
ಶಾಂತಳಾಗಿದ್ದೀರಿ ಮಗನೇ. ದುಷ್ಟ ಬಹಿಷನ ಮನೆಗೆ ಬೇಕಾಗಿ ನೀವೆಲ್ಲರೂ ಒಂದಾಗಿ ನನ್ನನ್ನು ಪ್ರಾರ್ಥಿಸಿಕೊಂಡಂತಹ ಶುಭ ದಿನವೇ ಅಮಾವಾಸ್ಯೆ ಕಾರಿರುಳು. ಆ ಕಾರಿರುಳನ್ನು ಭೇದಿಸಿಕೊಂಡು ಕಾಣಿಸಿಕೊಂಡವಳು ನಾನು. ಇನ್ನು ಮುಂದಕ್ಕೆ ವಸುಂಧರೆಯಲ್ಲಿ ಆ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆಯನ್ನು ಕೊಂಡಾಡುತ್ತಾ ಬರಲಿ. ಕಳ್ಳರೊಡನೆ 9 ದಿನ 9 ರೂಪದ ಸಂಗ್ರಾಮವನ್ನು ಕೊಟ್ಟಿದ್ದೇನೆ. ಆ 9 ದಿನವನ್ನು ಇನ್ನು ಮುಂದಕ್ಕೆ ಧರೆಯಲ್ಲಿ ಶರನ್ನವರಾತ್ರಿಯೊಂದಿಗೆ ಪೂಜಿಸಿಕೊಂಡು ಬರಲಿ. 10ನೇ ದಿನ ವಿಜಯ ನಮ್ಮ ಪಾಲಿಗೆ ದೊರಕಿದೆ. ವಿಜಯ ಸಿಕ್ಕಿದಂತಹ ದಿನವನ್ನು ವಿಜಯ ದಶಮಿಯನ್ನು ಈ ಕೊಂಡಾಡುತ್ತ ವಿಧ ವಿಧಗಳಿಂದ ನನ್ನನ್ನು ಅರ್ಚಿಸಿ ಮೆಕ್ಕಿಸಿಕೊಂಡು ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸಿ ಕೊಡುತ್ತೇನೆ. ಹೋಗು ಮಗನ ನಾಕವನ್ನಾಳು. ತಾಯೇ, ಮುಂದೆ ಕಳ್ಳರಿಂದ ಕಷ್ಟ ಬಂದರೆ ಏನು ಮಾಡಲಿ ತಾಯಿ? ಕಳ್ಳರಿಂದ ಬಾಧೆಯಾಯಿತು ಅಂತಾದ್ರೆ
ಭೂಮಿರಾದೃತ ತತ್ವವನ್ನು ಏರಿಕೊಂಡು ತದೇಕ ಚಿತ್ತದಿಂದ ನನ್ನನ್ನು ಪ್ರಾರ್ಥಿಸಿಕೋ ನೀನು. ಪ್ರತ್ಯಕ್ಷಳಾಗಿಯೋ ಪರೋಕ್ಷಳಾಗಿಯೋ ಒಂದು ಕಷ್ಟವೆಲ್ಲವನ್ನು ಪರಿಹರಿಸಿ ಇಷ್ಟಾರ್ಥಗಳೆಲ್ಲವನ್ನು ಈಡೇರಿಸಿ ಕೊಡುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಪೃಥ್ವಿಯೆಲ್ಲವ ಸಂಚರಿ ಶೋಧಿಸುವೆ ಎಂದೇನು
ಚಂಡಮುಂಡರು, ಲೋಕ ಪ್ರಚಂಡರು ಗಂಡುಗಳಿಗಳಾಗಿ ಬರೀತಾ ಇದ್ದೇವೆ. ಹೌದು. ನಮ್ಮ ಹುಟ್ಟು ವ್ಯರ್ಥ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕಾಡನ್ನು ಸೇರಿದೆವು. ಹೌದು. ಅದನ್ನು ಭಜನೆ ಮೂಲಕ ಮೆಚ್ಚಿಸಿದೆವು. ಪ್ರತ್ಯಕ್ಷನಾದ ಬ್ರಹ್ಮದೇವ 3 ವರಗಳನ್ನು ದಯಪಾಲಿಸಿದ. ಹೌದು. ಮನೋವೇಗ, ಬ್ರಹ್ಮಚರ್ಯ, ಬಳಿಕ ದತ್ತವಾದ್ದು ಪಾತಾಳ ಲೋಕವನ್ನು ಸೇರಿಕೊಂಡೆವು. ಅಲ್ಲಿರುವಂತಹ ಉರಗಾದಿಗಳ ದರ್ಪವನ್ನು ಅಳಿಸಿ ಅಲ್ಲಿ ನಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿದೆವು. ಆ ನಂತರ ಭೂಲೋಕಕ್ಕೆ ಹೋದೆವು. ಭೂಭುಜರ ದರ್ಪವನ್ನು ಅಳಿಸಿ ಅಲ್ಲಿಯೂ ನಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಿದ್ದೇವೆ. ಆ ನಂತರ ಸ್ವರ್ಗಕ್ಕೆ ಹೋದೆವು. ನಾವು ಹೋದಂತಹ ಸಂದರ್ಭದಲ್ಲಿ ನಮ್ಮವನೇ ಆದಂತಹ ದೊಡ್ಡಮ್ಮನ ಮಗ ಶಂಭಾಕ್ಯ ಮೊದಲೇ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಂಡಿದ್ದ. ನಮ್ಮ ಬರುವಿಕೆಯನ್ನು ಕಂಡಾಕ್ಷಣ ನಮ್ಮಲ್ಲಿ ಆತ್ಮೀಯತೆ ಹುಟ್ಟಿಸಿ ನಮಗೊಂದು ಆತ್ಮೀಯತೆಯನ್ನು ಬೆಳೆಸಿ ಅಲ್ಲಿ ಅಧಿಕಾರದ ಜೊತೆಗೆ ಇತ್ತಲ್ಲ ನೇಮ. ಎಲ್ಲಿ ನೋಡಿದ್ರು ಶುಂಭ ನಾಯಕ ದೇವ ಎನ್ನುವ ಹಾಗೆ ಹೊಗಳಿಕೆ ಕೇಳಿ ಬರ್ತಾ ಇದೆ. ಹೌದು, ಸಮಾಧಾನ ಉಂಟು. ಆದರೆ ಹಸಿವೆ ಹಸಿವೆ. ಹೌದು, ಯೋಚನೆ ಮಾಡುವಂತ ಅಗತ್ಯ ಇಲ್ಲ. ಹೊಡಿಲಿಕ್ಕಾಗುವುದಿಲ್ಲ. ಹೌದೇ, ಜೊತೆಗೆ ಆಯಾಸ. ಅದು ಹಸಿವಿದ್ರೆ ಆಯಾಸ. ಒಂದೇ ಕಾರ್ಯದಲ್ಲಿ 2 ಕಾರ್ಯ ಆಗಬೇಕು. ಹಾಗಾಗಿ ನಮ್ಮ ಆಳ್ವಿಕೆಗೆ ಒಳಪಟ್ಟಂತ ಪ್ರದೇಶ ಯಾವುದು? ಕದಂಬವನವನ್ನು ಪ್ರವೇಶ ಮಾಡುವ, ಮೃಗಬೇಟೆ ಆಡುವ, ಮಾಂಸ ತಿನ್ನುವ, ರಕ್ತ ಕುಡಿಯುವ,
ಮೋಗದ ಬಲೆಗೆ ಸಿಲುಕಿಸಿ ದಳದರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುದಲೆ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮ್ಮಾಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ನನ್ನ ಮಕ್ಕಳಿಗೆ ನಿಜವನ್ನು ಮರೆಸಿಕೊಳ್ಳೋದಕ್ಕೆ ಹೇಳಿದ್ದೇನೆ. ನಾನು ನನ್ನ ನಿಜವನ್ನು ಮರೆಸಿಕೊಳ್ಳಬೇಕು ತಾನೆ. ಅದಕ್ಕಾಗಿಯೇ ಕೇವಲ ಸಂಕಲ್ಪದಿಂದಲೇ ಸುಂದರವಾದ ರೂಪಾತಿಶಯನ್ನು ಕೂಡಿಕೊಂಡವಳು ನಾನು. ಕರೆಯುವುದಕ್ಕೆ ಶುಭನಾಮಧೇಯ ಬೇಕು ತಾನೆ. ಪಾರ್ವತಿಯ ಕೋಶದಿಂದ ಹುಟ್ಟಿಕೊಂಡವಳು. ಆದ್ದರಿಂದಲೇ ಕೌಶಿಕೆ ಇರುವುದಕ್ಕೆ ಕದಂಬಾವನ ಹಾರಿಸಿಕೊಂಡಿದ್ದೇನೆ. ಸತ್ಯ ಕುಳಿತುಕೊಳ್ಳುವುದಕ್ಕೆ ಸುಕ್ಷೇತ್ರ ಯಾವುದು ಇರುವುದಾಗಿ ಕೇವಲ ಸಂಕಲ್ಪವನ್ನು ಮಾಡಿದ ಕ್ಷಣದಲ್ಲಿ ಅದು 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 ಬಂಗಾರದ ಉಯ್ಯಾಲೆಯನ್ನು ಕೆಳಗಡೆ ಇಡ್ತಾ ಇದೆ. ಎಂತಹ ಶೃಂಗಾರಮಯವಾಗಿ ಕಾಣುತ್ತಾ ಇದೆ. ಮನಸ್ಸಿಗೆ ಬುಧ ನೀಡುತ್ತಾ ಇದೆ. ಸತ್ಯ ಇಲ್ಲಿ ಇದ್ದೇನೆನ್ನುಂತ ಸತ್ಯವನ್ನು ಅರಿತುಕೊಳ್ಳಲೇಬೇಕು ಅಂತಾದರೆ ಆ ಬಗ್ಗೆ ಹೇಗೆ ಸರಿ? ನಾಸಿಕಕ್ಕೆ ಬಡಿಯಲೇಬೇಕು ಪರಿಮಳ. ಅದಕ್ಕಾಗಿ ಅಂಗ ಅಂಗಕ್ಕೆ ಬೇಕಾದಂತ ಗಂಧವೋ ಚಂದನವೋ ಪುಳುಗು ಎಲ್ಲವನ್ನು ಲೇಪಿಸಿಕೊಂಡಿದ್ದೇನೆ. ಸರಿ, ಇಂಪಾದಂಥ ಸಂಗೀತವನ್ನು ಹಾಡಲೇಬೇಕು. ಕರ್ಣಕ್ಕೆ ಹೊರಗಳಿಗೆ ಪಳಿಸಲೇಬೇಕು. ನೋಡು, ನೋಟ ಹೇಗಿರಬೇಕು? ಹುಬ್ಬೆನ್ನುವಂತ ಬಿಲ್ಲಿಗೆ ಕಣ್ಣಿರುವಂತ ಬಾಣವನ್ನು ನೋಡಿಸಿ ಆ ದುರುಳರ ಎದುರು ನೋವಾಗುವ ತೆರದಲ್ಲಿ ಅಲ್ಲ,
ಮೋಹದ ಬಲೆಯನ್ನು ಬೀಸಿ ತಿಳಿಯಬೇಕು. ಯಾವುದಕ್ಕೂ ಉಯ್ಯಾಲೆಯನ್ನೇರಿಕೊಳ್ಳಿ. ತಳುವದ ಸಮಯದಲ್ಲಿ ಕೇಳಿಸೆ ಓ ತಮ್ಮ, ಆ ಸಮಯದಲ್ಲಿ ಕೇಳಿಸೆ ಏನೋ ಕೇಳ್ತಾ ಇದೆಯಲ್ಲ? ಹೌದು. ನಲವಿರು ಉಯ್ಯಾಲೆಯಲ್ಲಿ ತಾ ಕುಳಿತು ದೇವಿಯು ಪಾಡುದಿಗ ಗಾಯನ ಆಲಿಸುತ್ತ ಕೇಳು ಕೇಳು ನಲವಿನಿ ಉಯ್ಯಾಲೆಯಲ್ಲಿ ತಾ ಕುಳಿತು ದೇವಿಯು ಪಾಡುದಿಗ ಗಾಯನ ಆಲಿಸುತ್ತ ಗಾಯನ ಆಲಿಸುತ್ತ ಇದೇನೆನುದ ಇದೇನು ತಮ್ಮ ಅಣ್ಣ, ಮೃಗಬೇಟೆಯಾಡಿ ಬಳಿದಂಥ ನಾವು ತನ್ನ ಶ್ರಮವನ್ನು ಕಳೆಯಲಾಸುಗ ತುಹಿನಾದ್ರಿಯ ತುತ್ತ ತುದಿಯನ್ನು ಏರಿದೆವು. ಹೌದು. ಮಂದಮಾರುತ ಮಂದವಾಗಿ ಬೀಸುತ್ತಿದ್ದ, ಇಂಪಾಗಿ ಬೀಸುತ್ತಾ ಇದ್ದಾನೆ ಅಲ್ವಾ? ಹೌದು. ಅದರ ಗಾಳಿಯ ಒಂದು ಸ್ವರ ಉಂಟಲ್ಲ, ಹೌದು, ಅದೇ ಸುಶ್ರಾವ್ಯವಾದ್ದು ಅಂತ ಎಣಿಸಿದ್ರೆ ಅದಕ್ಕಿಂತಲೂ ಸುಮಧುರವಾದ ಗಾಯನ ಒಂದು ಗಾಳಿಯಲ್ಲಿ ಲೀಲವಾಗಿ ನಮ್ಮ ಕರ್ಣ ಕುಹರಗಳಿಗೆ ಅಪ್ಪಳಿಸುತ್ತಿದೆಯಲ್ಲ. ಮತ್ತೆ ಕೇಳಬೇಕು ಅಂತ ಅನಿಸುತ್ತಾ ಇದೆ ಅಲ್ಲ. ನನ್ನ ಪ್ರಶ್ನೆ ಒಂದೇ, ಏನು? ಈ ಗಾಯನ ಉಂಟಲ್ಲ, ಹೌದು, ಇದು ಏನು, ಯಾರು, ಎಂತದ್ದು ಒಂದು ನನಗೆ ಅರ್ಥ ಆಗುವುದಿಲ್ಲ. ಗೊತ್ತಾಗ್ಲಿಲ್ವಾ ನಿನಗೆ? ನೀ ಬಲ್ಲೆಯ ಅಣ್ಣ? ಓ, ಇದು ವೀಣೆಯ ಪಿಡಿದಿರ್ಪ ವೀಣೆಯ ಪಿಡಿದಿರ್ಪ ವಾಣಿ ಬಂದು ಬಂದು
ಚರ್ಚೆಯಾಗಿದೆ. ಹೌದೌದು. ಯಾವ ದಾರಿಯಾಗಿ ಧ್ವನಿಯನ್ನು ಕೇಳುತ್ತಾ ಇದ್ದೇವೆ. ನುಡಿಸುವಂತ ವ್ಯಕ್ತಿ ಯಾರು? ನಮ್ಮಲ್ಲೇ ಈಗ ಇದು ಯಾವ ಗಾಯನ ಎಂಬುದಾಗಿ ನಾವು ವಿಚಾರಿಸಿಕೊಳ್ಬೇಕು. ಯಾವುದರ ಸ್ವರ ಹಾಗಾಗಿಯೇ ಗೊತ್ತಾಗುವುದಿಲ್ಲ. ಹೌದಾ? ಹೌದು. ನನಗೆ ಗೊತ್ತಾಗಿದೆ. ನಮಗೆ ಪರಿಚಯ ಇದೆ ಇವರದ್ದು. ಅಂದ್ರೆ ಯಾರು? ಹತ್ತಿರದ ಪರಿಚಯ. ಅಂದ್ರೆ ಬ್ರಹ್ಮನ ರಾಣಿ, ಪುಸ್ತಕ ಪಾಣಿ ಆದ ಶಾರದೆ ಈ ರೀತಿಯಾದಂತಹ ಗಾಯನವನ್ನು ನುಡಿಸುತ್ತಾ ಇದ್ದಾಳೆ. ಅವಳ ಕೈಯಲ್ಲೊಂದು ವೀಣೆ ಉಂಟು. ವೀಣೆಯನ್ನೇ ನುಡಿಸುತ್ತಾ ಇದ್ದಾಳೆ ಅಂತ ನೀನು ಹೇಳುವುದಾ? ಹೌದು. ಸಾಧ್ಯವಿಲ್ವಾ? ಮತ್ತೆ ಯಾಕೆ ಗೊತ್ತಾ? ಬ್ರಹ್ಮದೇವನ ಸೃಷ್ಟಿ ಕಾರ್ಯ ಸಾಂಗವಾಗಿ ಸಾಗಬೇಕು ಅಂತಿದ್ರೆ ಶಾರದಾ ದೇವಿ ಹತ್ತಿರದಲ್ಲಿ ಬೇಕಂತೆ, ಜೊತೆಯಾಗಿರ್ಬೇಕು. ಹಾಗಿದ್ರೆ ಜೊತೆ ಬಿಟ್ಟು ಅವಳು ಇಲ್ಲಿಗೆ ಬಂದಾಳ. ಶಾರದೆ ಅಲ್ಲ ಅಂತಾದ್ರೆ ಬೇರೆ ಯಾರು? ಅವಳಲ್ಲ. ಮತ್ತೆ ಇದು ಬಹುಶಃ ಅವ ಇರ್ಬೇಕು. ಯಾರು? ಕುದುರೆ ಮುಖವುಳ್ಳ ತುಂಬುರ. ನಾರದ. ತುಂಬುರ ಮಾತ್ರ. ತುಂಬುರ ದೇವಲೋಕದ ಆಸ್ಥಾನ ವಿದ್ವಾಂಸ. ಅವ ಬರಬಹುದೇ? ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಮೊದಲೇ ನಮ್ಮ ವಿರೋಧಿಗಳವರು ದೇವತೆಗಳು ನಮ್ಮ ಹತ್ತಿರಕ್ಕೆ ಬರುವುದಕ್ಕುಂಟೆ. ಹಾಗಿದ್ರೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅವಲ್ಲ ಅಂತಾದ್ರೆ ನೀನೇ ಹೇಳಿದಂತೆ ಮತ್ತೊಬ್ಬ ಇದ್ದಾನೆ. ಯಾರು? 3 ಲೋಕ ಸಂಚಾರ ಮಾಡುವವ ನಾರದ. ಅವ ಬಂದಾನ. ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಈ ವೀಣೆಯ ಗಾನವನ್ನು ಎಷ್ಟು ಹೊತ್ತಿನಿಂದ ನಾವು ಗಮನಿಸುತ್ತಾ ಇದ್ದೇನೆ. ಅವನು ನಿಲ್ಲುವುದಕ್ಕೆ ಸಾಧ್ಯ ಉಂಟು? ಅಷ್ಟು ಹೊತ್ತು ನಿಲ್ಲಿಕ್ಕಿಲ್ಲ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತ ಆತ ನಮಗೆ ನಿಲ್ಲಿಕ್ಕಾಗುದಿಲ್ಲ. ಮತ್ತೆ ಅವ ನಿಂತಾನ ಅಲ್ವಾ? ನಾರದ ಅಲ್ಲ. ಹಾಗೆ ನಾರದನೂ ಅಲ್ಲ, ತುಂಬುರು ಅಲ್ಲ, ವಾಣಿ ಅಲ್ವೇ ಅಲ್ಲ. ಆದರೂ ಸ್ವರ ಬರುವುದು ಹೌದಲ್ಲ. ಹಾಗಂತ ಏನು ಮಾಡುವುದು ಈಗ? ಶೋಧನೆ ಆಗಬೇಕು. ಯಾವ ರೀತಿಯಾಗಿ? ಹಾಗಾಗಿ ಈ ಸ್ವರದ ಮೂಲವನ್ನು ಹಿಡಿಬೇಕು. ಸ್ವರ ಬಿಡಿದು ಸ್ವರ ಸ್ವರ ಪಿಡಿದು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು. ಪರಿಮಳ ನಮ್ಮ ತನುವಿನ ಪರಿಮಳ ಅಲ್ಲ, ಏನೋ ಬೇರೆ. ನಾಸಿಕಕ್ಕೆ ಸೋಂಕಲು. ಏನು ಪರಿಮಳ? ಇದು ಬೆವರಿನ ವಾಸನೆ ಖಂಡಿತ ಅಲ್ಲ. ಅರಳಿ ಕೌತುಕವೆಂದ ಪರಿಮಳ ಬಿಡಿದು ಮುಂಬರಿ ಗೋಚರಿಸಲು ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯಾಲೆಯಲ್ಲಿ ದೇವಿಯ ತರಣಿ ಕೋಟಿ ಪ್ರಕರಣ ಗೋಚರಿಸಲು ಅಚ್ಚರಿಯಿಂದ ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯಾಲೆಯಲ್ಲಿ ದೇವಿಯನ್ನು ಅಚ್ಚರಿಯಿಂದ ಕಂಡರು. ವಿಧ ವಿಧದ ಭಂಗಿಯ ಕಂಡರು. ಸ್ವರ್ಣದುಯ್ಯಾಲೆಯಲ್ಲಿ ದೇವಿಯನ್ನು ಕಂಡರು. ಒಳ್ಳೆಯ ಪ್ರದೇಶಕ್ಕೆ ಬಂದಿದ್ದೇವೆ, ಇಲ್ಲೇ ಮಲಗುವ. ತಮ್ಮ
ಅರನ ಇನ್ನಿವಳೆಂತ ವಿಟಗಾರೆ 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 ನೋಡೆ
ಅರರೆ ತಮ್ಮ ಮುಗೀತಾ? ಎಲ್ಲಿದ್ದೀಯ? ನನಗೇನೂ ಕೊಡುವುದಿಲ್ಲ. ನನ್ನ ಸ್ಥಿತಿ ಅದಕ್ಕಿಂತ ಕಡೆ ಆಗಿದೆ. ಅಣ್ಣ ಓ ಬೇಗ ಹೇಳು, ಬೇಗ ಮುಗಿಸುವ. ಅಲ್ಲಿ ಮುಗಿದಿದ ನೋಡು ಮೊದಲು. ಇಲ್ಲಿ ಮುಗಿಸಿದ್ದಾರೆ. ಹೌದಾ? ಹೇಳಬಹುದಾ? ಹೇಳಣ್ಣ. ಸ್ವಲ್ಪ ಕೈಗೊಡು. ಕೈಗೊಡ್ತೇನೆ. ಅಣ್ಣ ಓ ಏನಣ್ಣ ಇಲ್ಲಿಗೆ ಬಂದೇವೆ. ವ್ಯತ್ಯಾಸವನ್ನು ಗಮನಿಸುತ್ತಾ ಇದ್ದೇವಲ್ಲ. ಇಷ್ಟಕ್ಕೆಲ್ಲ ಕಾರಣ ಏನು ಅಂತ ಗ್ರಹಿಸಿದ್ರೆ ಸುಮಧುರವಾದ ಗಾಯನ. ಹೌದು. ಅದರ ಉಗಮ ಸ್ಥಾನ ಎಲ್ಲಿ ಅಂತ ಹರಸುತ್ತಾ ಮುಂದೆ ಬರುವಾಗ ಸುವಾಸನೆ. ಹೌದು. ಮೂಗಿಗೆ ಬಡಿತಾ ಇದೆ. ನಮ್ಮದಲ್ಲ, ಹೊರಗಿನ ಒಂದು ಗಾಳಿಯಲ್ಲಿ. ಹೌದು. ಎಲ್ಲಿಂದ ಅಂತ ಮುಂದುವರಿದ್ರೆ ಏಕಕಾಲಕ್ಕೆ ಕೋಟಿ ಸೂರ್ಯ ಪ್ರಭೆ ಬೆಳಕು ಕಾಣುತ್ತಾ ಉಂಟಲ್ಲ. ಅದರ ಉಗಮ ಓ ಅಲ್ಲಿಂದ. ಹೌದು. ಹಬ್ಬಬ್ಬಾ ಏನು ವರ್ಚಸ್ಸು, ಏನು ತೇಜಸ್ಸು. ಇಂತಹ ಒಂದು ತೇಜಪುಂಜ ಮೂರ್ತಿ ಈ ಲೋಕದಲ್ಲಿ ಅಲ್ಲ, 3 ಲೋಕದಲ್ಲಿ ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯ ಉಂಟು. ನಾವು ಎಷ್ಟು ತಿರುಗಾಟ ಮಾಡಿದ್ದೇವೆ. ಹೌದು. ಇಂಥ ಮುಖವನ್ನು ನಾವು ನೋಡಿದ್ದೇವಾ? ಇಲ್ಲವೇ ಇಲ್ಲ. ಅರರ ಇನ್ನಿವಳೆಂಥ ವಿಟಗಾರಿ ನೋಡ ಸ್ಮರಣ ಕೂರ್ಗಣೆ ಅಂತ ಹೇಳ ನೀರೇ ಸರಸಿಜ ವದನೆ ಹರಿನ ನೇತ್ರೆ ಚೆಲ್ವ ತರುಣಿ ಮಣಿ ಕೋಮಲ ಗಾತ್ರೆ ಸುನಿಮೇಶ ಮೀನ ಚಾಪಲ ನೇತ್ರೆ ಚಕ್ರೋನ್ಮಿತುನ ಕುಂಭಕುಚೆ ವೃಷಭಧ್ವಜಾರಿಯ ಪಟ್ಟದಾನೆಯಂತೆ ಮೆರೀತಾ ಇದ್ದಾಳೆ. ಹೌದು. ಇವಳನ್ನು ನೋಡಿದ್ರೆ ಹಬ್ಬ ಏನನ್ನ ಯಾರಾಗಿರಬಹುದು? ಇವಳಿಗೆ ಮನೆ ಇಲ್ವೋ? ಮನೆ ಇರಬಹುದೇ? ಈಗ ಇಲ್ವೋ? ಇದ್ದಂತ ಮನೆಯನ್ನು ಬಿಟ್ಟು ಬಂದಿರಬಹುದೇ? ಬಹುಶಃ ಹಾಗೆ ಇರಬೇಕು. ಇವಳ ಅಪ್ಪ ಈ ವಯಸ್ಸಿನಲ್ಲಿ ಅಂದ್ರೆ ಇವಳಿಗೆ ಈಗ ಷೋಡಶಿ ಅಲ್ವ? ಹೌದು. 16 ವರ್ಷದ ಮದುವೆ ಎಂಬಂತ ಸಂಸ್ಕಾರ ಆಗ್ಬೇಕಲ್ಲ. ಅಪ್ಪ ಮಾಡ್ಬೇಕಿತ್ತು. ಬಹುಶಃ ಅವನೇ ಜಾರಿಕೊಂಡಿದ್ದಾನೆ ಅಂತ ಕಾಣುತ್ತದೆ. ಅದಕ್ಕಾಗಿ ತನಗೆ ಬೇಕಾದ ವರನನ್ನು ತಾನೇ ಆರಿಸುವ ಉದ್ದೇಶದಿಂದ ಈ ಕಡೆ ಬಂದಿದ್ದಾಳೆ. ಒಳ್ಳೆಯ ಉದ್ದೇಶ. ಬಂದದ್ದು ಒಳ್ಳೇದಾಯ್ತು. ಹೌದು. ಅವಳನ್ನು ಕಂಡಾಗ ಹಲವು ಪ್ರಶ್ನೆಗಳು ಹೌದೇ ನನ್ನ ಮನ ಮಂದಿರದಲ್ಲಿ ಉದ್ಭವಿಸುತ್ತಿದೆ. ಹಾಗಾಗಿ ಅವಳನ್ನು ಕೇಳಬೇಕು ಅಂತ ಇದ್ದೇನೆ. ಕೇಳ್ತೀಯಾ? ಹಾಗಾಗಿ ಮೊದಲು ಹೋಗಿ ಅವಳು ಯಾರು, ಏನು, ಎಂತದ್ದು ವಿಳಾಸ ಎಲ್ಲ ಪಡ್ಕೊಂಡು ಬರ್ತೇನೆ. ಪರಿಚಯ ಕೇಳುವುದರ ಜೊತೆಯಾಗಿ ಒಂದು ವಿಳಾಸವನ್ನು ಹೇಳ್ಬೇಕಣ್ಣ. ಎಂತದು? ನನಗೊಬ್ಬ ಮುಂಡಾಸುರ ಎಂಬಂತ ತಮ್ಮನಿದ್ದಾನೆ. ಹೌದೌದು. ಪ್ರಾಯ ಪ್ರಬುದ್ಧನಾಗಿದ್ದಾನೆ, ವಿದ್ಯಾವಂತನಾಗಿದ್ದಾನೆ, ಒಳ್ಳೆಯ ಸಂಸ್ಕಾರವನ್ನು ಹೊಂದಿಕೊಂಡಿದ್ದಾನೆ, ರೂಪವಂತನಾಗಿದ್ದಾನೆ. ನಿನಗೆ ಗಂಡನಾಗಬಹುದಾ ಎಂಬುದಾಗಿ ಕೇಳ್ಬೇಕಣ್ಣ. ಮದುವೆ ಆಗುವ ಅಂತ ನಿನಗೆ ಅಲ್ಲ, ನೀನು ಮದುವೆ ಆಗಬೇಕು, ನನಗೆ ಸಂತೋಷವೇ. ಆದ್ರೆ ನಾನಿರುವಾಗ ಅಣ್ಣನಿರುತ್ತಾ ತಮ್ಮ ಮೊದಲು ಮದುವೆ ಆಗುವ ಕ್ರಮ ಉಂಟೆ. ಹಾಗಾಗಿ ಮೊದಲು ಇವಳನ್ನು ನಾನು ವರಿಸುವ ಪ್ರಯತ್ನ ಮಾಡ್ತೇನೆ. ಅಣ್ಣ ಪ್ರತಿಕ್ರಿಯೆ ಹೇಗುಂಟು ನೋಡುವ. ಅವಳಿಗೆ ಯಾರ ಮೇಲೆ ಮನಸ್ಸು ಉಂಟು ಗೊತ್ತಾಗ್ಬೇಕು ಅಷ್ಟೇ. ಸ್ವಲ್ಪ ತಡಿ, ನೋಡುವ. ಏನಾಯ್ತಣ್ಣ? ತಮ್ಮ ಅಂತ ಅಕ್ಕರೆಯಿಂದ ಕೊಂಡಾಟದಿಂದ ಮಾತನಾಡಿಸಿದ್ರೆ ಎಂತದ್ದು ಇಲ್ಲಿ ಕುಚಾಷ್ಟ ನಿನ್ನದು? ಏನ್ ಮಾಡಿದೆ ನಾನೀಗ? ನಾನು ಹೋಗಿ ಅವಳನ್ನು ಒಲಿಸುವ ಯತ್ನ ಮಾಡಿದ್ರೆ ನೀನಿಲ್ಲಿ ಎಂತದ್ದು? ನೀನೀಗ ಸರಿಯಾಗಿ ಗಮನಿಸಿದ್ದು ನನ್ನನ್ನು ಮಾತ್ರ. ಅಂದ್ರೆ ಅವಳನ್ನು ಗಮನಿಸಿದ್ಯಾ? ನಾನು ಹತ್ತಿರ ಹೋಗುವ ಒಮ್ಮೆ ನೋಡಿದ್ಳು, ನಾನು ಹೀಗೆ ನೋಡ್ತೇನೆ. ಇಲ್ಲ, ನನ್ನ ವ್ಯತ್ಯಾಸವನ್ನು ನಾನು ಗಮನಿಸಿಕೊಂಡಿದ್ದೇನೆ. ನೀನು ಹತ್ತಿರಕ್ಕೆ ಹೋಗುವಾಗ ನನ್ನನ್ನು ನೋಡುತ್ತಾ ಇದ್ದಾಳೆ, ನೀನು ಗಮನಿಸಿದ್ರೆ ನಿನ್ನ ನೋಡುತ್ತಾ ಇದ್ದಾಳೆ. ಯಾಕೆ ಅಂತ ಅರ್ಥ ಆಯ್ತು. ಔದುಂಬರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ವಾಯಸ ಮತ್ಸ್ಯಪಾದ ಜಲೇ ಪಶ್ಯೇನ ನಾರಿ ಹೃದಯ ಸ್ಥಿತಿ. ಅಂದ್ರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ ಮೇಲೆ ನಾವು ಇವಳನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವೋ? ಜೊತೆಗೆ ನಮಗೆ ಬ್ರಹ್ಮನಿಂದ ದತ್ತವಾದ ವರದ ಬಗ್ಗೆ ಸ್ವಲ್ಪ ಜ್ಞಾಪಿಸಿಕೊ. ಹೌದು. ನಮ್ಮ ಬ್ರಹ್ಮಚರ್ಯ ಯಾವಾಗ ಶೈಥಿಲ್ಯಗೊಳ್ಳುತ್ತದೋ ಅಂದಿಗೆ ನಮ್ಮ ಪಾಲಿಗೆ ಮರಣ. ಇವಳಿಂದ ಅದು ಸವನಿಸಬೇಕು. ಇಲ್ಲಿವರೆಗೆ ನಾವು ಜೊತೆಗೆ ಇದ್ದೇವೆ, ಇನ್ನು ಮುಂದೆ ಕೂಡ ನಾವು ಜೊತೆಯಾಗಿರ್ಬೇಕು. ಇವಳಿಗೆ ಬೇಕಾ ನಾವು ಯಾಕೆ ವಿರೋಧವನ್ನು ಇಟ್ಟುಕೊಳ್ಳುವುದು? ಆದರೂ ಇವಳ ಸಂಗೀತ ಕೇಳಬೇಕು, ಇವಳನ್ನು ನೋಡ್ತಾ ಇರಬೇಕು ಅಂತ ಆಸೆ ಉಂಟು. ಹಾಗಾಗಿ ಏನ್ ಮಾಡುದು ಈಗ? ಒಂದು ಉಪಾಯ ಮಾಡುವ. ಏನು? ನಮ್ಮ ಅಣ್ಣ ಇದ್ದಾನ ಶುಂಭ, ಸರ್ವ ಸಮರ್ಥ. ಹೌದು. ಇವಳನ್ನು ವರಿಸುವಲ್ಲೂ ಅವನೇ ಸಮರ್ಥ. ಹಾಗಾಗಿ ಅವನಲ್ಲಿ ಹೇಳುವ ತರಿಸುವ ವ್ಯವಸ್ಥೆ ಮಾಡುವ.
ಮಾಡಿದೆ. ಸಂಧಾನದ ಮೂಲಕ ಒಲಿಸಿಕೊಳ್ಳಬೇಕು ಎಂಬುದಾಗಿ ಸುಗ್ರೀವನಟ್ಟಿದರೆ ಸಂಧಾನವನ್ನು ಧಿಕ್ಕರಿಸಿದರೆ ಸಂಗ್ರಾಮವೇ ಬದ್ಧ ಎಂಬುದಾಗಿ ಹೇಳಿ ಕಳೆಯುವುದು ಅವಳಿಗೆ ತಕ್ಕ ಉತ್ತರವನ್ನು ಕೊಡಬೇಕಲ್ಲ. ಅದಕ್ಕಾಗಿ ಯಾರಲ್ಲಿ ದೋಷ ಹಿಂದೆ ಮುಂದೆ ಆಲೋಚಿಸಬೇಡ. ಅವಳ ತುರುಬಿಗೆ ಕೈ ಎಳೆದೂತ
ಅಜಲ್ಪ ಬ್ರಹ್ಮಚಾರಿಗಳು ಧರಿಸಿದಂತಹ ಚಂಡಮುಂಡರ ಶಿರವನ್ನು ಕತ್ತರಿಸಿ ಚೆಂಡಲಾಡಿದಂತೆ ದಿಟ್ಟ ಹೆಣ್ಣು. ಅಬ್ಬಬ್ಬ, ಅಂತಹ ಹೆಣ್ಣನ್ನು ಕರೆತರುವುದಕ್ಕಾಗಿ ನಮ್ಮ ದಾನವ ವರ್ಗವನ್ನು ಬಲಿಕೊಡುವುದಲ್ಲ, ನಾನೇ ರಥವೇರಿ ಕದಂಬಾವನದೆಡೆಗಾಗಿ ಚತುರಂಗ ಸೇನಾ ಪರಿವೇಷನಾಗಿ ರಥಾರೋಹಿಯಾಗಿ ಎಲ್ಲಿಗೆ ಹೊರಟಿರುವೆ? ಸೇವಕನಂತ ನಾನಿದ್ದೇನೆ.
ವರಿಸಬೇಕು ಎಂಬುದಾಗಿ ನೀನೇನು ಮಾಡಿದೆ? ಆಕೆಯನ್ನು ವರಿಸುವುದಕ್ಕಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಅಟ್ಟಿಸಿ ಏನಾಯ್ತು ಸಂಧಾನ? ಕರೆಸಿದ್ದಾಳೆ ಸಂಧಾನ. ಆಮೇಲೆ ಸಂಗ್ರಾಮಕ್ಕೆಂದು ಹೋದಂತಹ ಧೂಮ್ರಾಕ್ಷರನ್ನು ಹೂಂಕಾರದಿಂದ ಸುಟ್ಟುರಿಸಿದ್ದಾಳೆ. ಧೂಮ್ರಾಕ್ಷರ ಮುಂದೇನು ಕಥನ? ಕಲಿಗಳಾದ ಚಂಡಮುಂಡರನ್ನಟ್ಟಿದೆ. ಪರಿಣಾಮ ಕಾಳಿಯಾಗಿಯೋ ಕರಾಳಿಯಾಗಿಯೋ ಅವರ ಶಿರವನ್ನು ಕತ್ತರಿಸಿ ಚೆಂಡಲಾಡಿದಂತೆ. ಈಗ ಯಾವ ತೀರ್ಮಾನದ ಮೇಲೆ ಹೊರಟು ನಿಂತಿರುವೆ? ನಾವೇ ಕಟ್ಟಿ ಬೆಳೆಸಿದಂತಹ ದಾಳವ ವರ್ಗವನ್ನು ಬಲಿಗೊಡುವುದು ಸರಿಯಲ್ಲ ಎಂಬ ತೀರ್ಮಾನವನ್ನು ಮಾಡಿದಂತಹ ನಾನು ಆ ಕಡೆಗೆ ಆಕೆಯನ್ನು ಕರೆತರುವುದಕ್ಕೆ ಹೊರಟಿದ್ದೇನೆ. ಯಾಕೆ? ಸಾವಧಾನ ಪ್ರಭು, ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶವಿದೆ. ನೀನು ಸಂಬಂಧಿ ಇದ್ದೀಯ, ಮಂತ್ರಿ ಇದ್ದೀಯ. ಮಂತ್ರಿಗಳಿಗೆ ಸಭೆಯಲ್ಲಿ ವಿಚಾರವನ್ನು ಮಂಡನೆ ಮಾಡುವುದಕ್ಕೆ ಬೇಕಾದ ಅವತರಿಸು ಪ್ರಭು, ಅವತರಿಸು. ತನುಜೇಶ ಕೇಳೆನ್ನ ಮಾತಾ ದಂಡದ ಮೂಲಕವಾಗಿ ನೋಯಿಸುವಂತಹ ಸಾಮರ್ಥ್ಯ ವರ್ತಮಾನ ಕಾಲದಲ್ಲಿ ಯಾರಿಗಿದೆ ಪ್ರಭು ಹೇಳು? ಇಲ್ಲ. ತ್ರಿವಿಕ್ರಮನ ಸುದರ್ಶನವಾಗಲಿ, ತ್ರಿನೇತ್ರನ ತ್ರಿಶೂಲವಾಗಲಿ, ಬ್ರಹ್ಮನ ಬ್ರಹ್ಮದಂಡವಾಗಲಿ, ದೇವೇಂದ್ರ ವಜ್ರಾಯುಧವೇ ಆಗಿರಲಿ, ಅಂತಹ ಮಹಾ ಆಯುಧಗಳನ್ನಾದರೂ ನಿಪಾತಗೊಳಿಸುವಂತಹ ಸಾಮರ್ಥ್ಯವನ್ನು ಸಾಧನೆಯ ಮೂಲಕವಾಗಿ ಹೊಂದಂತಹ ಧೀಮಂತ ನೀನು. ಸರಿ. ಅಂತಹ ಮಹಾ ಆಯುಧಗಳಿಗೆ ಮರೆಯದಿದ್ದಂತಹ ನೀನು ಸಾಮಾನ್ಯ ಕುಸುಮಶರಕ್ಕೆ ತನುವನ್ನು ತೆತ್ತು ಕುಸುಮರತ್ರ ಬಯಕೆಯಿಂದ ಮುಂದುವರಿತಾ ಇದ್ದಲ್ಲ ಪ್ರಭು. ಹೌದು. ಹೆಣ್ಣಿನ ಕುರಿತಾದಂತಹ ಬಯಕೆ ಮೂಡಬಾರದೆಂದೇಲ್ವಲ್ಲ. ದೇವರು ಯವರದ ಕಾಲದಲ್ಲಿ ತನ್ನ ಅರ್ಹತೆಗೆ ಯೋಗ್ಯತೆಗೆ ಸರಿಯಾದಂತಹ ಹೆಣ್ಣು ಮಕ್ಕಳ ಪಡೆದು ಮದುವೆಯಾಗಿ ಬೇಕಾದಂತೆ ಅಂತ ಅಂಗ ಸುಖವನ್ನು ಹೊಂದಬೇಕು. ಆದ್ರೆ ಆ ಕಾಲಕ್ಕೆ ಏನು ಮಾಡಿದ್ದಾರೆ ನೀವು? ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭರನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾಗಿ ಅವನಿಂದ ಅತ್ಯಮೋಘವಾದಂತಹ ವರಬಲವನ್ನು ಹೊಂದಿದಂತಹ ಧೀಮಂತನಿದ್ದ. ಪಡೆದಂತಹ ವರಬಲವನ್ನು ಸಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಗಾಗಿ ವಿನಿಯೋಗಿಸುವಂತಹ ಒಬ್ಬ ಆದರ್ಶ ವ್ಯಕ್ತಿತ್ವ ಉಳ್ಳವ. ಆ ಕಾಲದಲ್ಲಿ ನಿನಗೆ ಕಾಮನ ಬಾಣ ಬಾಧೆ ಕೊಡ್ಲಿಲ್ಲ. ಕಾಮಿನಿಯೊಬ್ಬಳು ಬೇಕೆಂಬಂತ ಬಯಕೆ ಮುಡ್ಲಿಲ್ಲ. ಸಾವಿರ ಸಾವಿರ ವರ್ಷಗಳ ದೀರ್ಘ ಜೀವನವನ್ನು ಸವಿಸಿದಂತಹ ಈ ಕಾಲಕ್ಕೆ ಅಂತ ಒಂದು ಬಯಕೆಯ ಪ್ರಭು ನಿನಗೆ. ಹೆಣ್ಣೊಬ್ಬಳನ್ನು ಪ್ರತ್ಯಕ್ಷವಾಗಿ ನೋಡಿ ಅವಳ ರೂಪ ಲಾವಣ್ಯಗಳಿಗೆ ಮನಸ್ಸೋತು ಅವಳು ಬೇಕು ಅಂತ ಬಯಸಿದ ಅಪರಾಧವೇನುವಲ್ಲ. ಆದರೆ ನಿನಗೆ ಬಯಸುತ್ತಿರುವುದು ಯಾರನ್ನು? ನೀನು ನೋಡದೇ ಇದ್ದ ಹೆಣ್ಣನ್ನು ಬಯಸ್ತಾ ಇದ್ಯಾ? ನಮಗಾಗುವ ಹೆಣ್ಣು ಇದ್ದಾಳೆ ಅಂತ ಆದ್ರೆ ಇನ್ನೊಬ್ಬರು ಹೇಳಿದ್ರು ನಮಗಾಗ್ತದೆ. ನೋಡದೇ ಇರುವ ಹೆಣ್ಣನ್ನು ಬಯಸಲಿಕ್ಕುಂಟೆ ಪ್ರಭು? ಯಾಕಾಗುವುದು? ಕದಂಬ ಬಂದಿರುವಂತಹ ನಾರಿಯ ಕುರಿತಾಗಿ ಚಂಡಮುಂಡರು ಹೇಳಿದಾಗ ನೀನು ಮೋಹಪರವಶ ಆಗಿದೆ. ಸರಿ. ದೂರದ ಕದಂಬ ವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಮನವನ್ನು ಅವಳು ಮತಿಸುವುದಕ್ಕೆ ತೊಡಗಿದ್ದಾಳೆ. ಆದ್ರಿಂದ ಅವಳು ಸಾಮಾನ್ಯಳನೆ ತೀರ್ಮಾನಕ್ಕೆ ಬರಬೇಕು. ಮನೋಕಾರಣಿ ಇದ್ದಾಳೆ. ಇಹಕ್ಕೆ ಒದಗಿ ಬರುವಳಲ್ಲ. ಅವಳು ಪರವನಿತೆಯಾಗಿರಬೇಕು. ನಾವು ಜಾಗೃತರಾಗೋಣ ಪ್ರಭು. ನಮಗೆ ಪರವನಿತೆಯೇ ಆಗಬೇಕು. ಆದ ಕಾರಣವೇ ಇಲ್ಲದೇ ಇದ್ರೆ ಯಾವಾಗಲೇ ಮದುವೆ ಆಗ್ತಾ ಇದೆ. ನಮ್ಮವರನ್ನು ಮದುವೆ ಆಗೋಣವೆಂದ್ರೆ ದಾನವರೆಲ್ಲರನ್ನು ಪೋಷಿಸಿದವ ನಾನು.
ನಮ್ಮವರನ್ನ ನಾವು ಮದುವೆಯಾಗುವುದಕ್ಕಾಗ್ತದೋ? ಆಗುದಿಲ್ವಾ? ಆದ ಕಾರಣ ಆ ಪರವಲಿತೆ ಆಗಬೇಕು. ಎಷ್ಟಾದ್ರೂ ಅವಳು ಹೆಣ್ಣಲ್ವೇನೋ. ತರುಣಿಯೇ ಕರುಣೆಯಲ್ಲವಲ್ಲದಿ ಮಾಯೇ ಇಷ್ಟೆಲ್ಲ ವಿದ್ಯಮಾನಗಳು ನಡೆದಿರುವುಗಳನ್ನು ಸಾಮಾನ್ಯ ತರುಣಿ ಎಂಬಂತಹ ಭಾವನೆಯಿಂದ ನೀನು ತುಡುಕುವುದಕ್ಕಾಗಿ ಹೊರಟಿವೆ ಅಲ್ಲ. ಒಬ್ಬ ವ್ಯಕ್ತಿಯಾದಂತಹ ಯೋಗ್ಯತೆಯನ್ನು ಒಡೆಯುವುದಕ್ಕೆ ಮಾನದಂಡವಾಗಿ ಒದಗಿ ಬರುವುದೇನು? ತಂದೆ ತಾಯಿ ಬಂಧು ಬಳಗ ಪರಿಸರ ಪರಿವಾರ ಕುಲಗೋತ್ರಗಳೇ ಮಾನದಂಡವಾಗಿ ಒದಗಿ ಬರುತ್ತೆ ಎಂದು ಶಾಸ್ತ್ರವಾಣಿ. ಸುಗ್ರೀವನಲ್ಲಾಗಲಿ ಚಂಡಮುಂಡಲ್ಲಾಗಲಿ ಅವಳು ಹೇಳಿದಂತಹ ಮಾತುಗಳ ಮೂಲಕವಾಗಿ ಅವಳು ಏನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಏನು? ನನಗೆ ತಂದೆ ತಾಯಿಗಳಿಲ್ಲ, ನನಗೆ ಕುಲಗೋತ್ರಗಳಿಲ್ಲ ಅಂತ ಹೇಳಿದ್ದಾಳಂತೆ. ಹಾಗಾದ್ರೆ ಒಳ್ಳೆಯದೇ ಆಯ್ತು. ಏನಿದ ಅರ್ಥ? ಅವಳಿಗೆ ಹುಟ್ಟು ಸಾವುಗಳಿಲ್ಲ ಎಂಬುದೇ ಅರ್ಥ. ಈ ಲೋಕ ಸೃಷ್ಟಿಗೂ ಮೊದಲಿದ್ದವಳು ಅವಳೇ, ಲೋಕ ಅಳಿದ ಮೇಲೆ ಉಳಿಯತಕ್ಕವಳು ಅವಳೇ, ಓಂಕಾರ ಸ್ವರೂಪಿಣಿಯಾದಂತಹ ಜಗದಾದಿಮಾಯ ತಾನು ಎಂಬುದನ್ನು ಅವಳು ಸೂಚ್ಯವಾಗಿ ಹೇಳಿದ್ದಾಳೆ. ನಮಗೆ ಮಾತ್ರ ಅರ್ಥವಾಗಲಿಲ್ಲ ಅಷ್ಟೇ. ಗಂಡನೆಯ ಭಟರು ಹೋಗುವುದಕ್ಕೆ ಹೆದರುವಂತಹ ಭಯಂಕರವಾದ ಕಾಡು. ಅಂತಹ ಕಾಡಿನಲ್ಲಿ ಆಗಸದ ಅಂಚಿನಿಂದ ಇಳಿದಂತಹ ಮಿಸುನಿಯ ಸರಪಣಿಗಳಿಗೆ ಪೋಣಿಸಲ್ಪಟ್ಟ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಹಾಡುತ್ತಾ ಪಾಡುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾಳೆ ಅಂತಾದ್ರೆ ಅವಳು ಅಬಲೆಯಲ್ಲ ಪ್ರಭು, ಮತ್ತೆ ಅವಳು ಸಬಲ ಇದ್ದಾಳೆ. ಯಾರು? ಸುಗ್ರೀವನೊಮ್ಮೆ ಕೊಂದಿದ್ದಾಳೆ, ಮತ್ತೆ ಒಮ್ಮೆ ಬದುಕಿಸಿದ್ದಾಳೆ. ನಮಗೊಬ್ಬನನ್ನು ಕೊಲ್ಲುವುದಕ್ಕೆ ಮಾತ್ರ ಸಾಧ್ಯ. ಬದುಕಿಸಬೇಕೆಂದಿದ್ರೆ ಬದುಕಿಸುವುದಕ್ಕಾಗುತ್ತದೆ ಹೇಳು? ಅದು ನಮ್ಮಿಂದ ಆಗುವುದು. ಅಂತ ವರವನ್ನು ಬ್ರಹ್ಮದೇವ ಕೊಡ್ಲಿಲ್ವಲ್ಲ ನಮಗೆ. ಕೊಲ್ಲಬಲ್ಲಳು, ನಸುನಗುತ್ತಾ ಎಬ್ಬಿಸಬಲ್ಲಳು, ನಿಗ್ರಹಾನುಗ್ರಹ ಸಾಮರ್ಥ್ಯವುಳ್ಳುಂಟಾಯ್ತು. ಈ ವಿಚಾರಗಳನ್ನೆಲ್ಲ ಮುಂದುವರಿಸಿ ನೋಡಿದಾಗ ಅವಳು ಆದಿಮಾಯಾದೇವಿ ಎಂಬುದರ ಯಾವುದೇ ಸಂದೇಹವಿಲ್ಲ. ಮಾಯಾದೇವಿ ಪ್ರಕಟಳಾಗುವಳಲ್ಲ, ಮರೆಯಾಗಿಯೇ ಉಳಿಯತಕ್ಕವಳು. ಯಾಕೆ ಪ್ರಕಟಗಳು? ಅವಳು ಪ್ರಕಟಳಾಗಬೇಕು ಅಂತಾದ್ರೆ ಅವಳ ಬಂಧುಗಳಿಗೆ ಕಷ್ಟ ಒದಗಬೇಕು. ಯಾರು ಅವಳ ಬಂಧುಗಳು? ಧರ್ಮೈಕ ಪಕ್ಷಪಾತಿಗಳಾಗಿ ಲೋಕಕ್ಷೇಮ ಕಾರಕವಾದಂತಹ ಗುಣವುಳ್ಳವರಾಗಿ ಯಾರೆಲ್ಲ ವ್ಯವಹಾರವನ್ನು ಮಾಡ್ತಾರೆಯೋ ಅವರೆಲ್ಲರೂ ಅವಳ ಬಂಧುಗಳಿದ್ದಾರೆ. ದೇವತೆಗಳು, ಋಷಿಮುನಿಗಳು, ಬ್ರಾಹ್ಮಣರು, ಗೋವುಗಳು ಇವರಿಗೆಲ್ಲ ಕಷ್ಟ ಒದಗಿದಂತಹ ಕಾಲಕ್ಕೆ ಅವರ ಮೊರೆಗೆ ಕರೆಗೆ ಹೋಗುಟ್ಟು ದೊರೆಯಲ್ಲಿ ಕಾಣಿಸಿಕೊಂಡಿದ್ದಾಳೆ. ಅಷ್ಟಭುಜಿಯಾಗಿ ಲೋಕದಲ್ಲಿ ಕಾಣಿಸಿಕೊಂಡು ದುಷ್ಟಶಕ್ತಿಯ ನಾಶವನ್ನು ಮಾಡಿ ದೇವತೆಗಳ ಕಷ್ಟ ನಿವಾರಣೆ ಮಾಡಿ ಅವರ ಇಷ್ಟ ಸಿದ್ಧಿಯನ್ನು ಮಾಡಿಸಿಕೊಟ್ಟಿದ್ದಾಳೆ. ಈಗಲೂ ಅಷ್ಟೇ ನಮ್ಮ ದೈತ್ಯರು ದೇವತೆಗಳನ್ನು, ಋಷಿಮುನಿಗಳನ್ನು ಕಂಡಲ್ಲಿ ಬಿಡುವುದಿಲ್ಲ. ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಹುಟ್ಟು ಹೊಡೆಯುವುದೇ, ಅವರಿಗೆ ಬದುಕಬೇಕೋ ಬೇಡೋ ಹೇಳು. ಪಾವನವಾದ ಜೀವನವನ್ನು ಸಾಗಿಸುವುದಕ್ಕಾಗಿ ಪಾವನೆಯಾದಂತಹ ಪರಾಶಕ್ತಿಯಲ್ಲಿ ಅವರು ದೂರನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಯ ಪ್ರದಾನವನ್ನು ಮಾಡಿದಂತಹ ಮಹಾತಾಯಿ ಕೌಶಿಕಿ ಎಂಬಂತಹ ನಾಮದಿಂದ ಕಾಣಿಸಿಕೊಂಡಿದ್ದಾಳೆ. ಪಾರ್ವತಿ ದೇವಿಯ ದೇಹಕೋಶದಿಂದ ಉದ್ಭವಳಾದ ಕಾರಣದಿಂದಾಗಿ ಅವರಿಗೆ ಕೌಶಿಕಿ ಎಂಬ ಹೆಸರು. ರಾಕ್ಷಸರ ಮಾರಣ ಹೋಮವನ್ನು ಸಂಕಲ್ಪ ಮಾಡಿದ್ದಾಳೆ. ಇದೇ ನಿಟ್ಟಿನಲ್ಲಿ ನಾವು ಮುಂದುವರಿದಂತಾದ್ರೆ ವಿನಾಶವನ್ನು ಕಂಡುಕೊಳ್ಳಬೇಕಾದೀತು. ಆದ್ರಿಂದ ಜಾಗೃತರಾಗೋಣ.
ಯೋಗ್ಯ ಮಾರ್ಗವನ್ನು ಕಂಡುಕೊಳ್ಳೋಣ ಅಂತ ನನ್ನ ಪ್ರಾರ್ಥನೆ. ರಕ್ತವೀಗ ಪ್ರಭು, ಕದಂಬಾವನದಲ್ಲಿರುವಂತಹ ಹೆಣ್ಣು ವ್ಯಕ್ತಿಯಲ್ಲ ಶಕ್ತಿ ಎಂಬುದಾಗಿ ಹೇಳುತ್ತಾ ಇದೆಯಲ್ಲ. ಆದ್ದರಿಂದ ನೀನು ಶುಂಭ ನಡೆವ ದಾರಿ ಸರಿಯಿಲ್ಲ ಎಂಬುದಾಗಿ ಸೂಚಿಸಿದ ಹಾಗಾಯ್ತು. ಹಾಗಾದರೆ ನಾವು ನಡೆಯಬೇಕಾದ ದಾರಿ ಯಾವುದು ಎಂಬುದು ತಿಳಿದಿದೆ ಅಷ್ಟೇ. ನೀನು ಕ್ರಮಿಸುವಂತ ಮಾರ್ಗ ಇದೆಯಲ್ಲ, ಮೊದಲು ಅದನ್ನು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರಯೇ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲೇ, ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲೇ, ಜಡದ ಪೀಡನೆ ವರದ ತಿರದಲ್ಲಿ ಪಡೆದು ಸುಖವನ್ನು ಬಾಳುವುದೆನು ತಲೆ, ಜಡದ ಪೀಡನೆ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆನು ತಲೆಯ, ನುಡಿಯ ನೀತಿ ಬಿಡು ಮನದ ಮೂರ್ಖತೆಯ, ಬಿಡು ಮನದ ಭ್ರಮೆಗಳ, ಭ್ರಮಕರಾಗಬೇಡ ಪ್ರಭು. ಭ್ರಮೆಗೊಳಗಾದವರಿಗೆ ಒಳಿತು ಕೆಡುಕುಗಳನ್ನು ಯೋಚಿಸುವಂತಹ ಮತಿ ದೂರವಾಗ್ತದಂತೆ. ಭ್ರಮೆ ಬ್ರಹ್ಮನನ್ನು ಒಲಿಸಿಕೊಂಡಂತಹ ಜ್ಞಾನಿರುವೆ ನೀನು. ಮತ್ತೊಮ್ಮೆ ಆ ಜ್ಞಾನವನ್ನು ಹೊರಗೆ ಹಚ್ಚಿ ನೋಡು. ಬ್ರಹ್ಮನ ತಾಯಿಯಾರು ಅರ್ಥವಾದಿ. ಸಿಂಧುವಿನಂತೆ ಬಾರ್ಗುಡಿಸುತ್ತಾ ನಮ್ಮ ಮಹಾಸೇನ ಕದಂಬಾವನವನ್ನು ಪ್ರವೇಶ ಮಾಡಿದರೆ ಭೈರವಿಯಾಗಿ ಆಹುತಿಗೊಂಡಿದ್ದಾಳೆ. ಅವಳ ಮುಂದೆ ನಾವೆಲ್ಲರೂ ಕೇವಲ ಬಿಂದು, ಅವಳು ಮಹಾಸಿಂಧು ಇದ್ದಾಳೆ. ಈ ಪ್ರಪಂಚವನ್ನೇ ಹೆತ್ತಂತಹ ಮಹಾತಾಯಿಯವಳು. ನಾವೀ ಪ್ರಪಂಚದಿಂದ ಹೊರತಾಗಿ ಏನಿಲ್ವಲ್ಲ, ನಮಗೂ ಮಾತ್ರ ಸಮಾನಳೆ ಇದ್ದಾಳೆ. ನೀನು ಕಟ್ಟಿ ಬೆಳೆಸಿದಂತಹ ಧನುಜ ಸಾಮ್ರಾಜ್ಯ ದೀರ್ಘಕಾಲ ಬಾಳಿ ಬದುಕಬೇಕೆಂಬ ಆಶೋತ್ತರವನ್ನು ಹೊಂದಿದ್ದೇವೆ ನಾವು. ಕೇವಲ ನಾವು ಮಾತ್ರ ಬದುಕುವುದಲ್ಲ ಪ್ರಭು, ಮತ್ತೆ ದಾನವರ ಉದ್ಧಾರಕನಾದಂತಹ ಶುಂಭಾಸುರ ನಿನ್ನನ್ನು ಉಳಿಸಿಕೊಂಡು ಬದುಕಬೇಕೆಂಬ ಬಯಕೆ ನಮಗೆ. ಹಾಗಾಗಿ ಮಾತಿಗೆ ತೊಡಗಿದೆ ನಾನು. ನಾನಾಡುವಂತಹ ವಿಚಾರ ನಿನಗೆ ಅಪ್ರಿಯವಾಗಿರಬಹುದು, ಆದರೆ ಪರಿಣಾಮದಲ್ಲಿ ಉಳ್ಳಿತು ಇದ್ದೇ ಇದೆ. ಹೇಳಲೆ ಹೇಳಲೆ ಸಮಸ್ತ ದಾನವರ ಏಳಿಗೆಯನ್ನು ಬಯಸಿ ಆ ಜಗದಂಬಿಕೆಯ ಪಾದಕ್ಕೆರಗೋಣ, ಪಾದಕ್ಕೆ ಮಂತ್ರಿ ಎಂಬ ಗೌರವದಿಂದ ಸಭೆಯಲ್ಲಿ ಮಾತನಾಡುವುದಕ್ಕೆ ಅವಕಾಶವನ್ನು ಕೊಟ್ಟೆ. ನನಗೆ ಹೇಳಬೇಕು ಅಂತ ತೀರ್ಮಾನ ಮಾಡಿದಷ್ಟು ಹೇಳಲಿಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದು ನಾನು. ಯಾವಾಗಿಂದ ಅವಕಾಶವನ್ನು ದುರುಪಯೋಗಪಡಿಸಿಕೊಂಡೆ. ಶುಂಭ ಹೊರಟ ದಾರಿಯಲ್ಲಿ ಮುಂದುವರಿದಿದ್ದೇನೆ. ಏನನ್ನು ಸಾಧಿಸಬೇಕು ಅದನ್ನು ಸಾಧಿಸಿಯೇ ಸಿದ್ಧ. ಈಗ
ನಿನಗೆ ಹೋರಾಡುವ ದೃಢತೆ ಇಲ್ಲ ಇದ್ರೆ ಒಂದು ಕೆಲಸ ಮಾಡು. ಏನು ಮಾಡ್ಬೇಕು? ಸೀರೆ ಉಟ್ಟುಕೋ, ಕೈಗೆ ಬಳೆ ಕಟ್ಟುಕೋ, ರಾಣಿ ವಾಸವನ್ನು ಇನ್ನೊಂದು ಬಾರಿ ಹೇಳಬೇಡ. ಯಾಕೆ? ರಕ್ತ ಬೀಜನ ಮೇಲೆ ಆಣೆ ಇದೆ. ಲೋಕಜೈತ್ರ ಯಾತ್ರೆ ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದವ ನಾನು. ನನ್ನ ಪರಾಕ್ರಮದಲ್ಲಿ ಶಂಕೆ ನಿನಗೆ. ಈಗ ನಾನು ಬದುಕಲಿಕ್ಕೆ ಮಾತಾಡಿದ್ದ. ತುಂಬಾ ಮಾತನಾಡಿದವ ತುಂಬಾ ವರ್ಷ ಬದುಕುತ್ತಾನ. ಹಾಗಲ್ವೋ? ಬದುಕು ನಿನಗೆ ಬೇಡವಾದ ಬದುಕು ನನಗೆ ಯಾಕೆ? ನಿನ್ನ ದೇಹ ಮಣ್ಣಾಗುವುದಕ್ಕೆ ಬದಲು ರಕ್ತ ಬೀಜನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಲಿ. ಹೋಗುವೆ ಕದಂಬಾವನವರೆಗೆ ಮಾಡುವ ಯತ್ನ ಫಲ ಮಾತ್ರ ದೈವೇಚ್ಛೆ ಕೊಡುವ ಪಣೆ. ರಕ್ತಬೀಜ ಇನ್ನು ತಡ ಮಾಡಲಾರೆ. ಇದೋ ರಣವೀಳ್ಯವನ್ನು ಕೊಟ್ಟಿದ್ದೇನೆ. ವಿಜಯೀ ಭವ. ಮೆರೆಯುತ್ತಿರುವ ಕದಂಬವನದಲ್ಲಿ ಕಂಡು ದೇವಿಯನ ನೋಡಿದನು ಕಲಿ ರಕ್ತ ಬೀಜನ ನೋಡಿದನು ಕಲಿ ರಕ್ತ ಬೀಜನ ಗಾಢ ಗರ್ಭವೇ ಮೆರೆಯುವ ಶಿವೆಯನ ಗಾಢ ಗರ್ಭವೇ ಮೆರೆಯುವ ಶಿವೆಯನ ಆಡಿದನು ತನ್ನೊಳಗೆ ಈಗೆ ತಿಳಿಯದಿನಿ ತಾಯ್ತೆಯ ಆಡಿದನು ತನ್ನೊಳಗೆ ಈಗೆ ತಿಳಿಯದಿನಿ ತಾಯ್ತೆ ಮಾಡಲಿನ್ನೇನ ಕಟ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಬಾಳೆಯ ಬರೆದು ಬಂದಿದೆ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಒರೆದು ಬಂದಿಗೆ ಜಗಜ್ಜನಲ್ಲಿ ಶುಕವಾದಿ ಕಲ್ಯಾಣ ಕೇಳು ಇವಳು ಬಂದವಾದರು ಕೇಳು ಇವಳು ಬಂದವಾದರು ನುಡಿಸಿದ ಪೆ ಎನ್ನುತ್ತ ನೋಡಿದನು ಕಲಿ ರಕ್ತ ಬೀಜನೈ ಗಾಢ ಗರ್ಭವೇ ಮೆರೆಯುವ ಶಿವೆಯನ ನೋಡಿದನು ಏನಾಶ್ಚರ್ಯವಿದು? ಅರೆಘಡಿಗೆ ಲೋಕವನ್ನೇ ಮರೆತನಲ್ಲ ನಾನು. ದಿವ್ಯ
ಸಾನ್ನಿಧ್ಯದಲ್ಲಿ ಸತ್ಪುರುಷರುಗಳೆಲ್ಲ ತಮ್ಮನ್ನು ತಾವೇ ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದಂತಹ ಆನಂದಾನುಭೂತಿ ಆ ಕಾಲದಲ್ಲಿ ಆಗ್ತದೆಂಬುದನ್ನು ಕೇಳಿದ್ದೇನೆ. ಬ್ರಹ್ಮದೇವ ಪ್ರತ್ಯಕ್ಷ ಅಂತಹ ಕಾಲದಂತಹ ಅನುಭವ ನನಗಾಗಿತ್ತು. ಮರಳಿ ಬ್ರಹ್ಮನ ತಾಯಿಯನ್ನು ಕಾಣುತ್ತಿರುವಂತಹ ಈ ಕಾಲಕ್ಕೆ ಅದೇ ಅನುಭೂತಿ. ಅಂತರಂಗದಲ್ಲಿ ಅನುಭೂತಿ ಆಗಬೇಕು ಅಂತ ಅದರಲ್ಲಿ ವಿಭೂತಿ ಶಕ್ತಿ ಇದ್ದಿರಬೇಕು. ಖಂಡಿತವಾಗಿಯೂ ಇದೆ. ಸಕಲ ಪ್ರಪಂಚ ಪ್ರಕೃತಿ ತಾನೇ ಆಗಿ ದರ್ಶನ ನೀಡ್ತಾ ಇದ್ದಾಳೆ ಮಹಾತಾಯಿ. ಪಾದದಲ್ಲಿ ಪಾತಾಳ, ಮಧ್ಯದಲ್ಲಿ ಮರ್ತ್ಯ, ಶಿರದಲ್ಲಿ ಸುರಲೋಕ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರಗಳ ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಾಹಾಪತಿಯಾದಂತಹ ಅಗ್ನಿದೇವ ಇವಳ ಹಣೆಯ 3ನೇ ಕಣ್ಣಿನಲ್ಲಿ ಆಗಿದ್ದಾನೆ. ಆಕಾಶದಲ್ಲಿರುವಂತಹ ಸಂಖ್ಯಾತ ನಕ್ಷತ್ರ ಕೋಟಿಗಳು ಇವಳು ಧರಿಸಿದಂತಹ ಮಾಲಾ ಮೌಕ್ತಿಗಳಲ್ಲಿ, ಜಂಬೂದೀಪಕ್ಕೆ ಆಧಾರ ಸ್ತಂಭವೆನಿಸಿದಂತಹ ಮೇರುಮಂದರ ಪರ್ವತಗಳು ಇವಳ ಸ್ತನಗಳಲ್ಲಿ, ಸಪ್ತ ಸಾಗರಗಳೇ ವಸನ, ಕಾರ್ಮೂಲ ರಾಶಿ ಅಂತಿರುವಂತಹ ಕೇಶರಾಶಿ, ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೇ ನಮೋ ನಮಃ. ಜಗದ ತಾಯಿ ಎಂಬುದು ಸ್ಪಷ್ಟವಾಗಿದೆ ನನಗೆ. ನೋಡುತ್ತಾ ಇದ್ರೆ ತ್ರಿಶೂಲವನ್ನು ಕುಣಿಸುವುದಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ತ್ರಿಶೂಲವನ್ನು ಕುಣಿಸುವುದು? ಇವಳು 3 ಮನೆ ಆಯುಧ ಉಂಟು ಎಂಬ ಕಾರಣಕ್ಕಾಗಿ ಕುಣಿಸುವುದಲ್ಲ. ತ್ರಿಕಾರ್ಯಕ್ಕಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಗಳಿಗಾಗಲಿ, ತ್ರಿಶಕ್ತಿಗಳಿಗಾಗಲಿ ನಾನೇ ಕಾರಣನಿದ್ದೇನೆ. ಬೇಕಾದಾಗ ಸೃಜಿಸಿ, ಬೇಡವಾದಾಗ ಲಯಗೊಳಿಸುವಂತಹ ಸಾಮರ್ಥ್ಯವನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ. ರಕ್ತಬೀಜ ಅಂತ ಸಂಕೇತ ನೀಡ್ತಾ ಇದ್ದಾಳೆ ಮಹಾತಾಯಿ. ಬಂಗಾರದ ಉಯ್ಯಾಲೆಯನ್ನು ಕುಳಿತುಕೊಂಡು ತೂಗುತ್ತಾ ಇದ್ದಾಳಲ್ಲ. ಈ ಘೋರ ಕಾಂತಾರದವರಿಗೆ ಬಂಗಾರದ ಉಯ್ಯಾಲೆಯನ್ನು ಕೊಟ್ಟವರಾದರೂ ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ, ಉಳಿದವರಿಗೆಲ್ಲ ಇವಳೇ ಕೊಡಬೇಕಾದವಳು. ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಚಿತ, ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಚಿತ, ಯಾದೇವಿ ಸರ್ವಭೂತೇಶು ಲಕ್ಷ್ಮೀರೂಪೇಣ ಸಂಚಿತ. ಪಾರ್ವತಿಯಾಗಿ ಶಕ್ತಿಯನ್ನು, ಸರಸ್ವತಿಯಾಗಿ ವಿದ್ಯೆಯನ್ನು, ಲಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಅನುಗ್ರಹಿಸಬೇಕಾದವಳು ಇವಳೇ. ಹಾಗಾಗಿ ಬಂಗಾರದ ಉಯ್ಯಾಲೆ ಸುಲಭವಾಗಿ ಒಲಿದು ಒದಗಿ ಬಂದಿದೆ ಇವಳಿಗೆ ಘೋರ ಕಾಂತಾರದಲ್ಲಿ. ಕುಳಿತು ತೂಗುತ್ತಾ ಇದ್ದಾಳೆ. ನೋಡ್ತಾ ಇದ್ರೆ ನಮ್ಮನ್ನು ಜೊತೆ ಸೇರಿಸಿ ತೂಗಿದ ಅನುಭವ ಆಗುತ್ತಾ ಇದೆ. ನನ್ನನ್ನೇ ನಾನು ಮರೆತು ಬಿಟ್ಟೆ. ನನಗರಿವಿಲ್ಲದೆ ತಾಯಿಯ ಪಾದ ಮೂಲಕ ಹೋದೆ. ಪಾದದ ಬಳಿಗೆ ತಲುಪುವಾಗ ಅಮ್ಮನ ಮುಖ ನೋಡಬೇಕೆಂಬ ಭಾವನೆ ಬಂದು ಹೋಯಿತು ನನಗೆ. ಮುಖಾವಲೋಕನ ಮಾಡಿದ್ದೇ ತಡ ಕ್ರೂರವಾದ ದೃಷ್ಟಿ ಬೀರ್ಲಿಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ಇಂತಹ ದೃಷ್ಟಿ? ಅರ್ಥ ಆಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಭಯವನ್ನು, ಆತಂಕವನ್ನು ದೂರ ಮಾಡಿ ಅಭಯದಾನ ಮಾಡತಕ್ಕವಳಿದ್ದಾಳೆ ಮಹಾತಾಯಿ. ನಾವು ಮಾಡಿದ್ದು ಅದನ್ನೆಲ್ವೇ? ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂಥ ನಾವು ಸ್ವರ್ಗಧಾಮವನ್ನು ಸೇರಿ ಇಂದ್ರಾದಿಗಳನ್ನು ಸದೆಬಡಿದು ಮಾಕಪೀಠದಲ್ಲಿ ಅಲಂಕೃತರಾಗಿದ್ದಾರೆ ಶುಂಭಾಸುರ. ಸೂರ್ಯ ಚಂದ್ರನ ನಡೆಗೆ ತಡ ನೋಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಳ್ಳಕ್ಕೆ ತೊಡಗಿದ್ದಾರೆ ಶುಂಭಾನಿಶುಂಭರು. ಲೋಕ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಲ್ವೇ? ಮರಳಿ ಸುವ್ಯವಸ್ಥೆಗೊಳಿಸಬೇಕು ಅಂತಾದರೆ ಲೋಕನಾಯಕಿ ಧರೆಗಿಳಿದು ಬರಬೇಕಷ್ಟೇ. ನಾವು ಭರಿಸಿದ್ದೆಂಬ ಹಾಗೆ ಎದೆ ತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿ ಅಲ್ಲ, ತಪಸ್ಸಿನ ಮೂಲಕವಾಗಿ ಅಲ್ಲ, ದಾನದ ಮೂಲಕವಾಗಿ ಅಲ್ಲ, ದೌಷ್ಟ್ಯದಿಂದ ಭರಿಸಿದ್ದೇವೆ. ನಾವು ದುಷ್ಟರಾದ್ರಿಂದ ಅವಳು ಧರೆಗಿಳಿದಿದ್ದಾಳೆ. ದುಷ್ಟತನಕ್ಕೆ ದುಷ್ಫಲವಲ್ಲದೆ ಸತ್ಫಲ ಅಂತ ಎಲ್ಲಿ ಹೇಳಿಲ್ಲ. ಖಳವಂಶ ನಿರ್ವಂಶವಾಗುವಂತಹ ಕಾಲ ಸನ್ನಿಹಿತವಾಯಿತು. ಏನು ಮಾಡೋಣ? ಆದರೆ ಒಂದು ಶುಂಭನ ಉತ್ಪನ್ನವನ್ನುಂಡು ಬೆಳೆದಂತಹ ದೇಹವಿದು. ಆ ನನ್ನ ದೊರೆಗಾಗಿ ದುಡಿಯಬೇಕು, ಆತ ನೀಡಿದಂಥ ಅನ್ನಕ್ಕಾಗಿ ದುಡಿಯಬೇಕು, ರಾಕ್ಷಸ ಸಮೂಹಕ್ಕಾಗಿ ನಾನು ದುಡಿಯಲೇಬೇಕು. ಹೋರಾಟ ಮಾಡಿದ್ರೆ ನನ್ನ ಉದ್ದೇಶವೇನುವಲ್ಲ, ಭಕ್ತಿಗೆ ಒಲಿತಾಳಂತೆ ಮಹಾತಾಯಿ. ನನ್ನ ಭಕ್ತಿಗೆ ಒಲಿದು ಏನು ಬೇಕು ಮಗನೇ ರಕ್ತಬೀಜ ಅಂತ ಕೇಳಿದರೆ ದಾನವರ ಆಯುಷ್ಯವನ್ನು ವೃದ್ಧಿ ಮಾಡಮ್ಮ ಅಂತ ನಾನು ಬೇಡ್ತೇನೆ. ಅಷ್ಟು ನನ್ನಿಂದ ಸಾಧಿತವಾಯಿತು ಅಂತಾದರೆ ರಕ್ತಬೀಜನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ. ಅವಳು ಒಪ್ಪಬೇಕಷ್ಟೇ. ಮೊದಲೇ ಹೇಳಿದ್ದಾಳೆ, ಯುದ್ಧವೇ ಬದ್ಧ, ಪರಾಕ್ರಮ ಉಂಟು ಅಂತಾದರೆ ಕಾಳಗವನ್ನೆಸಗು ಅಂತ ಹೇಳಿಯಾಳು. ದುರಕಂಜೋಭಟನೇನುವಲ್ಲ ರಕ್ತಬೀಜ. ಈ ಪರಂಜ್ಯೋತಿ ಸ್ವರೂಪದಲ್ಲಿ ಕಾಳಗವನ್ನು ಎಸಗಿ ನಾನು ಅಡಿದೆ ಅಂತಾದರೆ ನನಗದು ಮರಣವಲ್ಲ, ಮಹಾನವಮಿ. ಮತ್ತೆ ಹುಟ್ಟಿ ಸಾಯುವಂತಹ ಕಾಲಚಕ್ರಕ್ಕೆ ಸಿಲುಕದೆ ಶಾಶ್ವತವಾದಂಥ ಕೈವಲ್ಯ ಪದವಿಯನ್ನು ಹೊಂದುವುದಕ್ಕದೊಂದು ಮಾರ್ಗವಾಗಲಿ. ನಿಗ್ರಹವೋ ಅನುಗ್ರಹವೋ ತೀರ್ಮಾನ ಮಾಡಬೇಕಾದವಳು ಅವಳೇ ಜಗನ್ಯಾಮಕಿ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ, ಅವಳನ್ನು ಸಂಪ್ರಾರ್ಥಿಸ್ತೇನೆ. ಅವಳ ಮನದ ಇಂಗಿತ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ನಡಿ. ಮಾತಾವರಕದ ಶ್ಯಾಮ ಮಾತಂಗಿ ಮದ ಶಾಲಿನಿ ಕುರಿಯ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಏನಾಂಕ ನಿಭವಕ್ರೇ
ಬಯಸಿದರೆ ಮೋಹನ ಕಲ್ಯಾಣಿಯ ತ್ರಿಪುರ ಸುಂದರಿ ಪುಣ್ಯಪದ ಪುಂಡರೀಕಕ್ಕೆ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳಮ್ಮ. ನಿನ್ನ ಪಾದ ಭಜಕನಿದ್ದೇನಮ್ಮ ನಾನು. ಆಗಲಿ ಭಜನೆ ಯಾವತ್ತು ಮಾಡ್ತೇನೆ. ಹೌದೇ? ನಮ್ಮಲ್ಲಿ ಮಾಡುವ ಭಜನೆ ಉಂಟು ಯಾವಾಗ. ಯಾವ ಭಜನೆ? ಅದು ನಗರ ಭಜನೆ. ಇದು ವನ ಭಜನೆ. ಉದ್ದೇಶ ಆ ಭಜನೆಯಲ್ಲಿ ಕಾಮನೆಗಳಿಲ್ವಮ್ಮ. ಈ ಭಜನೆಯಲ್ಲಿ ಇದರಲ್ಲಿ ಕಾಮನೆ ಇದೆ. ಯಾರಿಗಾಗಿ? ನನಗಾಗಿ ಎಲ್ಲ ತಾಯಿ, ನನ್ನ ದೊರೆಯಾದ ಶುಂಭನಿಗಾಗಿ. ಆತ ನಿನ್ನನ್ನು ಬಯಸಿದ್ದಾನೆ. ಅದನ್ನು ಹೇಳೋಕ್ಕಾಗಿ ಬಹಳ ಮಂದಿಗಳು ಬಂದ್ರಮ್ಮ. ನಿಜ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟಂತೆ. ಹೌದು. ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಶಂಭುವೆ ಕಾಳಗಕ್ಕೆ ಬರಲಿಕ್ಕೆ ಹೇಳಿದಂತೆ. ನಿಜ. ಯಾಕಮ್ಮ ಶಂಭುವನ್ನು ಕರೀತಿ? ಶಂಭುವೆ ದುರ ಕಣಿಯಾದ ನೆಂದಾದರೆ ಅವನ ಶೂಲವನ್ನು ಸೆಳೆದು ಅವನ ಮೇಲೆ ಪ್ರಯೋಗಿಸುವಂತಹ ಸಮರ್ಥ ಸಾಧಕನಿದ್ದಾನೆ ಶುಂಭಾಸುರ. ಪೃಥ್ವಿ ಮೂರಕ್ಕೆ ಒಡೆಯನಾಗಿ, ಧನುಜ ಕುಲದ ಆಧಾರ ಸ್ತಂಭವಾಗಿ, ಕುಂಬಿನಿಯ ಪ್ರತ್ಯಕ್ಷ ಶಂಭುವಾಗಿ, ವಜ್ರ ಸ್ತಂಭದಂತೆ ಬರೀತಾ ಇದ್ದಾನೆ ಶುಂಭ. ಗಂಡುಗಲಿ ಶುಂಭ. ಗಂಡೆಂದ್ರೆ ಅವನೇ, ಹೆಣ್ಣೆಂದ್ರೆ ನೀನೇ. ಅವನು ಮೂರು ಲೋಕದ ಒಡೆಯ, ನೀನು ಮೂರು ಲೋಕದ ಒಡತಿ. ಉಭಯರು ಜೊತೆಯಾಗಿದ್ದುಕೊಂಡು ಭಕ್ತರಾದ ಶರಣರಾದ ನಮ್ಮನ್ನು ಹರಸಿದ್ರಿ ಅಂತಾದ್ರೆ ನಾವು ಉನ್ನತಿಯನ್ನು ಉತ್ಕರ್ಷವನ್ನು ಬಹಳ ಬೇಗನೆ ಹೊಂದುವುದಕ್ಕೆ ಸಾಧ್ಯವಿದೆ. ಚಂಡ ಮುಂಡರ ಮೂಲಕವಾಗಿ ನಿನ್ನ ವಾರ್ತೆ ಕೇಳಿಸಿದ ಕ್ಷಣ ನಿನ್ನ ಕನವರಿಕೆಯಲ್ಲೇ ಇದ್ದಾನೆ. ನಿರಂತರವಾಗಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಂತ ನಿನ್ನ ಹೇಳಿಕೆ ತೊಡಗಿದ್ದಾನೆ. ನಿರಂತರವಾಗಿ ಮಾಡುವ ಭಜನೆಗೊಂದು ಫಲ ಉಂಟಲ್ಲಮ್ಮ. ಹಾಗಾಗಿ ಅವನ ಸಾನ್ನಿಧ್ಯವನ್ನು ಸೇರಿ ಕರೆತರುವೆ ಹೀಗೆಂದು ಭರವಸೆಯನ್ನಾಡಿ ಹೊನ್ನಂದನ ಸಮೇತನಾಗಿ ಬಂದಿದ್ದೇನೆ. ಬಂಗಾರದ ಪಲ್ಲಕ್ಕಿಯಲ್ಲಿ ನೀನು ಕುಳಿಕೆ ಅಂತಾದ್ರೆ ಅದರ ಹಿಡಿಕೆಗೆ ಹೆಗಲು ನೀಡಿ ಸಂಭ್ರಮದಿಂದ ಶೋಣಿತಾಪುರಕ್ಕೆ ನಾನು ಕೊಂಡು ಹೋಗುವನಿದ್ದೇನೆ. ಬಾರಿಸುವ ಮರಣಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗಿಕ್ಕಿ ವರಿಸು, ನಮ್ಮೆಲ್ಲರಿಗೂ ಸಂತೋಷವನ್ನು ಉಣಿಸು. ಒಲಿದು ಬಾ, ನಲಿದು ಬಾ, ನಮ್ಮಲ್ಲಿ ನೆಲೆಸು ಬಾ, ನಮ್ಮೆಲ್ಲರನ್ನು ಹರಸು ಬಾ. ಬಾ ಬಾ ಬಾ. ರಕ್ತಬೀಜ ಅದೆಷ್ಟೋ ಮಂದಿ ಬಂದು ಹೋಗಿದ್ದಾರೆ. ಆದ್ರೆ ಅವರಾಗಲ್ಲಮ್ಮ ನಾನು. ಬಂದವರಲ್ಲಿ ಇಬ್ಬರಲ್ಲಿ ನಾನು ವ್ಯತ್ಯಾಸವನ್ನು ಕಂಡುಕೊಂಡವಳು. ಒಬ್ಬ ಸುಗ್ರೀವ, ಮತ್ತೊಬ್ಬ ನೀನು. ಆದ್ರೆ ಕೆಲವರು ಹಾಗಲ್ಲ, ಹಿಡಿ ಬಡಿ ಕಡಿ ಎನ್ನುವುದಾಗಿ ಮುಂದಾಗುತ್ತಾ ಇದ್ದಾರೆ. ನೀವು ಇಬ್ಬರನ್ನು ನಾನು ಕಂಡೆ ಅಂತ ಆದ್ರೆ ಸ್ವಾಮಿ ನಿಷ್ಠೆ ನಿಮ್ಮಲ್ಲಿ ಎದ್ದು ಕಾಣುತ್ತಾ ಇದೆ. ಅಂತರಂಗದಲ್ಲಿ ಭಕ್ತಿಯನ್ನಿರಿಸಿಕೊಂಡಿದ್ದೀರಿ. ಅಂತರಂಗದಲ್ಲಿ ಭಕ್ತಿ ಮಾತ್ರವಲ್ಲ, ಬಹಿರಂಗವಾಗಿ ಉಪ್ಪನ್ನ ಋಣವನ್ನು ತೀರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನಿಜ ತಾಯೇ, ನಿಮ್ಮಡೆ ಶುಂಭರನ್ನು ಹೊಗಳುತ್ತಾ ಇದ್ದೇನೆ. ಆದ್ರೆ ಕಂಡವ ನಾನು ಹಾಗಲ್ಲ, ಇನ್ನು ನಾನು ನೋಡಿದವಳಲ್ಲ. ನನ್ನ ಕಣ್ಮುಂಭಾಗಕ್ಕೆ ಬರಬೇಕಿತ್ತವ. ಬಣ್ಣದ ಶುಂಭ, ಬಣ್ಣದ ಶುಂಭ, ಬಣ್ಣದ ಶುಂಭ ಅಂತ ನೀನು ಹೊಗಳುತ್ತಾ ಇದ್ದೆ. ಏನು ಬಣ್ಣದ ಬದುಕು ಅವನದು? ಅವನ ಬದುಕಿಗೆ ಬಣ್ಣ ಹೇಗೆ ಕೊಡಬೇಕಿರುವುದಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನೀನು ಜೊತೆ ಸೇರಿದ್ರೆ ಬಟ್ಟೆ ಬಣ್ಣ ಬಣ್ಣವೇ. ಜೊತೆಯಾಗಬೇಕು ಅಂತ ನನಗೂ ಮನಸ್ಸುಂಟು. ಯಾವ ರೀತಿಯಾಗಿ ಜೊತೆಗೂಡಿಸಬೇಕು ನಿಮ್ಮನ್ನು ಎನ್ನುವುದಾಗಿ. ರಕ್ತಬೀಜಾಸುರ, ನೀನೊಂದು ಅನರ್ಘ್ಯವಂತ ರತ್ನ. ನಿನ್ನ ಚಿತ್ತಕ್ಕೆ ವೇದ್ಯವಾದ್ರೂ ಸಾಕಮ್ಮ. ಎಲ್ಲಿ ಹುಟ್ಟಿ ಬೆಳೆಯಬೇಕಿತ್ತು ಅಲ್ಲಿ ಹುಟ್ಟಲೇ ಇಲ್ಲ ನೀನು. ಯಾಕೆ? ಅಡವಿಯ ಮಧ್ಯದಲ್ಲಿ ಹುಟ್ಟಿ ಬೆಳೆಯಬೇಕಿತ್ತಂತಹ ಕಾಸರಕದ ಗಿಡವೊಂದನ್ನು ಕಿತ್ತು ತಂದು ಮನೆಯಂಗಣದಲ್ಲಿ ನೆಟ್ಟು ಅದಕ್ಕೊಂದು ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಸಿಹಿ ಜೇನಿನ ದಾರಿಯನ್ನು ಎರೆದರೂ ಕೂಡ ಅದರ ಕಹಿಗುಣ ಬಿಟ್ಟು ಹೋಗುತ್ತದೆ ಏನೋ. ಸಿಹಿ ಇದ್ರೆ ಸಾಲದಮ್ಮ, ಕಹಿಯೂ ಬೇಕಲ್ಲ ಔಷಧಿಗೆ. ಹಾಗೆ ಆಯಿತಲ್ಲ ನಿನ್ನ ಸ್ವಭಾವ.
ಇದಕ್ಕೆ ಕಾರಣ ಏನು ಬಲ್ಲಯ್ಯ? ನೀನು ಹುಟ್ಟಿ ಬೆಳೆದದ್ದು ದಾನವ ವ್ರಾತದಲ್ಲಿ. ರೂಢಿಯಲ್ಲೊಂದು ಮಾತಿದೆ, ಏನಮ್ಮ? ಕೆಟ್ಟ ಗಿಡವನ್ನಾದ್ರೂ ನೆಟ್ಟ ಕೈಯಲ್ಲಿ ಕೀಳಕೊಂಡದು ಇರುವುದಾಗಿ. ಮತ್ತೊಬ್ಬರಿಂದ ಕೆಲಸ ಮಾಡಿಸಬೇಕಮ್ಮ. ನಿನ್ನ ಶುಂಭ ಮಾಡಿದ್ದು ಅದನ್ನೇ ನೋಡು. ಯಾವುದನ್ನು? ಅರಿಹಂಚಾಗಿ ಹೋದಂತಹ ದಾನವ ವ್ರಾತಗಳೆಲ್ಲವನ್ನು ಒಂದಾಗಿಸಿದ, ಆಡಿದ, ಬಾಳಿದ, ಕಟ್ಟಿದ, ಬೆಳೆಸಿದ, ಕಟ್ಟಿ ಬೆಳೆಸಿದ ಕೈಯಲ್ಲೇ ಕುಟ್ಟಿ ಕೆಡವುವುದಕ್ಕೆ ಮುಂದಾಗಿದ್ದ. ಹಾಗೆ ಮಾಡುವವರಲ್ಲ ನಮ್ಮ ದೊರೆ. ಇಲ್ಲ, ನೀನು ತಿಳಿದುಕೊಂಡದ್ದು ಇಷ್ಟೇ. ಆದ್ರೆ ಅವನೇನು ಮಾಡುತ್ತಾ ಇದ್ದಾನೆ? ಅರಮನೆಯಲ್ಲಿ ಸ್ವಚ್ಛಂದವಾಗಿ ಆಡುತ್ತಾ ಇದ್ದಾನೆ, ಬಾಳುತ್ತಾ ಇದ್ದಾನೆ. ನಿಮ್ಮೆಲ್ಲರನ್ನು ಕುರಿಯೋಪಾದಿಯಲ್ಲಿ ಕಳುಹಿಸಿಕೊಟ್ಟು ತಲೆಯನ್ನು ಕತ್ತರಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಮಗನೇ, ಯಾರೇ ಆಗಲಿ ಈ ಲೋಕದಲ್ಲಿ ಕೊಟ್ಟ ಮಾತವರಿಗೆ ಪ್ರಾಮುಖ್ಯವಾಗಿರುತ್ತದೆ. ನಾಲಿಗೆ ಅಲ್ವೋ ಮುಖ್ಯ ಅಲ್ವೇ? ನಿನ್ನ ಶುಂಭನಿಗೆ ನೀನು ಏನು ಹೇಳಿ ಬಂದವನೇ? ಕರ್ಕೊಂಡು ಬರ್ತಾನೆ ಅಂತ ಹೇಳಿದ. ಮಾತಿನ ಮೂಲಕ ಒಡಂಬಡಿಸಿ ಕರೆತರುತ್ತೇನೆ. ನಿನ್ನ ಮಾತಿಗೆ ನಾನು ಒಡಂಬಡುವುದಿಲ್ಲ. ರಣವೇನುವಾಗಿ ಸಿದ್ಧನಾಗಿದ್ದೇನೆ. ಒಂದು ವೇಳೆ ನೀನು ರಣಕ್ಕೆ ಮುಂದಾಗುವುದಿಲ್ಲ, ಆಗುವುದಿಲ್ಲ ಅಂತ ಆದ್ರೆ ರಣ ಹೇಡಿಯಾಗಿ ಜಡವನ್ನು ಇಳಿಸುವುದಕ್ಕೆ ಬೇಕಾಗಿ ಶರೀರವನ್ನು ಆಲೋಕಿಸಿ ಸತ್ತ ಮಾತ್ರಕ್ಕೆ ಸೋರುತ್ತಿರುವ ರಕ್ತವನ್ನು ಬೊಗಸೆಯಲ್ಲಿ ಹಿಡ್ಕೊಂಡಿದ್ದೇನೆ. ಯಾಕೆ? ಕೆಳಗೆ ಬಿಟ್ಟು ನಿನ್ನ ಕಥೆ ಮುಗಿಯಿತು. ರಕ್ತ ಬೀಜನಿಗೆ ರಕ್ತ ಸೋರಿದ್ರೆ ನಿತ್ರಣ ಆಗ್ತದೆ ಅಂತ ನಿನಗೆ ಯಾರು ಹೇಳಿದ್ದು? ಬ್ರಹ್ಮದೇವ ಕೊಟ್ಟ ವರಬಲವಿದೆ. ವರಬಲ ವರಬಲ. ನನ್ನ ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ನನ್ನ ಹಾಗಿರುವ ಪರಾಕ್ರಮಿಗೆ ಹುಟ್ಟಿ ಬರಲಿ ಹಾಗೆ. ಇದುವರೆಗೆ ಪರೀಕ್ಷೆ ಮಾಡಲಿಲ್ಲ ನಾನು. ಬಂದಿದೆ ಪರೀಕ್ಷೆಯ ಕಾಲ. ಬೊಗಸೆಯ ರಕ್ತ ಬಂದಿದೆ.
ಶುಂಭಾಸುರನು ನಿನ್ನನ್ನು ಬಯಸಿದರೆ ಧಿಕ್ಕರಿಸೆಯ ನಿಜ ಕರೆದುಕೊಂಡು ಹೋಗುವಂತಹ ನಮ್ಮವರನ್ನೆಲ್ಲ ಕೊಂದಯೋ? ನಾನೇ ಕೊಂದವಳು. ನಾನೇ ಬಂದಿದ್ದೇನೆ. ಕಂಡೆಯಾಸುರನಾಥ ದೈತ್ಯರ ದಂಡವನು ಸಂಗ್ರಾಮದಲ್ಲಿ ಮಂಡಲಗೆ ಕಳೆಹಿರ್ಮೇನ ಚಂದವ ಕಂಡೆಯಾಸುರನಾಥ ದೇವಿ ಮಹಾತ್ಮೆಯನ್ನು ಹೌದು ತಾಯಿ. ನಿಮಗೆಲ್ಲರಿಗೂ ಬಾಧೆಯನ್ನು ಕೊಟ್ಟಂತ ಶುಂಭಾರಿ ಶುಂಭರು, ಚಂಡಮುಂಡರು, ಧೂಮ್ರಾಕ್ಷ, ರಕ್ತಬೀಜಾಸುರ ಇವರ ರುಂಡವನ್ನು ಕಡಿದು ಚೆಂಡಾಟವನ್ನಾಡಿದ್ದೇನೆ. ಹೌದು. ಹೋಗು ಮಗನ ನಾಕವನ್ನಾಡು. ಅಮ್ಮ, ಇನ್ನು ಮುಂದೆ ನಿನ್ನ ಈ ದಿವ್ಯ ರೂಪವನ್ನು ಕಣ್ಣು ತುಂಬ ಕಾಣಬೇಕು, ಅರ್ಚಿಸಬೇಕು, ಪೂಜಿಸಬೇಕೆನ್ನುವಂತ ಬಯಕೆ ತಾಯಿ. ಮಗನೇ ತಾಯಿ, ಈ ದಿವ್ಯ ರೂಪವನ್ನು ನೋಡುತ್ತಲೇ ಇರಬೇಕಿರುವ ಆಕಾಂಕ್ಷೆ ಮೆಗಲರಿಗೂ ಉಂಟುಂತಾದರೆ ಒಂದೊಮ್ಮೆಗೆ ಕಾಣ ಸಿಗುತ್ತೇನೆ. ದ್ವಾಪರ ಯುಗದಲ್ಲಿ ಭೂಭಾರವನ್ನು ಎಡಿಸುವುದಕ್ಕೆ ಬೇಕಾಗಿ ವಸುದೇವ ದೇವಕಿಯರಿಗೆ ಶ್ರೀಹರಿಯ ಮಗನಾಗಿ ಹುಟ್ಟುವುದಕ್ಕಿದ್ದಾನೆ. ಹರಿಗೆ ಅನುಜಯಾಗಿ ಮಾಯೆ ಇರುವಂತಹ ಶುಭ ನಾಮಧೇಯವುಳ್ಳವಳಾಗಿ ಅಂಬರ ಪಥವನ್ನು ಹಾರುವ ದೃಶ್ಯವನ್ನು ಕಣ್ಣಾರೆ ನೋಡಿ ಮಕ್ಕಳೇ. ದೇವಿ ಮಹಾತ್ಮೆ. ದೇ ಎಂದರೆ ದೇಹ ಶುದ್ಧಿ, ವಿ ಎಂದರೆ ವಿದ್ಯಾರ್ಜನೆ, ಮಾ ಎಂದರೆ ಮಹಾಲಕ್ಷ್ಮಿ ಅನುಗ್ರಹ, ಹಾ ಎಂದರೆ ಹರಿಹರನ ಒಲವು ಪ್ರಾಪ್ತಿಯಾಗ್ತದೆ. ಹೋಗು ಮಗನ ನಾಕವನ್ನಾಡು. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಶ್ರೀದೇವಿಯ ಅಭಯ ವಾಕ್ಯದಿಂದ ನಾವೆಲ್ಲರೂ ಸಂತೋಷಗೊಂಡಿದ್ದೇವೆ.
ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯಾಖ್ಯಾನವನ್ನು ಆಡಿದವರಿಗೂ ನೋಡಿದವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಮಹಾಗಣಪತಿ ಮಂಜುನಾಥ ಸ್ವಾಮಿಯು ಧರ್ಮದೇವತೆಗಳು ಮಹಾಲಕ್ಷ್ಮಿಯು ಆಯುರ ಆರೋಗ್ಯ ಭಾಗ್ಯ ಸಕಲ ಸಂಪದವನ್ನು ಕರುಣಿಸಲಿ ಎಂದು ಬೇಡುತ್ತಾ ಈ ಕತೆಗೆ ಮಂಗಳವನ್ನು ಹಾಡುವರೆ. ಭದ್ರಂ ಶುಭಂ ಮಂಗಳಂ ಶ್ರೀ ಮಂಜುನಾಥ ಅಭಯ ಪ್ರದಾತ ಪ್ರದಾತ ಹೊರೆ ನೀನಿರದ ಇಷ್ಟಾರ್ಥ ಬರದ ಮಂಗಳೋ ಮಂಜುನಾಥಗೆ ಮಹಾಮಾಯಿಗೆ ಸಿದ್ಧಿ ವಿನಾಯಕಗೆ